ಕವಿಯನ್ನು ಯಾರು ಇನ್ನೊಬ್ಬ ಕವಿಯನ್ನು ಸೃಷ್ಟಿಸೋದಕ್ಕಾಗೋದಿಲ್ಲ. ಕನ್ನಡ ಸಾಹಿತ್ಯದ ಓದು ಹಾಗಾದ್ರೆ ಅನಿವಾರ್ಯ ಅಲ್ವಾ? ಕನ್ನಡ ಓದದೇ ಇರುವ ಕನ್ನಡ ಕವಿ ಕಾವ್ಯ ಅನ್ನೋದು ಕೂಡ ಇಟ್ಸ್ ಎ ಫಾರ್ಮ್ ಆಫ್ ಆರ್ಟ್. ನಿಜವಾದ ಒಳ್ಳೆಯ ಕವಿ ಪ್ರತಿಭಾವಂತರಾಗಿದ್ರೆ ಎಲ್ರಿಗೂ ತಲುಪಬಹುದು ಸುಲಭವಾಗಿ. BRL ಅಂದ ತಕ್ಷಣ ನಿಮ್ಮನ್ನ ಹತ್ರದಿಂದ ಬಲ್ಲವರು ತುಂಬಾ ಜನ ಹೇಳ್ತಾರೆ, ಬಹಳ ಸ್ನೇಹಪರ ಜೀವಿ ಅವರು. ನನಗೆ ಯಾರನ್ನು ನನ್ನ ಒಡೆಯ ಅಂತ ಒಪ್ಪಕ್ಕೆ ನನಗೆ ಸಿದ್ಧ ಇಲ್ಲ. ನೀವೇನೋ ಒಂದ್ ಕಡೆ ಹೇಳ್ತೀರಿ ನಾನು ಸಂದೇಹವಾದಿ. ಸಂದೇಹವಾದಿ ಅಂದ್ರೆ ಗೊತ್ತಿಲ್ಲ ನನಗೆ ಅಂತ ಅಷ್ಟೇ. ಎಲ್ಲ ನಮ್ಮ ಮುಖ್ಯ ಕವಿಗಳಿದಾರಲ್ಲ ಅವರೆಲ್ಲರೂ ಜನಮಾನಸದಲ್ಲಿ ಉಳಿದಿರೋದು ಅವರ ಭಾವಗೀತೆಗಳಿಂದಲೇ. ಹೇಳಿ ಹೋಗು ಕಾರಣ. ಈ ಭಾವಗೀತೆ ಅನ್ನೋದಿದೆಯಲ್ಲ, ಇದು ಒಬ್ಬ ಕವಿಯ ಒಂದು ಭವ್ಯವಾದ ಅರಮನೆಯ ಬಾಗಿಲು. ಕೆಂಪು ಕೆಂಪು ಕೆಂಗುಲಾಬಿ ನನ್ನ ಪ್ರೇಯಸಿ. ನಮಸ್ಕಾರ. ದೀಪ ಬೆಳಕು ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಕನ್ನಡ ಸಾಹಿತ್ಯ ಲೋಕದಲ್ಲಿ ಕಾವ್ಯ ಅನ್ನುವ ಪ್ರಕಾರ ಆರಂಭದಿಂದಲೂ ಗಟ್ಟಿಯಾದ ಹೆಜ್ಜೆಗಳನ್ನು ಊರಿಕೊಂಡೇ ಬಂದಿರೋದು. ಆ ಪರಂಪರೆ ಈಗಲೂ ನಡೀತಾ ಇದೆ. ಅಂದರೆ ಕನ್ನಡದಲ್ಲಿ ಹಿರಿಯ ಕವಿಗಳು, ಕಿರಿಯ ಕವಿಗಳು ಎಲ್ಲರೂ ಕೂಡ ಕನ್ನಡದ ದೀಪವನ್ನು ಹಚ್ತಾ ಬಂದಿದ್ದಾರೆ. ನಾವಿವತ್ತು ಒಬ್ಬ ಕನ್ನಡದ ಮಹತ್ವದ ಹಿರಿಯ ಕವಿಯನ್ನ ಮಾತಾಡಿಸ್ತಾ ಇದ್ದೀವಿ. ನೇರವಾಗಿ ಅವರನ್ನೇ ಮಾತಾಡ್ಸೋಣ. ನಮಸ್ಕಾರ ಸರ್. ನಮ್ಮ ದೀಪ ಬೆಳಕು ಸಂದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಾನು ನೋಡಿದ ಹಾಗೆ ಸುಮಾರು 5 ದಶಕಗಳ ಕಾವ್ಯಯಾನ ನಿಮ್ಮದು. ಇಂಗ್ಲಿಷ್ ಮೇಷ್ಟ್ರು, ಕನ್ನಡದ ಕವಿ, ಪ್ರಭಾವ ಲಂಕೇಶ್ ಅವರದು, ಕವನಗಳು, ಕತೆಗಳು, ಒಂದು ಕಾದಂಬರಿ, ಭಾವಗೀತೆಗಳು, ಹೀಗೆ ಸಮೃದ್ಧವಾದ ಸಾಹಿತ್ಯವನ್ನ ಬರೀಲಿಕ್ಕೆ ನಿಮ್ಮ ಮನಸ್ಸನ್ನ ನೀವು ದುಡಿಸ್ಕೊಂಡು ಬಂದವರು. ಈಗಲೂ ದುಡಿಸ್ತಾ ಇದ್ದೀರಿ. ಒಂದು ಸ್ವಲ್ಪ ಹಿಂದೆ ನೋಡಲೇಬೇಕು. ನೀವು ಎಷ್ಟೇ ಹಳೆ ಪ್ರಶ್ನೆಗಳನ್ನ ಕೇಳಬೇಡಿ ಅಂದ್ರು ಈ ಒಂದು 5 ಅರ್ಧ ಶತಮಾನದ ನಿಮ್ಮ ಕಾವ್ಯ ಯಾನವನ್ನ ನೀವು ಈ ಕ್ಷಣ ಹೇಗೆ ನೆನಪಿಸ್ಕೊಳ್ತೀರಿ? ಅದರ ಏಳು ಬೀಳುಗಳಿರಬಹುದು, ಅದೆಷ್ಟು ಹೂವಿನ ಹಾಸಿಗೆ, ಲಕ್ಷ್ಮಣ್ ರಾವ್ ಅಥವಾ ಚುಟುಕಾಗಿ BRL ಅಂತ ಕರೆಸ್ಕೊಂಡ ಆ ಬ್ರ್ಯಾಂಡ್ ಏನಿದೆ ಅದು ಹೇಗೆ ತಯಾರಾಯಿತು? ಅದರ ಹಿಂದಿದ್ದ ಶ್ರದ್ಧೆ ಎಂಥದ್ದು? ಅದನ್ನ ನಾನು ಉತ್ತರಿಸ್ತಾ ಹೋದ್ರೆ ಬಹಳ ದೀರ್ಘ ಆಗ್ತದೆ. ಸಂಕ್ಷಿಪ್ತವಾಗಿ ಹೇಳ್ಬೇಕಂತಂದ್ರೆ, ಒಂದು ನಾನು ನನ್ನಲ್ಲಿ ಈ ಕಾವ್ಯ ಸಂವೇದನೆ ಹೇಗೆ ಬಂತು ಅಥವಾ ಕಾವ್ಯದ ಕುರಿತು ನನಗೆ ಇಷ್ಟೊಂದು ಆಸಕ್ತಿ ಹೇಗೆ ಬಂತು ಇವೆಲ್ಲ ನನಗೆ ಗೊತ್ತಿಲ್ಲ. ಸಹಜವಾಗಿ ಇತ್ತು ಅಂತ ಕಾಣುತ್ತೆ. ಹೇಗೆ ಯಾಕೆ ಇತ್ತು ಅಂತ ಗೊತ್ತಿಲ್ಲ. ಬಹುಶಃ ಇದಕ್ಕೆ ನನಗನ್ಸೋದು ನಾನು ಕಂಡುಕೊಂಡಿರೋದೇನೆಂದರೆ ಬಹುಶಃ ಜೆನೆಟಿಕ್ ಆಗಿರಬಹುದು ಅಂತ. ಜೆನೆಟಿಕ್ ಅಂದರೆ ನನ್ನ ಎಲ್ಲೋ ಈಗ ನಮ್ಮ ತಲೆಮಾರಿನಲ್ಲಿ ಯಾರೋ ಹಿಂದೆ ಕವಿ ಆಗ್ಬೇಕಂತ ಆಸೆ ಪಟ್ಟಿದ್ರೇನೋ, ಅವರಲ್ಲಿ ಆ ಕವಿತೆ ಒಂದು ಜೀನ್ ಇತ್ತು ಅಂತ ಕಾಣ್ತದಲ್ಲ, ಅದು ಆ ಜೆನೆಟಿಕ್ ಆಗಿ ಉಳಿದು ಬಂದು ಬಹುಶಃ ನನ್ನಲ್ಲಿ ಅದು. ಯಾಕಂದರೆ ನಮ್ಮಲ್ಲಿ ಸಂಗೀತದ ಆಸಕ್ತಿ ಎಲ್ರಿಗೂ ಇದೆ. ನಮ್ಮ ತಂದೆ ಕೂಡ ತುಂಬ ಒಳ್ಳೆ ಸಂಗೀತಗಾರರಾಗಿದ್ದರು. ಹಾಗಾಗಿ ಸಂಗೀತ ಪರಂಪರೆ ನಮ್ಮಲ್ಲಿ ಮುಂದೆ ಬಂದಿದೆ, ಆ ಲೆಗಸಿ ಮುಂದೆ ಬಂದಿದೆ. ಆದರೆ ಸಾಹಿತ್ಯದ ಅಥವಾ ಈ ಕಾವ್ಯದ ಈ ಬಗ್ಗೆ ಯಾರೂ ಇಲ್ಲ. ನಮ್ಮ ನಾನೇ ಸದ್ಯಕ್ಕೆ ಪ್ರಥಮ ಮತ್ತು ಕೊನೆ ನಾನೇ. ಯಾಕಂದ್ರೆ ಇದನ್ನ ಯಾರಿಗೂ ನಾವು ಮತ್ತೆ ಬಿಕ್ವೀತ್ ಮಾಡೋಕ್ಕಾಗಲ್ಲ, ಅಂದರೆ ಯಾರಿಗೂ ನಾವು ಕೊಡೋಕ್ಕಾಗಲ್ಲ ಇದನ್ನ ಅಲ್ವಾ. ಬಹುಶಃ ಈಗ ಸಂಗೀತ ಶಾರೀರ ಚೆನ್ನಾಗಿದೆ ಕಲ್ತ್ಕೊಳ್ಬೋದು ಎಲ್ಲರೂ, ಆದರೆ ಕವಿಯನ್ನು ಯಾರು ಇನ್ನೊಬ್ಬ ಕವಿಯನ್ನು ಸೃಷ್ಟಿಸೋದಕ್ಕಾಗೋದಿಲ್ಲ ಅಲ್ವಾ. ಹಾಗಾಗಿ ನನಗೆ ನನ್ನ ಕುಟುಂಬದಲ್ಲೇ ಬಹುಶಃ ಯಾತಕ್ಕೆ ಹೀಗೆ ಬಂತು ನನಗೆ ಗೊತ್ತಿಲ್ಲ. ಬಟ್ ಚಿಕ್ಕಂದಿನಿಂದ ನನಗೆ ಸಾಹಿತ್ಯದಲ್ಲಿ ಕಾವ್ಯದಲ್ಲಿ ಅಪಾರವಾದ ಆಸಕ್ತಿ ಇತ್ತು. ಅದ್ಯಾಕಂದ್ರೆ ನನಗದು ಗೊತ್ತಿಲ್ಲ. ಭಾಳ ನಾವು ಪುಸ್ತಕ ಓದ್ತಾ ಇದ್ದೆ, ಎಲ್ಲ ಮಾಡ್ತಾ ಎಲ್ಲ ಚಿಕ್ಕಂದಿನಿಂದ ಓದ್ತಾ ಇದ್ದೆ ಎಲ್ಲರೂ. ನನಗೆ ಅದೃಷ್ಟವಶಾತ್ ನನಗೆ ನನ್ನ ಇದರಲ್ಲಿ ಮಾಧ್ಯಮಿಕ ಶಾಲೆ ಅಥವಾ ಪ್ರೌಢಶಾಲೆ ತುಂಬ ಒಳ್ಳೆ ಶಿಕ್ಷಕರು ಸಿಕ್ಕಿದ್ರು. ಆಮೇಲಿಂದ ದಾವಣಗೆರೆಗೆ ನಾನು PUC ಓದಕ್ಕೆ ಹೋದೆ. ಅಲ್ಲಿ ನನಗೆ DK ಸೀತಾರಾಮ್ ಶಾಸ್ತ್ರಿಗಳು ಅಂತ ಅವ್ರು ನನ್ನಲ್ಲಿದ್ದಂಥ ಈ ಕಾವ್ಯ ಪ್ರೀತಿಯನ್ನು ಎಲ್ಲ ಗುರುತಿಸಿ ಅವರೇ ನನಗೆ ಆವಾಗ ನಾನು BSc ಓದ್ತಾ ಇದ್ದೆ. ಬೇಡ ಇದೆಲ್ಲ ಸಾಹಿತ್ಯ ಕ್ಷೇತ್ರಕ್ಕೆ ಹೋಗಿ ನೀನು ಅಂತ ಹೇಳಿದವರೇ ಅವರು. ಹಾಗಾಗಿ ನಾನು ಬೆಂಗಳೂರು ಬಂದು ನಾನು ಇಲ್ಲಿ ನನಗೆ ಕನ್ನಡ ಮತ್ತು ಇಂಗ್ಲೀಷ್ ಸಾಹಿತ್ಯದಲ್ಲಿ ಮೇಜರ್ಸ್ ತೊಗೋಬೇಕು ಅಂತಿತ್ತು, ಸಾನ್ಸ್ಕ್ರಿಟ್ ಮೈನರ್ ತೊಗೋಬೇಕು ಅಂತಿತ್ತು. ಬಟ್ ಅದಕ್ಕೆ ಕಾಂಬಿನೇಷನ್ ಸಿಕ್ಕಲಿಲ್ಲ. ಇಲ್ಲಿ ಇದ್ದು ಗೌರ್ಮೆಂಟ್ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಕಾಲೇಜಲ್ಲಿ ಮಾತ್ರ. ಹಾಗಾಗಿ ನನಗೆ ಇಂಗ್ಲೀಷ್ ಮೇಜರ್ಸ್ ಮತ್ತು ಎಕನಾಮಿಕ್ಸ್ ಮೇಜರ್ ಸಿಕ್ತು, ಸಾನ್ಸ್ಕ್ರಿಟ್ ಮೈನರ್ ಸಿಕ್ತು. ಸೊ ಕನ್ನಡ ಸಿಗಲೇ ಇಲ್ಲ.
ಹೀಗೆ ನಾನು ಕನ್ನಡದಲ್ಲಿ ಹಾಗೆ ನೋಡಿ ಕನ್ನಡ ಓದದೇ ಇರೋ ಕನ್ನಡ ಕವಿ ನಾನು. ಯಾಕಂದರೆ ನಾನು ರೈಟ್ ಫ್ರಮ್ ನನ್ನ ಹೈಸ್ಕೂಲಲ್ಲೂ ಸಂಸ್ಕೃತ ಇತ್ತು, ಅದು ಕಾಲೇಜಲ್ಲೂ ಸಂಸ್ಕೃತನೇ ಇತ್ತು, ಆಮೇಲೆ ನಾವು ಓದಿದ್ದು ಇಂಗ್ಲೀಷ್ ಲಿಟ್ರೇಚರು. ಹೀಗಾಗಿ ಸೊ ಎನಿವೆ ನನಗೆ ಇಲ್ಲಿ ಬೆಂಗಳೂರಿಗೆ ಬಂದಾಗ ಅಲ್ಲಿ ನನಗೆ ಲಂಕೇಶ್ ನನಗೆ ಮಾರ್ಗದರ್ಶನ ಆಗ್ತಿದ್ರು. ಸೊ ಒಂದು ವಿಷಯ ಲಂಕೇಶ ಪಟ್ಟ ಶಿಷ್ಯ ನಾನು. ಇಲ್ಲೊಂದು ಮಾತು ಕೇಳ್ತೀನಿ ನಡುವೆ, ಕನ್ನಡವನ್ನ ಓದದೇ ಇರುವ ಕನ್ನಡದ ಕವಿ ಅಂತ ಹೇಳಿದ್ರಿ. ಈಗ ಒಂದು ಆಗಾಗ ಚರ್ಚೆ ಆಗೋದು ಇದೆ ಕನ್ನಡದ ಸಾಹಿತ್ಯದ ಓದಿನ ಬಗ್ಗೆ. ಅದರ ಬಗ್ಗೆ ಬೇಕಾದ್ರೆ ನಂತರ ಮುಂದುವರಿಸಿ. ಕನ್ನಡ ಸಾಹಿತ್ಯದ ಓದು ಹಾಗಾದ್ರೆ ಅನಿವಾರ್ಯ ಅಲ್ವಾ? ನಾನು ಹೇಳಿದ್ದು ಕಾಲೇಜಲ್ಲಿ ಕನ್ನಡ ಓದಲಿಲ್ಲ, ಸಬ್ಜೆಕ್ಟ್ ಓದಲಿಲ್ಲ ಅಂತಷ್ಟೇ. ನಿಜ ಹೇಳ್ಬೇಕಂದ್ರೆ ನಾನು ಇಲ್ಲಿ BA ಮಾಡ್ತಿದ್ದಾಗ ನನ್ನ BA ಇಂಗ್ಲೀಷ್ ಮೇಜರ್ಸಲ್ಲಿದ್ದೆ. ಅಲ್ಲಿ ನಾನು ಸುಮಾರು 3 ವರ್ಷಗಳ ಕಾಲ ಇಡೀ ಸಮಕಾಲೀನ ಮತ್ತು ಎಲ್ಲ ಕನ್ನಡ ಸಾಹಿತ್ಯದ ಎಲ್ಲ ಮಹತ್ವದ ಕೃತಿಗಳನ್ನ ಆಗಲೇ ಓದಿದ್ದೆ, ಮತ್ತು ಇಂಗ್ಲೀಷ್ನ ಎಲ್ಲ ಮಹತ್ವದ ಕೃತಿಗಳನ್ನು ಆಗಲೇ ಓದಿದ್ದು ನಾನು. ಹೀಗಾಗಿ ನಾನು ಅದೆಲ್ಲ ಪಠ್ಯವಾಗಿ ನಾನು ಕನ್ನಡ ಓದಲಿಲ್ಲ ಅಷ್ಟೇ, ಪಠ್ಯೇತರವಾಗಿ ನಾನು ಕನ್ನಡ ಓದ್ಕೊಳ್ಳಿಕ್ಕೆ. ಯಾಕಂದರೆ ಅದಕ್ಕೆ ನನಗಿದ್ದಂಥ ಮಾರ್ಗದರ್ಶಕರು ಬಹಳ ಮುಖ್ಯವಾಗಿ ಹೇಳಿದಾಗೆ ಲಂಕೇಶ್ ಇದ್ದರು ಮತ್ತು YNK ಇದ್ದರು. ಅವರು ಪ್ರಜಾವಾಣಿಯಲ್ಲಿ ಸಂಪಾದಕರಾಗಿದ್ದರು. ಅವರು ಒಂದು ಅಪಾರವಾದ ಜ್ಞಾನ ರಾಶಿಯವರು. ಅವರ ಮನೆಯಲ್ಲಿ ಬಹಳ ದೊಡ್ಡ ಲೈಬ್ರರಿ ಇತ್ತು. ಅವರೇ ನನಗೆ ಒಳ್ಳೊಳ್ಳೆ ಪುಸ್ತಕಗಳನ್ನು ಕೊಟ್ಟು ಓದು ಅಂತ ಹೇಳೋರು. ಹೀಗೆ ಅಂಥವರ ಮಾರ್ಗದರ್ಶನದಲ್ಲಿ ಅವರೇ ನನ್ನ ನಿಜವಾದ ಮೆಂಟರ್ಸ್. ಹೀಗಾಗಿ ನನಗೆ ನನ್ನ ಮೊದಲ ಕವನ ಸಂಕಲನ ಗೋಪಿ ಮತ್ತು ಗೋಡಲೀನ 1971ರಲ್ಲಿ ಬಂತದ್ದು. ಅದು ನವ್ಯದ ಕಾಲ. ಅದಕ್ಕೂ ಮುಂಚೆ 1970ರಲ್ಲೇ ಅಕ್ಷರ ಹೊಸ ಕಾವ್ಯ ಅಂತ ಬಂತು, ಆಂಥಾಲಜಿ. ಅದನ್ನು ಲಂಕೇಶ್ ಎಡಿಟ್ ಮಾಡಿದ್ದು. ಆವಾಗ ನನ್ನ ಒಂದು ಕಲೆಕ್ಷನ್ ಕೂಡ ಬಂದಿರಲಿಲ್ಲ. ಆದರೆ ನನ್ನ ಸುಮಾರು ಒಂದು 6 ಕವಿತೆಗಳನ್ನು ಅದರಲ್ಲಿ ಸೇರಿಸಿದ್ರು. ತುಂಬ ಭರವಸೆಯ ಕವಿ, ತಲೆಮಾರಿನ ಭರವಸೆಯ ಕವಿ. ನಾನೇ 50 ಯಂಗೆಸ್ಟ್ ಪೋಯೆಟ್ ದೇರ್ ಆಂಥಾಲಜಿನಲ್ಲಿ. ಸೊ ನಿಮ್ಗೆ ಆಗ ಅನಿಸಿತು ನಾನು ಕವಿ ಆಗಬಲ್ಲೆ ಅಂತ? ಖಂಡಿತನೇ ಹೌದು. ಅಂದರೆ ನನಗೆ ಇನ್ಫ್ಯಾಕ್ಟ್ ನಿಜ ಹೇಳ್ಬೇಕಂದ್ರೆ ಲಂಕೇಶ್ಗೆ ನಾನು ಅವಾಗೆಲ್ಲ ಎಷ್ಟು ಅಂದರೆ ಎಂಥ ಮುಗ್ಧತೆ ಇತ್ತಂದ್ರೆ, ಲಂಕೇಶ್ ಕೇಳ್ತಾ ಇದ್ದೆ ನಾನು, ಸರ್ ಪದ್ಯ ಬರೆಯೋದು ಹೇಗೆ ಅಂತ. ಫುಲ್ ಅವೆಲ್ಲ ಹೇಳ್ಕೊಡೋಕ್ಕಾಗೋದಿಲ್ಲ, ಅದನ್ನು ಕಲ್ತ್ಕೋಬೇಕಷ್ಟೇ, ಓದ್ಬೇಕು ನೀನು ಅಂತಾರೆ. ಅಂದರೆ ನಮಗಿನ್ನೂ ಏನದು ಅಂತ ಇತ್ತು. ಆದರೆ ನಾನು ಮೊಟ್ಟ ಮೊದಲು ಬರೆದ ಕತೆ, ನಾನು ಸೆಕೆಂಡ್ ಇಯರ್ ಇದರಲ್ಲಿ BA ಸೆಕೆಂಡ್ ಇಯರ್ ಇದ್ದಾಗಲೇ ಒಂದು ಕತೆ ಬರೆದಿದ್ದೆ. ಅದು ಸುಧಾ, ಆಗಿನ್ನೂ ಸುಧಾ ಹೊಸದಾಗಿ ಬರ್ತಾ ಇತ್ತು, ಸುಧಾದಲ್ಲಿ ಪ್ರಕಟ ಆಗಿತ್ತು ಕೂಡ ಅದು. ಸೊ ಕಥೆಯನ್ನು ಮೊದಲು ಬಂದಿದ್ದೆ. ಆಮೇಲೆ ಪ್ರಜಾವಾಣಿಯಲ್ಲಿ ಕವಿತೆಗಳು ಪ್ರಕಟ ಆಗ ಶುರು ಆದಮೇಲೆ ಆವಾಗ ನನಗೆ ಅಲ್ಲಿ ನನ್ನ ಮೊದಲ ಕವಿತೆ ಬಂತು. ಪ್ರಜಾವಾಣಿಲಿ ಕವಿತೆ ಬರೋದು ಅಂತಂದರೆ ಬಹಳ ದೊಡ್ಡ ಸರ್ಟಿಫಿಕೇಟ್ ಇದ್ದಾಗ. ಅದು ಆಗ್ಲೂ ಈಗಲೂ ಸಹ ಅಂದರೆ ನಿಜವಾದ ಒಂದು ಸತ್ವಪೂರ್ಣವಾದಂಥ ಕಾವ್ಯ ಮಾತ್ರ ಬರುತ್ತೆ. ಅಂದರೆ ಅಲ್ಲಿ ಪಬ್ಲಿಷ್ ಆಗಬೇಕಾದ್ರೆ ಅವ್ನು ಒಳ್ಳೆ ಕವಿ ಇರಬೇಕು ಅಂತ. ಸರ್, ಲಂಕೇಶ್ ಅಕ್ಷಯ ಕಾವ್ಯದಲ್ಲಿ ನಿಮ್ಮ ಕವನಗಳು ಬಂತು. ಆ ಪಾಡನ್ನ ನೀವು ಹೇಳಿದ್ರಿ, ಗಾಬರಿ ಆಗುತ್ತೆ ಅಂಥ ದೊಡ್ಡ ವ್ಯಕ್ತಿತ್ವದ ಜೊತೆಯಲ್ಲಿ ಕೆಲಸ ಮಾಡೋದು. ನಿಮ್ಮ ಆ ಪಾಡನ್ನು ಈಗಿನ ಯುವ ಕವಿಗಳ ಪಾಡಿನ ಜೊತೆ ಈಗ ನಿಮ್ಗೆ ಏನಾದರೂ ಸಾಮ್ಯತೆ ಅನ್ಸುತ್ತಾ, ಅಥವಾ ಬಹಳ ವ್ಯತ್ಯಾಸ ಇದೆ ಆಗಿನ ಮನಸ್ಥಿತಿಗೂ ಈಗಿನ ಮಕ್ಕಳಿಗೆ ಸಿಕ್ಕುವ ಅವಕಾಶ ಏನನ್ಸುತ್ತೆ ನಿಮಗೆ? ಅಲ್ಲ, ಅದು ಕಾಲ ಬದಲಾವಣೆ ಆಗಿದೆ, ಅದು ನಾನು ಹೇಳೋಕ್ಕಾಗಲ್ಲ. ಬಟ್ ಒಂದೇನಂದ್ರೆ ಭಾಳ ಮುಖ್ಯ, ನನಗೆ ಅನೇಕ ಜನ ಯುವ ಕವಿಗಳು, ಕವಿಯತ್ರಿಯರು ನಂತರ ಬರ್ತಾರೆ, ಪುಸ್ತಕ ಕೊಡ್ತಾರೆ, ಮುರಳಿ ಬರಲಿಕ್ಕೆ ಹೇಳ್ತಾರೆ, ಎಲ್ಲರೂ ಇದೆ. ಸೊ ಸಾಮಾನ್ಯವಾಗಿ ನಾವು ಹೇಳೋದು ಒಂದೇ. ಆ ಕಾಲದಲ್ಲಿ ನೋಡಿ, ಅಡಿಗರು ಕವಿತೆಯನ್ನು ಕಾವ್ಯ ಶಿಲ್ಪ ಅಂತ ಕರೀತಾರೆ. ಸೊ ಶಿಲ್ಪ ಅಂತ ಕರೀತಾರೆ. ನೋಡಿ, ಶಿಲ್ಪ ಅಂದರೆ ಶಿಲ್ಪ ಕಲೆ ಕಲ್ತಿರ್ಬೇಕಲ್ಲ, ಶಿಲ್ಪವನ್ನು ನೀವು ಹೇಗೆ ನಿರ್ಮಿಸ್ತೀರಿ ಅಲ್ವಾ? ಸೊ ಕಾವ್ಯ ಅನ್ನೋದು ಕೂಡ ಇಟ್ಸ್ ಎ ಫಾರ್ಮ್ ಆಫ್ ಆರ್ಟ್. ಒಂದು ಖಂಡಿತ ಒಂದು ಕಲಾ ಮಾಧ್ಯಮ ಅದು. ನೀವು ಸಂಗೀತ ಚೆನ್ನಾಗಿ, ನಿಮಗೆ ಒಳ್ಳೆ ಶಾರೀರ ಇದ್ರೆ, ನೀವು ಚೆನ್ನಾಗಿ ಹಾಡ್ತಿದ್ರೆ ಯಾರು ಹೇಳ್ತಾರೆ, ತುಂಬ ಚೆನ್ನಾಗಿದೆ, ಶಾಸ್ತ್ರೀಯ ಸಂಗೀತ ಕಲ್ತ್ಕೋ ಅಂತಾರೆ. ಅಂದರೆ ಒಂದು ಶಿಸ್ತಿಗೆ ಒಳಪಟ್ಟು ಅದರ ಕಲಿಕೆ ಇರ್ತದೆ ಅಂತ. ಅಂದರೆ ಯಾವುದೇ ಕಲೆಯಾದ್ರೂ ಅದಕ್ಕೆ ಎರಡಿದೆ. ಒಂದು ಪ್ರತಿಭೆ ಬೇಕು, ಇನ್ನೊಂದು ಅದರ ಏನು ಹೇಳ್ತೀವಿ, ಅದರ ಕಲೆಗಾರಿಕೆ ಅಂದ್ರೆ ಇದೆಯಲ್ಲ, ಕ್ರಾಫ್ಟ್ ಅಂತೀವಲ್ಲ ನಾವು, ಕ್ರಾಫ್ಟ್ ಬೇಕು. ಈ ಕ್ರಾಫ್ಟ್ನ ಕಲಿಸ್ಬೋದು. ಕಸುಬುದಾರಿಕೆ ಇದೆಯಲ್ಲ, ಕವಿತೆಯ ಕಸುಬುದಾರಿಕೆ, ಈ ಕ್ರಾಫ್ಟ್ನ ಕಲಿಸ್ಬೋದು ಮತ್ತು ಕಲ್ತ್ಕೋಬೇಕು.
ಸಂಗೀತ ಆದರೂ ಸಂಗೀತವನ್ನು ನೀವು ಒಬ್ಬ ಗುರು ಹತ್ರ ಹೋಗಿ ಶಾಸ್ತ್ರೀಯವಾಗಿ ಅಭ್ಯಾಸ ಮಾಡ್ತೀರಿ ಅಲ್ವಾ. ಹಾಗೇನೆ ಶಿಲ್ಪಕಲೆನೂ ಅಭ್ಯಾಸ ಮಾಡಿ, ಚಿತ್ರಕಲೆನೂ ಅಭ್ಯಾಸ ಮಾಡಿ, ನೃತ್ಯ ಕಲೆನೂ ಅಭ್ಯಾಸ ಮಾಡಿ. ಅವಕ್ಕೆಲ್ಲನೂ ಅದನ್ನು ಕಲಿಸ್ಲಿಕ್ಕೆ ಒಂದು ವಿಧಾನ ಇದೆ. ಆದರೆ ಕಾವ್ಯಕ್ಕೆ ಏನಂದರೆ ಸಾಮಾನ್ಯವಾಗಿ ಏನು ಕವಿತೆನ ಅದು ಸ್ವಯಂ ಸ್ಫೂರ್ತವಾಗಿ ಬರುವಂಥದ್ದು ಅಲ್ಲ, ಬರಬಹುದು. ಆದರೆ ಅದಕ್ಕೆ ಅದು ಒಂದು ಕಲೆ ಆಗಬೇಕಾಗಿದ್ರೆ ಅದಕ್ಕೆ ಒಂದು ಶಿಸ್ತಿಗೆ ಒಳಪಡಬೇಕಾಗತ್ತೆ. ಅದರಿಂದ ಕಲಿಬೇಕು, ಮೇಲೆ ಆ ಕಸುಬುದಾರಿಕೆನ ಕಲ್ತ್ಕೋಬೇಕು ಅಂತ. ಬಟ್ ಈಗ ಬರೋರಿಗೆ ಆ ಥರದ ಸಿದ್ಧತೆಗಳಿಲ್ಲ. ಮತ್ತು ಇನ್ನೊಂದೇನೆ ವ್ಯವಧಾನ ಇಲ್ಲ. ಬಹಳ ಮುಖ್ಯವಾಗಿ ಇವಾಗ ದಿಢೀರಂತ ಆಗ್ಬೇಕು ಎಲ್ಲೂ ಅಲ್ವಾ. ಸೊ ಹಾಗಾಗ್ಬಿಟ್ಟು ಈ ರೀತಿಯ ದಿಢೀರ್ ಏನು ನಿಮಗೆ ಯಶಸ್ಸಿಗೆ ಆಸೆ ಪಡೋರಿಗೆ ಆವಾಗ ಈ ಥರದ ಗಂಭೀರವಾದ ಕಾವ್ಯವನ್ನು ಬರೀಲಿಕ್ಕಾಗಲಿ ಮತ್ತು ಸ್ವಲ್ಪ ಕಾಲ ಉಳಿಯುವಂಥ ಕಾವ್ಯ ಅಲ್ವಾ ಬರೀಬೇಕಂತಂದ್ರೆ ಅದಕ್ಕೆ ಈ ರೀತಿಯ ಕಲಿಕೆ ಬೇಕು, ಮೊದಲನೇದಾಗಿ ಸಿದ್ಧತೆ ಬೇಕು ಅಲ್ವಾ. ಸೊ ಅದು ಬೇಕು. ಅಡಿಗರದೇ ಒಂದು ಉದಾಹರಣೆ ಕೊಡ್ತಾ ಇರ್ತೀನಿ. ಸೊ ಅಡಿಗರು ನಿಮಗೆ ಗೊತ್ತಿರೋಗೆ ಕನ್ನಡದ ಮಹತ್ವದ ಕವಿಗಳೊಬ್ಬರು ಮತ್ತು ನಮಗೆಲ್ಲ ಆದರ್ಶವಾಗಿದ್ದಂಥವ್ರು. ಅವರು ನಮಗೆ ಬಹಳ ಆತ್ಮೀಯರಾಗಿದ್ದರು. ನಮ್ಮ ಅದೃಷ್ಟ, ಯಾಕಂದರೆ ನಮಗೆಲ್ಲ ಭಾಳ ಒಳ್ಳೆಯ ಗುರುಗಳಿದ್ರು, ಒಳ್ಳೆಯ ನಮ್ಮನ್ನು ಏನು ಗಾಡ್ ಫಾದರ್ಸ್ ಅಂತೀವಲ್ಲ, ನಮ್ಮನ್ನೆಲ್ಲ ಆ ರೀತಿ ಮೇಲೆ ತಂದವರಿದ್ದರು ನೋಡಿ. ಅಡಿಗರಿಗೆ ಬಹಳ ನಾವು ಆತ್ಮೀಯರಾಗಿದ್ವಿ. ವೆಂಕಟೇಶ್ ಮೂರ್ತಿ, ವ್ಯಾಸರಾವ್, ನಾನು 3 ಜನನು. ನಾವು 3 ಜನ ಅವ್ರ ಮನೆಗೆ ಹೋಗ್ತೀವಿ. ಬಹಳ ಸಲಿಗೆ ಇತ್ತು ಅವ್ರ ಜೊತೆ. ಅಡಿಗರ ಮನೆಗೆ ಹೋದರೆ ಅಡಿಗರು ಒಂದಿನ ಹೋಗಿದ್ವಿ. ಅಡಿಗರು ಅವ್ರ ಆಫೀಸ್ ರೂಮಲ್ಲಿ ಕೂತ್ಕೊಂಡಿದ್ರು. ಟೇಬಲ್ಲು ಮುಂದ್ಗಡೆ 3 ಚೇರ್ಸ್ ಇತ್ತು. ಬನ್ರಯ್ಯ ಕೂತ್ಕೊಳ್ರಯ್ಯ ಅಂದರು. ಕೂರಿಸ್ಬಿಟ್ಟು 1 ನಿಮಿಷ ಇರಿ ಅಂತ ಕಾಫಿಗೆ ಹೇಳಕ್ಕೆ ಒಳಗಡೆ ಹೋದ್ರು. ಅವಾಗ ನಾನೇನು ಮಾಡಿದೆ ಅಂದರೆ ಎದ್ಬಿಟ್ಟು ಹೋಗ್ಬಿಟ್ಟು ಅವ್ರು ಅಡಿಗರು ಕುರ್ಜಿಲಿ ಕೂತ್ಕೊಂಡು ಇವರಿಬ್ಬರೇ ವೆಂಕಟೇಶ್ ಮೂರ್ತಿ, ವ್ಯಾಸ ನೋಡೋ ಪದ್ಯ ಬರೋದು ಹೆಂಗೆ ಗೊತ್ತನೋ ಅಂತ ಹೇಳ್ಬಿಟ್ಟು ನಾನು ಅವ್ರಿಗೆ ತಮಾಷೆ ಮಾಡ್ತಾಯಿದ್ದೆ, ಹೇಳ್ತಾ ಇದ್ದೆ. ಅಷ್ಟೊತ್ತಿಗೆ ಅಡಿಗರು ಬಂದರು. ಬಂದ್ರೆ ಲಕ್ಷ್ಮಣ ಅಲ್ಲ ಕೂತಿದ್ದ, ಹೇಳು ಹೇಳು ಇಲ್ಲಿ ಕೂತ್ಕೊ ಅಂದರು. ಹಿರಿಯ ಸಾರ್ ಸ್ವಲ್ಪ ಹೊತ್ತು ಏನೋ ಕೂತ್ರೆ ನಮಗೂ ಒಳ್ಳೊಳ್ಳೆ ಕವಿತೆಗಳು ಅಳಿತಿದ್ದೇನೋ ನೋಡೋಣ ಅಂತಂದೆ. ಅಲ್ಲಯ್ಯ, ನಾನೇ ಆ ಕುರ್ಚಿನಲ್ಲಿ ಕೂತ್ಕೊಂಡು ತಿಂಗಳುಗಟ್ಟಲೆ ಗಾಳ ಹಾಕ್ಕೊಂಡು ಕೂತಿರ್ತೀನಿ, ಒಂದು ಒಳ್ಳೆ ಕವಿತೆ ಹೊಳೆಯುತ್ತಾ ಸಿಗುತ್ತಾ ಅಂತ. ನನಗೇ ಸಿಕ್ಕಲ್ಲ ಅಂತ ನೀ ಅಲ್ಲಿ ಕೂತ್ಕೊಂಡ್ಬಿಟ್ರೆ ಸಿಕ್ಬಿಡುತ್ತಾ ಅಂತಂದ್ರು. ಅಂದ್ರೆ ಏನ್ ಹೇಳಿದ್ರು ಅವರು, ಕವಿತೆ ಕಾಯ್ಬೇಕು, ಆ ಕಾಯೋ ವ್ಯವಧಾನ ಬೇಕು. ಅದು ಅದು ಗಾಳ ಹಾಕೊಂಡು ಕಾಯೋದಿತ್ವಲ್ಲ, ಆ ಮೀನು ಗಾಳನ್ನು ಕಚ್ಚಿ ಸಿಗ್ಬೇಕದು, ಅಲ್ಲಿ ತನಕ ಕಾಯ್ಬೇಕು. ಆ ಮೀನನ್ನು ಜೀವಂತವಾಗಿ ತಗೋಬೇಕು ನೀವು, ಅದಿರೋದು ಅಲ್ವಾ. ಅಂದರೆ ಇದು ಈ ಗುಣ, ಕಾಯುವ ಗುಣ, ಆ ಒಂದು ವ್ಯವಧಾನ, ಆ ತಾಳ್ಮೆ ಬೇಕು. ಎಲ್ಲ ಕಲೆಗಳಿಗೆ ಇರಬೇಕಾದ. ಖಂಡಿತ ಹೌದು. ದಿಢೀರ್ ನೀವು ದಿಢೀರ್ ಅಂತ ನೀವು ಯಾವ ದೊಡ್ಡ ಕಲಾವಿದ, ದೊಡ್ಡ ಕವಿಯೇ ಆಗ್ಬೋದು, ಯಾರೇ ಆಗಲಿ, ಅವರಿಗೆ ಯಾವತ್ತೂ ಕೂಡ ಅವರ ಖ್ಯಾತಿ ಆಗಲಿ, ಅವರ ಸಿದ್ಧಿ ಆಗಲಿ ಸುಲಭದಲ್ಲಿ ಬಂದಿರೋದಿಲ್ಲ. ಅದು ಏನಾಗಿರುತ್ತೆ, ನೀವು ಈಗ ನೋಡೋರಿಗೆಲ್ಲ ಅಂದರೆ ಇವ್ರಿಗೇನು ಎಲ್ಲಿ ನೋಡೋರು ಇವ್ರದ್ದೇ ಇಡ್ತಾರೆ ಮಾಡ್ತಾರೆ, ನಮ್ಮನ್ನ ಯಾರು ಕೇಳೋದಿಲ್ಲ. ನಾವು ಇದರ ಹಿಂದೆ ನಮ್ಮ ಪರಿಶ್ರಮ, ನೀವು ಹೇಳಿದಾಗೆ ನನಗೆ 60 ವರ್ಷಗಳ ಒಂದು ಪರಿಶ್ರಮ ಇದೆ ಈ ಕ್ಷೇತ್ರದಲ್ಲಿ. ಇವಾಗ ಒಂದು ಹೆಸರು ಬಂದಿರಬಹುದು, ಹಿರಿಯ ಕವಿ ಅಂತ ನೀವು ಕರಿಬಹುದು, ಹಾಗೆ ಮಹತ್ವದ ಕವಿ ಅಂತ ಹೇಳಬಹುದು. ಹೇಳ್ಬಹುದು. ಗೋಪಿ ಮತ್ತು ಗಾಂಧಲಿನ ಬಗ್ಗೆ ಮಾತಾಡಿದ್ವಿ, ನೀವು ಶುರು ಮಾಡಿದ್ರಿ. ಅಲ್ಲೊಂದು ನಾನು ಓದ್ತಾ ನನಗೆ ಒಂದು ವಿಷಯ ಸಿಕ್ತು. ನಿಮ್ಮ ಕವನಗಳನ್ನು ಅನಂತಮೂರ್ತಿಯವರ ಒಂದು ಕಥೆಯ ಜೊತೆಗೆ ಅವರು ಲಂಕೇಶ್ ಅವರು ಕಂಪೇರ್ ಮಾಡಿ ಅನಂತಮೂರ್ತಿಯವರಿಗೆ ಸ್ವಲ್ಪ ಸಿಟ್ಟು ಬಂದಿತ್ತು ಅಂತ. ಆ ಸಂದರ್ಭವನ್ನು ನೆನಪಿಸ್ಕೊಳ್ಳಿ ಸರ್. ಹೌದು, ಅದೊಂದು ಒಂದು ಒಂದು ವಿವಾದ ಆಗಿತ್ತು, ಒಂದು ಕಾಂಟ್ರವರ್ಸಿ. ಏನಂದ್ರೆ ಇದಕ್ಕೆ ಒಂದು ಚಾರಿತ್ರಿಕವಾದ ಹಿನ್ನೆಲೆ ಇದೆ. ಏನಂದರೆ ಒಂದು ಆವಾಗ ಅನಂತಮೂರ್ತಿಯವ್ರದ್ದು ಒಂದು ಗುಂಪಿತ್ತು, ಲಂಕೇಶರಿಗೆ ಅನಂತಮೂರ್ತಿ ಮೈಸೂರಲ್ಲಿ ಅವ್ರದ್ದು ಒಂದು ಬಣ ಅಂತ ಗುಂಪು, ಇಲ್ಲಿ ಬೆಂಗಳೂರಿನಲ್ಲಿ ಲಂಕೇಶ್ವರದೊಂದು ಇತ್ತು. ಅವರಲ್ಲಿ ಒಂದು ರೈವಲ್ರಿ ಇತ್ತು, ಒಂದು ಸ್ಪರ್ಧೆ ಇತ್ತು. ಸಾಹಿತ್ಯಿಕವಾಗಿ ಬಹಳ ಲಾಭದಾಯಕವಾದ, ಸಾಹಿತ್ಯ ದೃಷ್ಟಿಯಿಂದ ಬಹಳ ಲಾಭದಾಯಕವಾದದ್ದು. ಯಾಕಂದರೆ ಆ ಒಂದು ಅವರಲ್ಲಿದ್ದ ಆ ಒಂದು ಸ್ಪರ್ಧೆಯಿಂದಲೇ ಅತ್ಯುತ್ತಮವಾದ ಕೃತಿಗಳು ಬಂದವು ಅಲ್ವಾ. ಆದರೆ ಅವರಲ್ಲಿ ಆ ರೀತಿಯ ಸ್ಪರ್ಧೆ ಇದ್ದಿದ್ದರಿಂದ ಲಂಕೇಶ್ ಅಕ್ಷರ ಹೊಸ ಕಾವ್ಯ ತಂದಾಗ ಅದರಲ್ಲಿ ಹೊಸ ಕವಿಗಳಾಗಿ ನನ್ನನ್ನು ಮತ್ತು ಶ್ರೀಕೃಷ್ಣ ಹಾಲ್ನಳ್ಳಿನೆಲ್ಲ ಸೇರಿಸಿದರು. ಆಗ ಅನಂತಮೂರ್ತಿಗಳು
ಲಂಕೇಶ್ ಬಗ್ಗೆ ಅದು ಆಂಥಾಲಜಿಯ ಬಗ್ಗೆನೇ ಬರೀತಾ ಲಂಕೇಶ್ ಇಲ್ಲಿ ಆಯ್ಕೆ ಮಾಡಿರುವ ಕವಿಗಳು ಇದಾರಲ್ಲ ಇವ್ರನ್ನ ಅವರು ಗಂಭೀರವಾದ ಇದರಲ್ಲಿ ತಗೊಂಡಿಲ್ಲ. ಇವರ ಎಲ್ಲ ಪಡ್ಡೆ ಹುಡುಗರದ್ದೆಲ್ಲನೂ ಸೇರಿಸಿದ್ದಾರೆ ಇದರಲ್ಲಿ. ಇವರೆಲ್ಲ ಹಿಪ್ಪಿಗಳು ಡ್ಯಾಂಡಿ ಅಂತೆಲ್ಲ ಕರೆದಿದ್ರು ನಮ್ಮನ್ನ, ಕರೆದ್ಬಿಟ್ಟು ಇಂಥವ್ರ ಕವಿತೆಗಳೆಲ್ಲ ಹಾಕಿದ್ದೀರಿ ಅಂತ. ಅದಕ್ಕೆ ಅವರು ಲಂಕೇಶ್ ಕೂಡ ಅದಕ್ಕೆ ಅವರನ್ನು ಸಮರ್ಥನೆ ಮಾಡ್ಕೊಂಡಿದ್ರು. ಇಲ್ಲ ಅವರ ಜೀವಂತಿಕೆ, ಹೊಸ ತಲೆಮಾರಿನ ಆ ತಲೆಮಾರುಗಳು ಅದರ ಪ್ರತಿನಿಧಿಗಳು ಅವರು ಬರ್ತಾರೆ ಅಂತ. ಅವಾಗ ಕ್ಲಿಪ್ ಜಾಯಿಂಟ್ ಇದು ಯಾಕೆ ಬಂತು ಅಂದರೆ ಅವರು ಅದ್ರ ಬರೀತಾ ಮುನ್ನುಡಿನಲ್ಲಿ ಅವರು ಅನಂತಮೂರ್ತಿಯವರ ಕ್ಲಿಪ್ ಜಾಯಿಂಟ್ ಕತೆ ಮತ್ತು ನನ್ನ ಗೋಪಿ ಮತ್ತು ಗೋಡಲಿನ ಕತೆ ಎರಡು ವ್ಯತ್ಯಾಸ ಏನು ಅಂತಂದರೆ ಅನಂತಮೂರ್ತಿ ಅಲ್ಲಿ ತೋರಿಸ್ತಾ ಇದ್ದಾರೆ, ತೋರಿಕೆ ಇದೆ ಅಲ್ಲಿ, ಆದರೆ ಇಲ್ಲಿ ಸಹಜವಾಗಿದೆ. ಇಲ್ಲಿ ಈ ಗೋಪಿ ಅನುಭವಿಸ್ತಾ ಇರೋ ಮುಜುಗರ ಎಲ್ಲ ಇದೆಯಲ್ಲ, ಇದು ಎರಡು ಸಂಸ್ಕೃತಿಯ ನಡುವಿನ ಸಂಘರ್ಷದ ಮುಜುಗರ. ಅಲ್ಲಿ ಕಥೆಯಲ್ಲಿ ಬರೋದು ಎರಡು ಸಂಘರ್ಷಗಳಿದ್ದೇನೆ. ಆದರೆ ಅಲ್ಲಿ ಅವನದು ಎಲ್ಲನೂ ಏನು ತೋರುಗಾಣಿಕೆ ಇದೆ, ಇಲ್ಲಿ ತೋರುಗಾಣಿಕೆ ಇಲ್ಲ ಇದರಲ್ಲಿ ಅಂತ ಸಹಜವಾಗಿ ಬಂದಿದೆ. ಈ ಸಹಜತೆ, ಈ ಮುಗ್ಧತೆ ಇದೆಯಲ್ಲ, ಮತ್ತು ಒಂದು ರೀತಿ ಅವನು ಏನೋ ಆ ಗೋಪಿ ಇದೆಯಲ್ಲ ಅವನ ಹುಂಬತನ ಕೂಡ ಇದೆ ಅಲ್ಲಿ. ಆ ಹುಂಬತನ ಮುಚ್ಚಿಡಕ್ಕೆ ಹೋಗಿಲ್ಲ ಅವನು ಅಂತ. ಅಂದರೆ ಈ ಥರದ ಒಂದು ಹೋಲಿಕೆ ಇತ್ತು, ಅದು ಅವರವ್ರ ನಡುವೆ ಇದಾಯಿತು. ಆದರೆ ಈಗ ಒಂದು ಮಾತು ಹೇಳ್ಬೇಕು ನಾನು ಏನಂದ್ರೆ, ಆಗ ಅನಂತಮೂರ್ತಿಯವರು ಈ ಥರ ನಮಗೆ ನನ್ನ ಕವಿತೆಗಳ ಬಗ್ಗೆ ಮಾತಾಡಿದ್ರು ಅದರ ಬಗ್ಗೆ. ಆದರೆ ಅದೇ ನನ್ನ ಗೋಪಿ ಮತ್ತು ಗೋಡಲಿನ ಸಂಕಲನ ಬಂತು. ಆಮೇಲೆ ಲಂಕೇಶ್ ಅದಕ್ಕೆ ಮುನ್ನುಡಿ ಬರೆದಿದ್ರಲ್ಲ, ಅದು ಬಂದು ಆದಮೇಲೆ ನಂದು ಟುವಟಾರ ಅಂತ ಒಂದು ಪದ್ಯ ಅದೇ ಮುಂದಿನ ಪ್ರಶ್ನೆ ಇತ್ತು ನಂದು. ಅನಂತಮೂರ್ತಿ ನಿಮಗೆ ಪತ್ರ ಬರೀತಾರೆ, ಹೌದು, ಅದು ಬಹಳ ದೊಡ್ಡತನ ಅಂತ ಅನ್ಸುತ್ತೆ ಅಲ್ವಾ ಸರ್? ಅಂದ್ರೆ ಒಬ್ಬ ಯುವ ಕವಿಯ ಆರಂಭದ ದಿನಗಳನ್ನ ಸಂದೇಹದಿಂದ ನೋಡಿದ ಅನಂತಮೂರ್ತಿಯವರು ಆಮೇಲೆ ಇಲ್ಲ ಈ ಕವಿಯಲ್ಲಿ ಏನೋ ಒಂದು ಜ್ಞಾನದ ಗಟ್ಟಿತನ ಇದೆ ಅಂತ ಅರಿದ ತಕ್ಷಣ ಅವರ ತಪ್ಪನ್ನ ಅವರು ಇದು ಮಾಡಿಕೊಂಡು ನಿಮಗೆ ಪತ್ರ ಬರೀತಾರೆ. ನನಗಿಲ್ಲಿ ಖುಷಿಯಾಗಿರೋದೇ ಅದು. ಈ ಹೊತ್ತು ಸಹ ಆ ಥರ ಇದೆಯಾ? ಹೊಸೊಬ್ಬರಿಗೆ ಹಿರಿಯರ ಮನ್ನಣೆ ಹೇಗೆ ಸಿಗ್ತಾ ಇದೆ, ಹೇಗೆ ಸಿಗಬೇಕು, ಏನು ಹೇಳ್ತೀರಿ? ನಿಜ, ನಾನು ಯಾಕೆ ಅದೇ ಹೇಳಿದೆ, ಯಾಕಂದರೆ ಯಾವ ಅನಂತಮೂರ್ತಿ ನನ್ನ ಕವಿತೆಗಳ ಬಗ್ಗೆ ಆ ರೀತಿಯ ತಕರಾರು ಎತ್ತಿದ್ರು, ಅವರೇ ಟುವಟಾರ ಬಂದಾಗ ಒಂದು ಪೋಸ್ಟ್ ಕಾರ್ಡ್ ಬರೆದಿದ್ರು. ಅದು ಚಿಂತಾಮಣಿಗೆ ಅಡ್ರೆಸ್ಗೆ ಪೋಸ್ಟ್ ಕಾರ್ಡ್ ಬಂದಿತ್ತು. ಅದರಲ್ಲಿ ಅವರು ನಿನ್ನ ಟುವಟಾರ ಓದಿ ತುಂಬ ಚೆನ್ನಾಗಿದೆ, ನೀನು ನಿಜವಾದ ಕವಿ, ನಾನು ನಿನ್ನ ಸ್ವಲ್ಪ ಆತುರವಾಗಿ ನಿನ್ನ ಬಗ್ಗೆ ಬರೆದೆ, ಬಟ್ ನೀನು ನಿನ್ನ ಹೇಳಿದ ಆ ಪ್ರಾಮಾಣಿಕತೆ ಇದೆಯಲ್ಲ ಅದು ಬಹಳ ದೊಡ್ಡದು. ಸೊ ಯು ಆರ್ ಗೋಯಿಂಗ್ ಟು ಗ್ರೋ, ಬೆಳೀತೀಯಾ ಅಂತ. ಅಲ್ಲೊಂದು ರಾಮಾನುಜನ್ ಅವರನ್ನ ರಾಮಾನುಜನ್ನ ಅನುಸರಿಸಬೇಡ, ಅನುಕರಣೆ ನಿಲ್ಬೇಕು ಅಂತ. ಅಂದ್ರೆ ರಾಮಾನುಜನ್ ಸ್ವಲ್ಪ ನಡುವೆ ಆಗ ಅವರ ಒಂದು ಇನ್ಫ್ಲೂಯೆನ್ಸ್ ಇತ್ತು, ಪ್ರಭಾವ ಎಲ್ಲರ ಮೇಲೂ ಇತ್ತು ಹೊಸದಾಗಿ. ಎಸ್ಪೆಷಲಿ ತಿರುಮಲೇಶು, ನಾನು ಈವನ್ ವೆಂಕಟೇಶ್ ಮೂರ್ತಿ ಕೂಡ ಸ್ವಲ್ಪ ಅವ್ರನ್ನ ಅನುಕರಿಸಿ ಬರೆಯೋದು ಅವೆಲ್ಲ ಇತ್ತು ಆ ಕಾಲದಲ್ಲಿ. ಬಟ್ ಆಮೇಲೆ ಅದು ಬಿಟ್ಟೋಯ್ತು, ಸಾಲಾನುಕ್ರಮದಲ್ಲಿ ಅದು ಹೋಗುತ್ತೆ. ಬಟ್ ಏನಂದರೆ ನೀವು ಕೇಳಿದಿರೋದೇ ಪ್ರಶ್ನೆ ಈಗ ಹೇಗಿದೆ ಅಂತ. ಸೊ ಈಗಲೂ ನಾನು ಹೇಳ್ತೀನಿ ಅತ್ಯಂತ ಪ್ರತಿಭಾವಂತರು ಈಗ ನಮ್ಮ ಕಥಾ ಸಾಹಿತ್ಯದಲ್ಲಿದ್ದಾರೆ. ತುಂಬ ಕಥೆಗಳು ತುಂಬ ಚೆನ್ನಾಗಿ ಬರೀತಿದ್ದಾರೆ, ಪದ್ಯಗಳು. ಆದರೆ ಪದ್ಯದವ್ರಿಗೆ ಹೇಳ್ತೀನಿ ನಾವು, ಅಂದರೆ ನಾನು ಇವಾಗ ಏನು ಮಾತು ಹೇಳಿದೆ ನಿಮಗೆ, ಆ ರೀತಿಯ ಒಂದು ಕಸುಬುದಾರಿಕೆಯ ಬಗ್ಗೆ, ಅಂದರೆ ಕ್ರಾಫ್ಟ್ ಬಗ್ಗೆ ಕಲ್ತ್ಕೊಳ್ಳಿ ಅಂತ ಅದ್ರ ಬಗ್ಗೆ ಹೇಳ್ತೀನಿ, ಆ ಸಾವಧಾನದ ಬಗ್ಗೆ ಹೇಳ್ತೀನಿ. ಅದನ್ನು ಅನುಸರಿಸೋರು ಭಾಳ ಕಡಿಮೆ. ಇವತ್ತು ಹೇಳಿದಲ್ಲ, ಅವ್ರಿಗೆ ಒಂದು ರೀತಿ ಇದಕ್ಕೆ ಬಹಳ ಮುಖ್ಯ ಕಾರಣ ಏನಂದ್ರೆ, ನನಗೆ ಗೊತ್ತಿರೋ ಹಾಗೆ ನಮ್ಮ ಕಾಲದಲ್ಲಿ ಏನು ಒಂದು ಪದ್ಯ ಪ್ರಕಟ ಆಗಬೇಕಾಗಿದ್ರೆ ನಾವು ಪತ್ರಿಕೆಗಳಿಗೆ ಕಾಯಬೇಕಿತ್ತು. ಕಳಿಸಿ ಅವರು ಅದನ್ನು ನೋಡಿ ಅದು ಇಷ್ಟಪಟ್ಟು ಅವ್ರು ಒಪ್ಕೊಂಡು ಅಂದರೆ ಬಹಳಷ್ಟು ಹೊಸಬರಿಗೆ ಕಲಿಸಿದಾಗ ಅವರು ಸಂಪಾದಕರು ಅದನ್ನು ನೋಡಿ ಪ್ರಕಟ ಆಗೋದಿದೆಯಲ್ಲ, ಅದಕ್ಕೆ ಬಹಳ ಸಮಯನೂ ತಗೊಳ್ಳೋದು, ಮತ್ತು ಅದಕ್ಕೆ ನಿಮಗೆ ಬಹಳ ತಾಳ್ಮೆನೂ ಬೇಕಾಗ್ತಿತ್ತು. ಮತ್ತು ಬಹಳಷ್ಟು ನೀವು ಕಲಿಸಿದ ಕವಿತೆಗಳು ವಾಪಸ್ಸು ಬರ್ಬೋದು, ಕಥೆಗಳು ವಾಪಸ್ ಬರ್ಬೋದಾಗಿತ್ತು. ಇವತ್ತು ನಾನು ಓದ್ತಿದ್ದೆ ಅಕ್ಚುಲಾಗಿ ಜಯಂತ್ ಕಾಯ್ಕಿಣಿ ಅದ್ರ ಬಗ್ಗೆ ಬರೆದು, ಅವನ ಕಾಲಕ್ಕೆ ಪ್ರಜಾವಾಣಿಗೆ ಅದು ಎಷ್ಟು ಪದ್ಯಗಳನ್ನು ಕಳಿಸಿದಂತೆ ಎಲ್ಲ ವಾಪಸ್ಸುಗಳು ಬಂದಿದ್ದು ಅಂತ. ಅಂದರೆ ಅದು ಅದೇನಾಗುತ್ತೆ, ಅಟ್ಲೀಸ್ಟ್ ಆ ಪತ್ರಿಕೆಗಳ ಸಂಪಾದಕರಿರ್ತಿರಲ್ಲ, ಒಳ್ಳೆಯ ಸೆನ್ಸಿಬಿಲಿಟಿ ಇದೆ ಅಂತ, ಒಳ್ಳೆಯ ಅದು ಸಂವೇದನೆ ಅಂತವರು ಅವ್ರು ಆಯ್ಕೆ ಮಾಡಿದಾಗ ಅಲ್ಲೇ ಒಂದು ವಿಮರ್ಶೆ ಸಿಗ್ತದೆ ಅಲ್ವಾ, ಅದು ಅಕ್ಸೆಪ್ಟ್ ಆದಾಗ ಸೊ ಅಲ್ಲಿ ನಿಮಗೂ ಒಂದು ಅಕ್ಸೆಪ್ಟೆನ್ಸ್ ಸಿಗುತ್ತೆ, ಮತ್ತು ಜೊತೆಗೆ ನಿಮ್ಮ ಕವಿತೆಯ ಬಗ್ಗೆ ಒಂದು ನಿಮ್ಮಲ್ಲಿ ಆ ರೀತಿಯ ಆತ್ಮವಿಶ್ವಾಸ ಕೂಡ ಬರುತ್ತೆ. ಆದರೆ ಇವತ್ತೇನಾಗಿದೆ, ಇವತ್ತು ನಿಮಗೆ
ಯಾವ ಪತ್ರಿಕೆಗಳು ಅಫ್ಕೋರ್ಸ್ ಕವಿತೆಗಳು ಪ್ರಕಟಿಸ್ತಾ ಇಲ್ಲ. ಜೊತೆಗೆ ಇವತ್ತು ನಿಮಗೆ ನಿಮ್ಮ ಸಾಮಾಜಿಕ ಮಾಧ್ಯಮಗಳಿವೆ, ಅದಕ್ಕೆ ನೀವು ಏನು ವಾಟ್ಸಾಪಲ್ಲೋ ಫೇಸ್ಬುಕ್ಕಲ್ಲೋ ಇನ್ಸ್ಟಾಗ್ರಾಮಲ್ಲಿ ಎಲ್ಲಿ ಬೇಕೋ ನಿಮಗೆ ಬೇಕಾದಷ್ಟು ಲೈಕ್ಗಳು ಬರುತ್ತವೆ ಅಲ್ಲ ನೀವು ಹಾಕ್ತೀರಿ. ಅದೇ ಇವಾಗ ಅದಕ್ಕೇನು ಯಾರು ಆಯ್ಕೆದೇನಿಲ್ಲ, ಯಾವ ಸಂಪಾದಕರಿಗೇನು ಕಾಯಬೇಕಾಗಿಲ್ಲ. ಸೊ ನೀವು ಹಾಕ್ತೀರಿ, ಸೊ ಬಹಳ ಸುಲಭವಾಗಿ ಅದು ಪಬ್ಲಿಷ್ ಆಗತ್ತೆ. ಅದನ್ನು ಓದ್ಬೋದು ಮಾಡಬಹುದು. ಆದರೆ ಇದನ್ನು ಇವತ್ತು ಕೇವಲ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಜಗತ್ತಿನಾದ್ಯಂತ ಯಾರು ಬೇಕಾದ್ರೂ ನೋಡ್ಬೋದು. ಸೊ ಅದರಿಂದ ಬಹಳಷ್ಟು ಒಳ್ಳೆಯದು ಇದೆ. ನಿಜವಾದ ಒಳ್ಳೆಯ ಕವಿ ಪ್ರತಿಭಾವಂತರಾಗಿದ್ದರೆ ಎಲ್ರಿಗೂ ತಲುಪ್ಬೋದು ಸುಲಭವಾಗಿ. ಆದರೆ ಬಹಳ ಮುಖ್ಯವಾಗಿ ಇಲ್ಲಿ ವಿಮರ್ಶೆ ಇಲ್ಲ. ಸೊ ವಿಮರ್ಶೆ ಇಲ್ಲದೆ ಇದ್ದರೆ ಯಾವುದೇ ಕಲೆ ಬೆಳೆಯಲ್ಲ. ವಿಮರ್ಶೆ ಏನು ಮಾಡುತ್ತೆ ಅಂದರೆ ಅದರಲ್ಲೂ ಒಳ್ಳೆಯತನವನ್ನು ತೋರಿಸುತ್ತೆ, ಜೊತೆಗೆ ಅದರ ಇತಿಮಿತಿಗಳನ್ನು ತೋರಿಸುತ್ತೆ, ಬೆಳವಣಿಗೆಗೆ ಅದು ಅಣಿ ಮಾಡಿಕೊಡುತ್ತೆ. ನಮಗೆಲ್ಲ ಅದೃಷ್ಟವಶಾತ್ ಅಂತ ಒಳ್ಳೆಯ ವಿಮರ್ಶಕರಿದ್ರು, ನಮ್ಮನ್ನು ಬೆಳೆಸಿದ್ರು. ಅವರ ವಿಮರ್ಶೆ ಬೆಳೆಸುತ್ತೆ. ಆದರೆ ಇವತ್ತು ವಿಮರ್ಶೆ ಅಂದರೆ ಏನು ತಿಳ್ಕೊಂಡಿದ್ದಾರೆ ಅಂದರೆ ಹೊಗಳಿದ್ರೆ ವಿಮರ್ಶೆ ಅಂತ. ಸೊ ಹಾಗಾಗಿ ಯಾರಿಗೂ ವಿಮರ್ಶೆಯನ್ನು ತಾಳಿಕೊಳ್ಳುವ ಗುಣ ಸಹನ ಇಲ್ಲ. ಅದು ಅವರ ಬೆಳವಣಿಗೆಗೆ ಆಗುತ್ತೆ. ಅದಕ್ಕೆ ನಾನು ಒಂದು ಉದಾಹರಣೆಯನ್ನು ಕೊಡ್ತೀನಿ ನಿಮಗೆ. ನನ್ನ ಟುವಟಾರ ಕವನ ಸಂಕಲನ ಬಂದಾಗ ಅದರ ಬಗ್ಗೆ ಹಾಮ ನಾಯಕರು ಆವಾಗ ಅದೊಂದು ವೈಜ್ಞಾನಿಕ ಲೇಖನ ಅಂತ ಹೇಳ್ತಾರೆ. ಹೌದು. ಬಟ್ ಅಡಿಗರು ನಿಮ್ಮನ್ನ ಸಪೋರ್ಟ್ ಮಾಡಿ ಒಂದು ಲೇಖನ ಬರೀತಾರೆ. ಲೇಖನ ಅಂದ್ರೆ ಆಕಾಶವಾಣಿಯಲ್ಲಿ ಅವರು ಲೇಖನ ಓದಿದ್ರು, ಆಮೇಲೆ ಲೇಖನವಾಗೂ ಪ್ರಕಟ ಆಯ್ತು. ಅದು ಅಲ್ಲಿ ಹಮಾನಾಯಕರು ತಿಂಗಳ ಒಂದು ಪುಸ್ತಕ ಅಂದ್ಬಿಟ್ಟು ಅದನ್ನ ರಿವ್ಯೂ ಮಾಡಿದ್ರು. ಆದರೆ ಆಮೇಲೆ ಅದನ್ನ ತುಂಬ ಬೈದಿದ್ರು ಅವರು. ಅಂದರೆ ಅದು ಭಾಳ ಇವರು ಗೋಪಿಮತ್ಗಾಳಿನಿಂದ ಮುಂದಕ್ಕೆ ಇನ್ನೂ ಬೆಳೆದಿಲ್ಲ, ಆಮೇಲಿಂದ ಇವ್ರಿಗೆ ಟುವಟಾರ ಅನ್ನೋದು ಅದು ತುಂಬ ಗದ್ಯ ಅಂತೆಲ್ಲ. ಅದಿಷ್ಟಾಗಿ ನನಗೆ ನಾನು ಇದಕ್ಕೆ ಮಡಿಕೇರಿ ಸಾಹಿತ್ಯ ಸಮ್ಮೇಳನಕ್ಕೆ ಹೋದಾಗ ಅಲ್ಲಿ ಅವ್ರು ಬಂದಿದ್ರು. ನಾನೇ ಹುಡ್ಕೊಂಡು ಹೋಗಿ ಅವ್ರಿಗೆ ಹೋಗ್ಬಿಟ್ಟು ನೀವು ನನ್ನ ಇದಕ್ಕೆ ವಿಮರ್ಶೆ ಓದಿ ಸರ್ ಅಂತ ಹೇಳಿದೆ. ಭಾಳ ಬೇಜಾರಾಗಿರ್ಬೋದು ಅಂತಂದರು. ಸರ್ ಬೇಜಾರು ಯಾಕೆ ಸರ್? ಆ್ಯಕ್ಚುಲಿ ತಿಂಗಳ ಪುಸ್ತಕ ಅಂತ ನೀವು ಆಯ್ಕೆ ಮಾಡಿ ಹಾಕಿದ್ದೇನೆ ಅದಕ್ಕೊಂದು ದೊಡ್ಡ ಹೆಚ್ಚುಗಾರಿಕೆ ಅಲ್ವಾ? ಅಲ್ಲಿಗೆ ಅದೊಂದು ಇಂಪಾರ್ಟೆಂಟ್ ಬುಕ್ ಅಂತ ಆಯ್ತಲ್ವಾ? ಅದ್ರ ಬಗ್ಗೆ ನೀವು ಹೇಳೋದನ್ನೆಲ್ಲ ನಾನು ಗಮನಿಸ್ತೀನಿ, ಮಾಡ್ತೀನಿ ಅಂತ. ಆಗ ಅವ್ರು ಹೇಳಿದ್ರು, ನೋಡಪ್ಪ ಇದು ವಿಮರ್ಶೆ ಅಂತ ತೆಗೆದುಕೊಳ್ಬೇಕಾದ ರೀತಿ, ಇದೇನು ತೋರಿಸುತ್ತೆ ಅಂದರೆ ನೀನು ಬೆಳಿತೀಯ ಅಂತ ತೋರಿಸುತ್ತೆ. ಸೊ ಈ ಆಟಿಟ್ಯೂಡ್ ಇದೆಯಲ್ಲ, ಇದು ಬೇಕು. ಆವಾಗ ಏನೋ ಅವ್ರು ಬೈದ್ಬಿಟ್ರು, ಏನೋ ಅವ್ರೇನು ಶತ್ರುನೇ. ಸರ್, ಟುವಟಾರ ಅದರ ಬಗ್ಗೆ ನೀವು ಮಾತಾಡ್ತಾ ಅಡಿಗರು ಕೂಡ ಅದನ್ನು ಗಮನಿಸಿ ಅವರೊಂದು ಸನಾತನ ಶಬ್ದದ ಬಗ್ಗೆ ಒಂದು ನೋಟ್ ಹಾಕ್ತಾರೆ. ನೀವು ಆ ಸನಾತನವನ್ನು ಬಳಸಿದ ರೀತಿ ಏನಿದೆ ಅದರ ಬಗ್ಗೆ ನನಗೆ ಸ್ವಲ್ಪ ಹೇಳಿ. ಯಾಕಂದರೆ ಸನಾತನ ಶಬ್ದಕ್ಕೆ ಬೇಕಾದಷ್ಟು ಒಳ್ಳೆಯ ಮತ್ತು ಕೆಟ್ಟ ಎರಡೂ ರೀತಿಯ ವಿಮರ್ಶೆ ಸಿಕ್ಕಿದೆ. ನೀವು ತಗೊಂಡ ರೀತಿ ಯಾವ ರೀತಿ? ಅಲ್ಲ, ಟುವಟಾರ ಯಾವುದಕ್ಕೆ ಅದು ಪ್ರತೀಕವಾಗಿದೆ ಅಂದರೆ ಒಟ್ಟು ನಮ್ಮ ಏನು ಜೀವನ ದೃಷ್ಟಿಗೆ ಅಂತ, ನಮ್ಮ ಜೀವನ ಕ್ರಮಕ್ಕೆ ಅಂತ, ಭಾರತೀಯರ ಜೀವನ ಕ್ರಮಕ್ಕೆ ಅಂತ. ಸೊ ನಮ್ಮ ಭಾರತೀಯ ಜೀವನ ಕ್ರಮ ಮೊದಲಿಂದಲೂ ಕೂಡ ಭಾಳ ಜಡ್ಡುಗಟ್ಟು ಹೋಗಿದೆ ಅನ್ನೋ ಥರದ್ದು. ಅಂದರೆ ಬಹಳ ನಿಧಾನ ಇದೆ ಮತ್ತು ಪರ ಆಕ್ರಮಣಗಳಿಗೆ ಭಾಳ ಸುಲಭ ಸಿಕ್ಕಾಕೊಳ್ತೀವಿ ನಾವು ಅಂತ. ಇವತ್ತು ಕೂಡ ಅದು ಟುವಟಾರನು ಹಾಗೆ ಪರ ಆಕ್ರಮಣಗಳಿಗೆ ಸಿಕ್ಕಿ ಅದು ನಡೆಸಿ ಹೋಗ್ತಾ ಇರೋದ್ರಿಂದ ಅದು ರಕ್ಷಿಸಬೇಕು ಅಂತ. ಸೊ ಹೀಗೆ ನಮ್ಮ ಒಂದು ಭಾರತೀಯ ಸಂಸ್ಕೃತಿಯನ್ನು ಕೂಡ ಆಕ್ರಮಣಕ್ಕೆ ಸಿಕ್ಬಿಟ್ಟಿದೆ, ನಾವು ರಕ್ಷಿಸಬೇಕು ಅನ್ನೋದಿದೆಯಲ್ಲ, ಇದು ಅಂದರೆ ಇದಲ್ಲ. ಸೊ ನಾವು ಎಚ್ಚೆತ್ತುಕೊಳ್ಬೇಕು ಅನ್ನೋದು ಗುಣ ಅಷ್ಟೇ ಇರೋದು. ಇದು ನಾನು ಸನಾತನವನ್ನು ಧಿಕ್ಕರಿಸ್ತೀನಿ ಅಂತಲೋ ಅಥವಾ ಅದನ್ನು ಪುರಸ್ಕರಿಸ್ತೀನೋ ಅಲ್ಲ. ಸೊ ಏನಂದರೆ ಈ ನಮ್ಮ ಜೀವನ ಶೈಲಿ ಇದೆಯಲ್ಲ, ಈ ಶೈಲಿಯೇ ಬಹಳ ಈ ಸ್ಪರ್ಧಾತ್ಮಕವಾದಲ್ಲ ಅಂತ, ಅಥವಾ ಮತ್ತು ಈ ಬದಲಾವಣೆಗೆ ಒಡ್ಡುಗೊಂಡಿದ್ದಲ್ಲ. ಸೊ ಬದಲಾವಣೆಯ ಕಡೆ ವಿರೋಧಿ ಅಂತ. ಸೊ ನಮ್ಗೆ ಇದ್ದಂಗೆ ಇರಬೇಕು ಎಲ್ಲ ಸ್ಟೇಟಸ್. ಅಂದರೆ ಅದನ್ನೇ ನಾವು ಇವಾಗ ರಿವಿಷನಿಸ್ಟ್ ಅಂತ ಕರಿತೀವಿ. ಮತ್ತೆ ಯಾವುದೋ ಹಿಂದೆ ನಾವು ಯಾವುದೋ ವೇದ ಕಾಲದಲ್ಲಿ ಇದ್ದ ರೀತಿಯಲ್ಲಿ ಇವತ್ತಿರಬೇಕು ಅಂತ ಆ ಯೋಚನೆ ಮಾಡೋಕ್ಕೆ ಸರಿಯಲ್ಲ. ಈ ಕಾಲಕ್ಕೆ ತಕ್ಕ ಈ ಕಾಲಕ್ಕಾದ ಬದಲಾವಣೆಗಳನ್ನ ಅದೆಲ್ಲನೂ ಎಲ್ಲವನ್ನು ಆಗುವ ಬದಲಾವಣೆ ಜೀರ್ಣಿಸ್ಕೊಂಡು ನಾವು ಮುಂದಕ್ಕೆ ಹೋಗಬೇಕು, ಪ್ರಗತಿ ಹೊಂದಬೇಕು ಅನ್ನೋದು. ಆದರೆ ನನಗೆ ಸನಾತನದ ಹಿಂದಿರುವ ಇನ್ನೊಂದು ಸತ್ಯ ಏನಂದರೆ ಅದು ನಿಜಕ್ಕೂ ಸದಾ ಚಲನಶೀಲ ಆಗಿರೋದು ಅಂತ ಒಂದು ಮಾತು ಇದೆ. ಅದು ಇನ್ನು ದೇವರು ಅಂತ ಹೇಳಿದಾಗ ಅದು ನಿರ್ಗುಣ ಸ್ವರೂಪ ಆಗಿರೋದು, ನಿರಾಕಾರ ಸ್ವರೂಪವನ್ನು ಹೇಳಿರೋದು.
ಬಹುಶಃ ಇಲ್ಲಿ ನಾವು ಅದನ್ನ ತಪ್ಪು ತಿಳ್ಕೊಂಡಿದೀವ ಹಾಗಾದ್ರೆ ಸನಾತನವನ್ನ? ತಪ್ಪು ಅಲ್ವಮ್ಮ. ಸನಾತನ ಅಂತ ಹೇಳಿದಲ್ಲ, ಈ ನೀವು ಹೇಳಿದಾಗೆ ಸಂಸ್ಕೃತಿ ಅನ್ನೋದು ಕೂಡ ಅದು ನಿಂತ ನೀರಲ್ಲ, ಚಲನಶೀಲವಾದದ್ದು ಅಂತಲೇ. ಚಲನಶೀಲವಾಗಿರೋದೇ ಸಂಸ್ಕೃತಿ ಅಂತಲೇ. ಹಾಗೆ ನಮ್ಮ ಆಲೋಚನೆಯೂ ಚಲನಶೀಲವಾಗಿರಬೇಕು. ಆದರೆ ಕೆಲವರು ಏನು ಅಂದ್ಕೊಂಡ್ಬಿಟ್ಟಿದ್ದಾರೆ ಅಂದರೆ ಸನಾತನ ಅಂತಂದರೆ ಹಿಂದೆ ಇದ್ದ ರೀತಿಯಲ್ಲಿ ಇರೋದು ಅಂತ. ಅದಲ್ಲ. ಯಾವುದೋ ಕಾಲದಲ್ಲಿ ನಾವು ಇದ್ದ ರೀತಿ ಇಲ್ಲ. ಆಗ ಕಾಲದಿಂದ ಆವಾಗ ಅವ್ರಿಗೇನು ಅವ್ರ ಕಾಲಕ್ಕೆ ಏನು ಅರ್ಥಕೊಂಡು ಈಗಿನ ಇತ್ತು. ಇವಾಗ ಇನ್ನೂ ನಮ್ಮ ಜ್ಞಾನ ಇದು ವಿಶಾಲವಾಗ್ತಾ ಹೋಗ್ಬೇಕಲ್ವಾ? ಸೊ ಪರಿಧಿ ದೊಡ್ಡದಾಗ್ತಾ ಹೋಗ್ಬೇಕಲ್ವಾ? ಅನಂತ ಆಗ್ತಾ ಹೋಗ್ಬೇಕು. ಮತ್ತು ಈ ಹೊಸ ಆಲೋಚನೆಗಳು, ಇವತ್ತಿನ ವೈಜ್ಞಾನಿಕ ಸಂಶೋಧನೆಗಳಿಂದ ಆಗಿರುವಂಥದ್ದು ಇವನ್ನೆಲ್ಲವೂ ಕೂಡ ನಾವು ಅದಕ್ಕೆಲ್ಲ ಒಡ್ಕೋಬೇಕು ಮತ್ತು ಬದಲಾವಣೆ ಮುಂದೆ ಹೋಗ್ಬೇಕು. ಇದು ಇವನ್ ದೇವರು ಅನ್ನೋ ಕಲ್ಪನೆ ಕೂಡ ನೀವು ಏನು ಹೇಳಿದ್ರೆ ನಿರ್ಗುಣ ನಿರಾಕಾರ ಅಂತ. ಸೊ ಅಷ್ಟಕ್ಕೂ ಏನು ಅಂತಂದ್ರೆ ದೇವರು ಅಂದ್ರೆ ಒಂದು ಕಾಸ್ಮಿಕ್ ಪವರ್ ಅಲ್ವಾ? ಆಮೇಲೆ ಬರ್ತೀನಿ ಹೇಳಿದ್ ನಾನು. ಅಷ್ಟಕ್ಕೆ ಆ ರೀತಿ ನೀವು ತಗೊಂಡಾಗ ಅದಕ್ಕೆ ಕೆಲವರು ಕೂಡ ಅರ್ಥ ಬರ್ತದೆ. ಇಲ್ದಿದ್ರೆ ನಿಮ್ಗೆ ಸನಾತನ ಅಂದ್ಕೊಂಡೆ ಈಗಿನವ್ರದ್ದು ಬಹಳ ದೊಡ್ಡ ಇದೆ ಅಂತಂದ್ರೆ ನಮ್ಮ ಹಿಂದಿನವ್ರದ್ದು ಎಲ್ಲ ಆ ಗತ ವೈಭವ ಅಂತಿದ್ದಲ್ಲ, ಅದನ್ನ ಅಡಿಗರು ಬಹಳ ವಿರೋಧಿಸ್ತಾರೆ. ಗತ ವೈಭವ ಅದನ್ನ ನೀವು ಅದನ್ನ ಬಿಟ್ಟು ಗತ ವೈಭವ ಅಲ್ಲ, ಅಲ್ಲಿರೋ ಸಾರವನ್ನು ತಗೊಳ್ಳಿ. ಅಡಿಗರ ಕಾವ್ಯದ ಇದೆ ಅದು. ಏನಂದ್ರೆ ನಮ್ಮನ್ನು ನಾವು ಮತ್ತೆ ಅರ್ಥ ಮಾಡ್ಕೋಬೇಕು. ನಮ್ಮಲ್ಲಿರುವಂತ ಆ ಸಾರವನ್ನೆಲ್ಲ ನಮ್ಮ ಮತ್ತೆ ನಾವು ಅದನ್ನ ಅರ್ಥ ಮಾಡ್ಕೊಂಡು ನಾವು ಮುಂದೆ ಹೋಗ್ಬೇಕು ಅನ್ನೋದು. ಸೊ ಅವರು ಇದಲ್ಲ ಸನಾತನದ ವಿರೋಧಿಗಳು ಯಾರು ಅಲ್ವಲ್ಲ, ಕವಿಗಳು ಯಾರು ವಿರೋಧಿಗಳಾಗಿರ್ಲಿಕ್ಕೆ ಸಾಧ್ಯ. ಓಪನ್ ಮೈಂಡೆಡ್ ಆಗಿದ್ರೆ ಕವಿ ಆಗೋದು. ಪ್ರಾಯಶಃ ನಂಗನ್ಸೋದು ಸನಾತನ ಅಂದ್ರೆ ಓಪನ್ ಆಗಿರೋದು, ಒಂದು ಮುಕ್ತವಾಗಿರೋದು ಅಂತ ಇತ್ತೋ ಏನೋ. ಬಹುಶಃ ದಕ್ಕಿದ ರೀತಿ ಭಿನ್ನವಾಗಿತ್ತೇನೋ ಅಂತ. ಕವಿಯಾಗಿ ಎಸ್ಟಾಬ್ಲಿಷ್ ಆದ ನಿಮ್ಗೆ ನಾನು ತುಂಬಾ ಸರ್ತಿ ಕೇಳಿರ್ಬೋದಾದ್ರೆ ನಾನು ಮತ್ತೆ ಕೇಳ್ತೀನಿ, ಕಾವ್ಯಕ್ಕೆ ಉದ್ದೇಶ ಅಂತ ಇರುತ್ತಾ ಸರ್? ಕಾವ್ಯ ಹುಟ್ಟುವಾಗ ನೀವು ಹೇಳ್ತೀರಿ ಸಹಜವಾಗಿ ಇರಬೇಕು, ಸ್ಫೂರ್ತಿ ಅಂತ ಇಲ್ಲ. ಆದ್ರೆ ಒಂದು ಕಾವ್ಯ ಹುಟ್ಟುವಾಗ ನಿಮ್ಮಲ್ಲಿ ಏನೊಂದು ಒದ್ದಾಟ ಇರುತ್ತಲ್ಲ, ಅದಕ್ಕೊಂದು ಉದ್ದೇಶ ಅಂತ ಏನಾದ್ರೂ ಇರುತ್ತಾ? ಅಲ್ಲ, ಇದು ಕಾವ್ಯ ಒಟ್ಟಾರೆ ಇವಾಗ ಕವಿತೆ ಅಂದ್ರೇನೆ ನಿಮ್ಮ ಮನಸ್ಸಿನ ಆಂದೋಲನಗಳನ್ನು, ಅಂದರೆ ಅದು ಕವಿತೆ ಎಲ್ಲ ಭಾವಗಳ ಒಂದು ಎಲ್ಲ ಭಾವಗಳಿಂದಲೂ ಬರ್ಬೋದು. ಅದು ಕೇವಲ ನಿಮ್ಮ ದುಃಖದಿಂದಲೋ ವಿಷಾದದಿಂದಲೋ ಬರುವಂಥದ್ದೇ ಅಲ್ಲ, ಸಂತೋಷದಿಂದಲೂ ಬರ್ಬೋದು, ಸಂಭ್ರಮದಿಂದಲೂ ಬರ್ಬೋದು, ಅಥವಾ ನಿಮ್ಮ ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಏನು ಒಂದು ವಿಸ್ಮಯದಿಂದ ಬರ್ಬೋದು, ಬೆರಗಿನಿಂದ ಬರ್ಬೋದು. ಬೆರಗಿದೆಯಲ್ಲ ಅದು ಬಹಳ ಇದು ನೋಡಿದಾಗ ಅರೆ ಅಂತ ಅನ್ಸುತ್ತಲ್ಲ ನಮಗೂ, ಅದು ಬೆರಗಿದೆಯಲ್ಲ, ಆ ಬೆರಗಿನಿಂದಲೂ ಬರ್ಬೋದು. ಸೊ ಎಲ್ಲವೂ ಕೂಡ. ಮತ್ತು ಕವಿತೆ ಯಾವತ್ತೂ ಕೂಡ ಬಹಳ ದೊಡ್ಡ ಇದೇನಂದ್ರೆ ಕವಿತೆ ಏನು ಅಲ್ಲ ಅಂತ ಮೊದಲು ತಿಳ್ಕೊಬೇಕು ನೀವು. ಕವಿತೆ ಏನಲ್ಲ ತಿಳ್ಕೊಂಡ್ರೆ ನೇತಿ ಅಂತೀವಲ್ಲ ಹಾಗೆ, ಅದಲ್ಲ ಅಂತ. ಕವಿತೆ ಏನಲ್ಲ ಅಂದ್ರೆ ಕವಿತೆ ಕತೆ ಅಲ್ಲ, ಕವಿತೆ ನೀತಿ ಅಲ್ಲ, ಕವಿತೆ ಉಪದೇಶ ಅಲ್ಲ, ಕವಿತೆ ನಿಮಗೆ ಸಾಮಾಜಿಕ ಹೋರಾಟದ್ದಲ್ಲ, ಏನೂ ಅಲ್ಲ. ಹಾಗೆ ಕವಿತೆ ಅಂದ್ರೆ ಏನು ಅಂತ ಒಂದು ಅನುಭವ, ಒಂದು ವಿಶಿಷ್ಟವಾದ ಅನುಭವ. ಅದು ಹಗಲಾಗುತ್ತೆ, ರಾತ್ರಿ ಆಗುತ್ತೆ, ಅಲ್ಲ ನಿಮಗೆ ಕವಿತೆ ಓದಿದಾಗ ಒಂದು ಅನುಭವ ಆಗ್ಬೇಕು, ಅದು ಮುಖ್ಯ. ಆ ಅನುಭೂತಿ ಅಂತ ಅದನ್ನೇ ಅವರ ರಸ ಅಂತ ಕರೆದ್ರು. ಓದಿದಾಗ ಅದು ವಿಷಾದವೇ ಇರಲಿ, ಸಂತೋಷವೇ ಇರಲಿ, ಬೆರಿಗೆ ಏನೇ ಇರಲಿ, ನಿಮ್ಗೊಂದು ಅನುಭವ ಆಗತ್ತೆ. ಅದೇ ಅದರ ವಿಶಿಷ್ಟತೆ. ಅಂದ್ರೆ ನೀವು ಬೇರೆ ದಿನ ಗದ್ಯದಲ್ಲಿ ಹೇಳ್ಬೋದು, ಗದ್ಯದಲ್ಲಿ ಹೇಳಕ್ ಆಗದೇ ಇರುವಂತದ್ದು ಪದ್ಯ ಅಂತ. ಏನದು ಗದ್ಯದಲ್ಲಿ ಹೇಳಕ್ ಆಗದೆ ಇರುವಂತದ್ದು ಅಂದರೆ ಅದೇನೋ ಒಂದು ವಿಶಿಷ್ಟವಾದ ಒಂದು ಅನುಭವ ಆಗತ್ತೆ, ನಿಮ್ಗೆ ಅನುಭೂತಿ ಆಗ್ತದಲ್ಲ. ಇವಾಗ ನಿಮ್ಗೆ ಯಾವುದೇ ಒಂದು ಒಳ್ಳೆ ಪದ್ಯ ಓದಿದಾಗ, ಉದಾಹರಣೆಗೆ ನಾನು ಬಡವಿ ಆತ ಬಡವ ಪದ್ಯ ಓದಿದಾಗ ನಿಮ್ಗೆ ನಿಮ್ಮ ಮನಸ್ಸಿನಲ್ಲಿರೋ ಒಂದು ಅನುಭವ ಆಗತ್ತಲ್ವಾ, ಆ ಅನುಭವ ಅಷ್ಟೇ ಮುಖ್ಯ ಅಲ್ಲಿ. ಅಥವಾ ನೀ ಹಿಂಗ ನೋಡಬೇಡ ನನ್ನ ನೀವು ಓದಿದಾಗ ಒಂದು ನೀವು ಹೃದಯ ಕಳ್ಕೊಂತ ಒಂದು ಅನುಭವ ಆಗತ್ತಲ್ವಾ. ಆ ಅನುಭವ ಆ ಮಾತಿನಿಂದ ಮೂಡಿದ್ದು, ಅವ್ರು ಕೊಡೋ ಆ ಚಿತ್ರಗಳಿಂದ ಮೂಡಿದ್ದು ಅಲ್ವಾ, ಆ ಕಲೆಗಾರಿಕೆಯಿಂದ ಮೂಡಿದ್ದು. ಸೊ ಆ ಅನುಭೂತಿ ಅಂತ ನಾನು ಹೇಳ್ತೀವಿ, ಅದು ಅದರ ಕವಿತೆಯ ಉದ್ದೇಶ ಅದು ಅಂತ. ಒಂದು ಹಂತದಲ್ಲಿ ಕಾವ್ಯಲೋಕವನ್ನ ಬಂಡಾಯದ ಮನಸ್ಥಿತಿ, ದಲಿತ ಮನಸ್ಥಿತಿ ಕೂಡ ಬಹಳ ಪ್ರಖರವಾಗಿ ಒಂದು ಆವರಿಸ್ಕೊಂಡಿತ್ತು. ಬಟ್ ಆಗ ಅಲ್ಲೊಂದು ಉದ್ದೇಶ ಅನ್ನೋದು ಇತ್ತಲ್ವಾ ಸರ್? ಯಾಕಂದ್ರೆ ನಮ್ಮ ನಡುವೆ ಇದ್ದ ಒಂದು ಅಸಮಾನತೆಯನ್ನ ಅವರು ಬೆಟ್ಟು ಮಾಡಿ ತೋರಿಸಿದ್ರು.
ಇದರ ಬಗ್ಗೆ ನಾನು ಹೇಳಿರೋದು. ಅಲ್ಲೊಂದು ಉದ್ದೇಶ ಇರ್ಲಿಲ್ವಾ? ಸರಿ, ಅಲ್ಲೂ ಕೂಡ ಇವಾಗ ನಿಮಗೆ ಅದ್ರ ಬಗ್ಗೆ ತಕರಾರಿಲ್ಲ. ಬಂಡಾಯದ ಆಗಲಿ ದಲಿತದ್ದಾಗಲಿ ಆ ಒಂದು ಅನುಭವ ಇದೆಯಲ್ಲ, ಸೊ ಆ ಅನುಭವವನ್ನು ಕವಿ ಕಟ್ಟಿಕೊಟ್ಟಿದ್ದು ನಿಮ್ಮಲ್ಲಿ ಅನುಭವ ಆದಾಗ ಅದು ಕವಿತೆ ಸಾರ್ಥಕ ಆಯಿತು ಅಂತ. ಇಲ್ಲದೇ ಇದ್ದರೆ ಅದನ್ನು ನೀವು ಗದ್ಯದಲ್ಲೇ ಕಟ್ಕೊಡ್ಬೋದಲ್ಲ. ಒಂದು ಪ್ರಬಂಧ ಬರಿಬೋದು, ಒಂದು ಕಥೆ ಬರಿಬೋದು, ಒಂದು ಕಾದಂಬರಿ ಬರಿಬೋದು. ಕವಿತೆಯಲ್ಲಿ ಏನಾಗುತ್ತೆ, ಈಗ ಸಿದ್ಧಲಿಂಗಯ್ಯನವರ ಕವಿತೆಗಳನ್ನ ಓದಿದಾಗ ಅಲ್ಲಿ ಆ ಇರೋ ನೋವು ನಿಮ್ಮ ನೋವು ಆಗತ್ತೆ, ನಿಮ್ಮ ಒಳಗಿನ ಕಲಕತ್ತಲ್ವ, ಅದು ಕಾವ್ಯದ ಅನುಭೂತಿ ಅಂತ ಹೇಳೋದು. ಸೊ ಅನುಭವ ಯಾವುದೇ ಆಗಬಹುದು. ನಿಮಗೆ ಗೋಪಿ ಮತ್ತು ಗಾಡ್ಲಿನ ಓದಿದಾಗ ಸಿಗುವಂಥ ಒಂದು ಖುಷಿಯ ಅನುಭವವೂ ಆಗ್ಬೋದು, ಅಥವಾ ತಬ್ಬಿಬ್ಬಿನ ಅನುಭವವೂ ಆಗ್ಬೋದು. ಅನುಭವ ಒಟ್ಟು ಕೊಡುವ ಅನುಭವ. ಕಾವ್ಯ ಅಂದರೆ ಅನುಕ್ತವಾದ ಅವೆಲ್ಲ ತೀರಾ ದೊಡ್ಡ ದೊಡ್ಡ ಸಿದ್ಧಾಂತಗಳಿಂದ ನಾನು ಕವಿತೆ ಬಗ್ಗೆ ಕೇಳುವಾಗಲೂ ಅದು ಒಂದು ಮಾತು ಹೇಳ್ತೀನಿ, ಕವಿತೆಗೆ ಯಾವುದೇ ಫಾರ್ಮುಲಾ ಇಲ್ಲ. ಸೊ ಅದಕ್ಕೆ ಯಾವುದೇ ಏನು ಒಂದು ಸಿದ್ಧ ಸೂತ್ರ ಇಲ್ಲ. ಓದಿ ಖುಷಿ ಪಡಿ. ಸಿದ್ಧ ಸೂತ್ರ ಇಲ್ಲ, ಸಿದ್ಧ ಸೂತ್ರನೂ ಇಲ್ಲ, ಮತ್ತು ಒಂದು ರೆಸಿಪಿನೂ ಇಲ್ಲ. ಸೊ ಇಂತಿಂತೆಲ್ಲ ಹಾಕಿದ್ರೆ ಇದು ಉತ್ಕೃಷ್ಟ ಕಾವ್ಯ ಆಗ್ತದೆ ಅಂತಿಲ್ಲ. ಯಾಕಂದರೆ ಹಾಗೆ ಇದ್ದಿದ್ದರೆ ಒಂದು ವೇಳೆ ನಿಮಗೆ ರೆಸಿಪಿ ಕೊಡ್ಬೋದು ಅಲ್ವಾ, ಅಥವಾ ನಿಮಗೆ ಫಾರ್ಮುಲಾ ಕೊಡ್ಬೋದು. ಸೊ A+B² ಇಸ್ಕೊಟ್ಟು A² + B² 2AB ಅಂತ. ಇದು ಆ ಸೂತ್ರ ಇಲ್ಲವೇ ಇಲ್ಲ. ಯಾಕಂದರೆ ಒಳ್ಳೆ ಕವಿತೆ ಓದಿದಾಗ ಇದು ಒಳ್ಳೆ ಕವಿತೆ ನಮ್ಗೆ ಗೊತ್ತಾಗುತ್ತೆ, ಆಹಾ ಅಂತ ಅನ್ಸುತ್ತೆ. ಆಮೇಲೆ ನೀವು ಅದು ಹೇಗೆ ಒಳ್ಳೆ ಕವಿತೆ ಅಂತ ವಿಶ್ಲೇಷಣೆ ಮಾಡ್ಬೋದು ಬೇಕಾದ್ರೆ. ಆದರೆ ಏನೇನು ಸೇರಿಸಿದ್ರೆ ಒಳ್ಳೆ ಕವಿತೆ ಆಗುತ್ತೆ ಅಂತ ಸ್ವತಃ ಕವಿ ಕೂಡ ಗೊತ್ತಿಲ್ಲ. ಗೊತ್ತಿದ್ರೆ ಮಹಾಕವಿಗಳ ಯಾಕೆ ಇವನ್ ಬೇಂದ್ರೆ ಆಗ್ಬೋದು, ಕುವೆಂಪುನೇ ಆಗ್ಬೋದು, ಅಡಿಗರೇ ಆಗ್ಬೋದು, ಬರೆದಿದ್ದೆಲ್ಲ ಶ್ರೇಷ್ಠ ಕಾವ್ಯ ಆಗಬೇಕಾಗಿತ್ತು. ಬರೆದಿದ್ದೆಲ್ಲ ಶ್ರೇಷ್ಠ ಕಾವ್ಯ ಆಗಿಲ್ಲ. ಎಲ್ಲ ಕೆಲವು ಕವಿತೆಗಳು ಮಾತ್ರ ನಾವು ಉತ್ಕೃಷ್ಟ ಕವಿತೆಗಳು ಹಾಗಿದ್ರೆ ಅವ್ರಿಗೂ ಗೊತ್ತಿಲ್ಲ ಅಂತ ಪ್ರಾಬ್ಲಮ್. ಅದರಿಂದ ನಾನು ಯಾವತ್ತೂ ಹೇಳ್ತಾ ಇರ್ತೇನೆ, ಕವಿತೆಗೆ ಸೂತ್ರ ಅನ್ನೋದೊಂದಿಲ್ಲ. ಮತ್ತು ಶ್ರೇಷ್ಠ ಕವಿತೆ ನಾವು ಹೇಳ್ತೀವಲ್ಲ, ಇಟ್ ಕೆನಾಟ್ ಬಿ ಮೇಡ್, ಇಟ್ ಹ್ಯಾಪನ್ಸ್ ಅಂತ ಹೇಳ್ತೀನಿ. ಅದು ಸಂಭವಿಸುತ್ತೆ ಅಂತ. ಅದಕ್ಕೆ ನಾವು ಕವಿತೆಗಳಲ್ಲಿ 2 ಕವಿತೆ ಹೇಳ್ತೀವಿ. ಒಂದು ಹುಟ್ಟು ಕವಿತೆಯನ್ನೇ, ಒಂದು ಕಟ್ಟು ಕವಿತೆ ಅಂತ ಹೇಳ್ತೀವಿ. ಸೊ ಕಟ್ಟು ಕವಿತೆ ಕಟ್ಟಿರೋ ಕವಿತೆ ಅದು. ನಾವು ಕಷ್ಟಪಟ್ಟು ಕಟ್ಟಿರೋ ಕವಿತೆ ಬೇರೆ, ಸ್ವತಃ ಹುಟ್ಟಿರೋ ಕವಿತೆ ಬೇರೆ ಅಲ್ವಾ. ಆ ಹುಟ್ಟು ಕವಿತೆಗಳು ನಮ್ಮನ್ನು ಆಳವಾಗಿ ನಮ್ಮ ಮನಸ್ಸಿಗೆ ಹೋಗ್ತವೆ, ನಮ್ಮಲ್ಲಿ ಉಳಿತವೆ. ಆದರೆ ಕಟ್ಟು ಕವಿತೆಗಳು ಕೆಟ್ಟ ಕವಿತೆಗಳು ಆಗಿರ್ಬೋದು ಅಲ್ವಾ. ಆದರೆ ಹೀಗೆ ಏನು ಇಟ್ ಹ್ಯಾಪನ್ಸ್ ಅಂತ ಹೇಳಿದೆ, ಹಾಗಂತ ಅದು ಹೇಗೋ ಸಂಭವಿಸುತ್ತೆ ಅಂತ ನಾವು ಸುಮ್ಮನೆ ಕೂತ್ಕೊಳ್ಳೋಂಗಿಲ್ಲ, ಸಿದ್ಧರಾಗಿ ಕೂತ್ಕೋಬೇಕಾಗತ್ತೆ. ಅದಕ್ಕೆ ಬೇಕಾದ ಎಲ್ಲ ಸಿದ್ಧತೆ ಮಾಡಿಕೊಂಡು ಕವಿ ಅಡಿಗರು ಹೇಳ್ದಂಗೆ ಕಾಯ್ತಾ ಕೂತಿರ್ಬೇಕು. ಆಗುತ್ತೆ. ಇದು ನಾನು ಕಂಡುಕೊಂಡಿರೋ ರೀತಿ ಕವಿತೆ ಅಂತ ಹೇಳ್ತಾರೆ. ನಿಂಬೆ ಗಿಡ, BRL ಅಂದ್ರೆ ನಿಂಬೆ ಗಿಡದ ಒಂದು ಬಹಳ ಪಾಪ್ಯುಲರ್ ಆದ ಹಾಡು. ಅದು ಬರೇ ಹಾಡ ಅಷ್ಟೇ ಅಲ್ಲ, ಅದರಲ್ಲಿ ನೀವೇನೋ ಇಟ್ಟಿದ್ದೀರಿ ಅಂತ ಅನ್ಸೋದು ನನಗೆ. ಹುಳಿ ಅಂತ ಹೇಳ್ತೀರಿ, ಅದು ಯಾವ್ದನ್ನ ನೀವು ಹುಳಿ ಅಂತ ಹೇಳಿದ್ರಿ? ಪ್ರೀತಿಯನ್ನ ಹೇಳಿದ್ರ, ಪ್ರೇಮವನ್ನ ಹೇಳಿದ್ರ? ಅಲ್ಲ, ಅದು ಇಷ್ಟೆಲ್ಲ ಬಹಳ ಗಹನ ಗಂಭೀರವಾದ್ದೇನಲ್ಲ. ಯಾಕಂದರೆ ನಾವು ಕಾಲೇಜ್ ಡೇಸಲ್ಲಿ ಹಾಡ್ತಾ ಇದ್ದಂಥ ಒಂದು ಇಂಗ್ಲೀಷ್ ಹಾಡೋದು. ಅದು ಇಂಗ್ಲೀಷ್ನ ಭಾಳ ಪಾಪ್ಯುಲರ್ ಸಾಂಗ್. ಅದು ಆ್ಯಕ್ಚುಲಾಗಿ ಇಂಗ್ಲೀಷಲ್ಲಿ ಒಂದು ಜನಪದ ಗೀತೆ, ಅದು ಇಂಗ್ಲೀಷ್ ಜನಪದ ಗೀತೆ. ಲೆಮನ್ ಟ್ರೀ ಅಂತ ಒಂದು ಜನಪದ ಗೀತೆ ಅದು. ಟೆನಿ ಲೋಪೆಜ್ ಅಂತ ಆ ಕಾಲದಲ್ಲಿ ಹಾಡಿದ್ದ ಅದು. ಈಗಲೂ ನಿಮಗೆ ಯೂಟ್ಯೂಬಲ್ಲಿ ಸಿಗುತ್ತೆ, ಟೆನಿ ಲೋಪೆಜ್ ಹಾಡಿರೋದೇ ಸಿಗುತ್ತೆ. ಅದು ನಾವು ಕಾಲೇಜಲ್ಲಿ ಹಾಡ್ತಾ ಇದ್ದೀವಿ. When I was just a lad of 10, my father said to me, come here and take a lesson, son, from the lovely lemon tree. Don't put your faith in love, my boy, my father said to me, or I fear that you find that love is like the lemon tree, very pretty, and the lemon very sweet, but the fruit of the poor lemon is impossible to eat. Lemon tree very pretty, and the lemon very sweet, but the fruit of the poor lemon is impossible to eat. ಎಷ್ಟು ಬ್ಯೂಟಿಫುಲ್ ಆಗಿದೆ ಅದು. ಬಟ್ ಅಲ್ಲಿ ನಡೆಯುವ ಲವ್ ಅನ್ನು ಕೂಡ ಅವ್ರು ತರ್ತಾರೆ. ಲವ್ ಅದನ್ನೇ. ಆದರೆ ಇದನ್ನ ಹಾಡ್ತಿದ್ವಲ್ಲ, ಇಂಗ್ಲೀಷಲ್ಲಿ ಹಾಡ್ತಿದ್ವಲ್ಲ, ನಮ್ಮ ಸಹಪಾಠಿಗಳೆಲ್ಲನೂ ಕನ್ನಡ ಮೀಡಿಯಂ ಹುಡುಗಿರು, ಅವ್ರಿಗೆ ಅರ್ಥ ಆಗ್ತಿರ್ಲಿವಲ್ಲ. ಅವ್ರಿಗೆ ಅರ್ಥ ಆಗಲಿ ಅಂದ್ಬಿಟ್ಟು ನಾನು ಕನ್ನಡದಲ್ಲಿ ಅದನ್ನು ಕನ್ನಡ ಟ್ರಾನ್ಸ್ಲೇಟ್ ಮಾಡಿ ಹಾಡ್ತಿದ್ದೆ.
ನಾ ಚಿಕ್ಕವನಾಗಿದ್ದಾಗ ಅಪ್ಪ ಹೇಳುತ್ತಿದ್ದರು, ಈ ನಿಂಬೆಯ ಗಿಡದಿಂದೊಂದು ಒಳ್ಳೆಯ ಪಾಠವ ಕಲಿ ಮಗು. ನೀ ಪ್ರೇಮದಲ್ಲಿ ಎಂದು ನಂಬಿಕೆ ಇಡಬೇಡ ಮರಿ, ಆ ಪ್ರೇಮವೂ ಸಹ ನಿಂಬೆಯ ಗಿಡದಂತೆಂಬುದ ನೀ ತಿಳಿ. ನಿಂಬೆ ಗಿಡ ತುಂಬ ಚಂದ, ನಿಂಬೆಯ ಹೂವು ತುಂಬ ಸಿಹಿ, ಆದರೆ ನಿಂಬೆಯ ಹಣ್ಣು ಕಂದ ತಿನ್ನಲು ಬಹಳ ಹುಳಿ ಕಹಿ. ನಿಂಬೆ ಗಿಡ ತುಂಬ ಚಂದ, ನಿಂಬೆಯ ಹೂವು ತುಂಬ ಸಿಹಿ, ಆದರೆ ನಿಂಬೆಯ ಹಣ್ಣು ಕಂದ ತಿನ್ನಲು ಬಹಳ ಹುಳಿ ಕಹಿ. ಯೌವನದಲ್ಲಿ ನಾನು ಒಂದು ಹುಡುಗಿಯ ಪ್ರೇಮಿಸಿದೆ, ಆ ಹುಡುಗಿಯು ನನಗೆ ಊಡಿಸುತ್ತಿದ್ದಳು ದಿನವೂ ಪ್ರೇಮಸುದೆ. ಸೂರ್ಯನತ್ತಲೇ ಸೂರ್ಯಕಾಂತಿ ಮೊಗವೆತ್ತಿ ತಿರುಗುವಂತೆ, ಆ ಹುಡುಗಿಯ ಮೋಹದಲ್ಲಿ ಅಪ್ಪನ ಮಾತನ ಮರೆತೆ. ನಿಂಬೆ ಗಿಡ ತುಂಬ ಚಂದ, ನಿಂಬೆಯ ಹೂವು ತುಂಬ ಸಿಹಿ, ಆದರೆ ನಿಂಬೆಯ ಹಣ್ಣು ಕಂದ ತಿನ್ನಲು ಬಹಳ ಹುಳಿ ಕಹಿ. ನಿಂಬೆಯ ಗಿಡದ ರೆಂಬೆ ರೆಂಬೆಯಲು ನೂರು ನೂರು ಮುಳ್ಳು, ಹುಡುಗಿಯ ಪ್ರೇಮದ ಮಾತುಗಳೆಲ್ಲ ಶುದ್ಧ ಕಪಟ ಸುಳ್ಳು. ಬೇರೊಬ್ಬನ ಕೊಬ್ಬಿಗೆ ಶಾಖವಾಗಿ ಹಳು ನನ್ನ ಹುಡುಗಿ ಇಂದು, ಅಪ್ಪನ ಕಿರುನಗೆ ರೇಗಿಸುತ್ತಿದೆ ಬುದ್ಧಿ ಬಂತೆ ಎಂದು. ನಿಂಬೆ ಗಿಡ ತುಂಬ ಚಂದ, ನಿಂಬೆಯ ಹೂವು ತುಂಬ ಸಿಹಿ, ಆದರೆ ನಿಂಬೆಯ ಹಣ್ಣು ಕಂದ ತಿನ್ನಲು ಬಹಳ ಹುಳಿ ಕಹಿ. ನಿಂಬೆ ಗಿಡ ತುಂಬ ಚಂದ, ನಿಂಬೆಯ ಹೂವು ತುಂಬ ಸಿಹಿ, ಆದರೆ ನಿಂಬೆಯ ಹಣ್ಣು ಕಂದ ತಿನ್ನಲು ಬಹಳ ಹುಳಿ ಕಹಿ. ಬ್ಯೂಟಿಫುಲ್. ಇದು ಕಾಲೇಜ್ ಡೇಸಲ್ಲಿ ಆಡ್ತಾ ಇದ್ದು. ಆಮೇಲೆ ಅದು ಒಂಥರ ಪರಂಪರಾಗತ ತಲೆಮಾರುಗಳಿಗಿಂತ ದಾಟ್ಕೊಂಡು ಬಂದ್ಬಿಟ್ಟಿದೆ. ಇನ್ಫ್ಯಾಕ್ಟ್ ನಾನೇ ಅದನ್ನು ಎಲ್ಲ ಕಡೆ ನನ್ನ ಕ್ಯಾಸೆಟ್ ಧ್ವನಿ ಸುರುಳಿ ಸುಬ್ಬಾ ಭಟ್ರ ಮಗಳೇ ಅಂತ ಬಂದಾಗ, ಅಶ್ವಥ್ ರೀ ಅದು ನೀವೇ ಎಲ್ಲ ಕಡೆ ಅದನ್ನು ಪಾಪ್ಯುಲರೈಸ್ ಮಾಡಿರೋದು, ನೀವೇ ಹಾಡಬೇಕು ಅಂದರೆ ಅಲ್ಲೂ ನಾನೇ ಹಾಡಿದ್ದೀನಿ. ಅದು ಯೂಟ್ಯೂಬಲ್ಲಿ ನಾ ಹಾಡಿರೋದೇ ಸಿಗುತ್ತೆ. ಆಮೇಲೆ ಅದನ್ನು ನಮ್ಮ ಮಗನೂ ಹಾಡ್ದ, ಆಮೇಲೆ ಈಗ ನಮ್ಮ ಮೊಮ್ಮಗನೂ ಹಾಡ್ತಾನೆ. ಅಂದರೆ ತಲೆಮಾರಿಗೆ ಅಂದರೆ ಯಾಕಂದರೆ ಇದು ಆ ಯೌವನ ಕಾಲದ ಆ ಪ್ರೀತಿಯಲ್ಲಾಗೋ ನಿರಾಸೆಗಳು ಇವೆಲ್ಲ ಕೂಡ ಅದು ಸಾರ್ವಕಾಲಿಕವಾದದ್ದು ಅಲ್ವಾ. ಆ ರೋಮಿಯೋ ಕಾಲದಿಂದ ಹಿಡಿದು ಈ ಕಾಲದವರೆಗೂ ಸಾರ್ವಕಾಲಿಕವಾದದ್ದು. ಹಾಗಾಗಿ ಅದು ಹಾಗೆ ಮುಂದುವರಿತಾನೆ ಇರುತ್ತೆ ಅಂತ ಕಾಣುತ್ತೆ. BRL ಅಂದ ತಕ್ಷಣ ನಿಮ್ಮನ್ನು ಹತ್ತಿರದಿಂದ ಬಲ್ಲವರು ತುಂಬ ಜನ ಹೇಳ್ತಾರೆ, ಬಹಳ ಸ್ನೇಹಪರ ಜೀವಿ ಅವರು ಅಂತ. ಸ್ನೇಹದ ಬಗ್ಗೆ ನೀವು ಸಹ ತುಂಬ ಗೆಳೆಯರು ಅಂತಹ ಕವನಗಳನ್ನು ಬರೆದಿದ್ದೀರಿ. ಪ್ರೀತಿ, ಪ್ರೇಮ, ಸ್ನೇಹ ಒಬ್ಬ ಕವಿಯಾಗಿ ಹೇಗೆ ವ್ಯಾಖ್ಯಾನ ಮಾಡ್ತೀರಿ? ಯಾವುದು ಆಪ್ತ ನಿಮಗೆ? ಇದೆಲ್ಲವನ್ನು ಒಳಗೊಂಡ ಬದುಕು ಆಪ್ತ. ಬದುಕಿನಲ್ಲಿ ನಿಮಗೆ ಅಲ್ಲಿ ಪ್ರೀತಿ, ಪ್ರೇಮ, ವಾತ್ಸಲ್ಯ, ಮಮತೆ, ಮತ್ತು ಎಲ್ಲಕ್ಕಿಂತ ಬಹಳ ಮುಖ್ಯವಾಗಿ ಗೆಳೆತನ, ಸ್ನೇಹ ಅನ್ನೋದು ಇದೆಯಲ್ಲ. ಇದು ಯಾಕಂದರೆ ಇನ್ನು ಬೇರೆ ಎಲ್ಲ ಸಂದರ್ಭಗಳಲ್ಲಿ, ಬೇರೆ ಎಲ್ಲ ಸಂಬಂಧಗಳಲ್ಲಿ ಅಲ್ಲಿ ಏನೋ ಒಂದು ಸ್ವಾರ್ಥ ಇರ್ಬೋದು. ಈವನ್ ತಾಯಿಯ ಪ್ರೀತಿಯಲ್ಲೂ ಒಂದು ಸ್ವಾರ್ಥ ಇರ್ತದೆ, ತನ್ನ ಮಗು ಅನ್ನೋದಿರುತ್ತೆ ಎಲ್ಲ. ಒಬ್ಬ ಪ್ರೇಮಿಗಳಲ್ಲೂ ಕೂಡ ಬಹಳ ಸ್ವಾರ್ಥ, ಪೊಸೆಸಿವ್ನೆಸ್ ಇರ್ತದೆ ಅಲ್ವಾ. ದಾಂಪತ್ಯದಲ್ಲೂ ಸ್ವಾರ್ಥ ಇದೆ, ವಾತ್ಸಲ್ಯ ಎಲ್ಲದರಲ್ಲೂ ಇರ್ಬೋದು. ಆದರೆ ಸ್ನೇಹದಲ್ಲಿ ಇದೆಯಲ್ಲ, ಸ್ನೇಹದಲ್ಲಿ ಏನಂದರೆ ಭಾಳ ಮುಕ್ತವಾಗಿರ್ಬೋದು, ಮುಕ್ತ ಇರ್ಬೋದು. ಮತ್ತು ಸ್ನೇಹದಲ್ಲಿ ಒಂದು ಮಲ್ಲೆ ಈರ್ಷೆ ಅನ್ನೋದಿಲ್ಲ, ಎಲ್ಲ ಕಡೆ ಇರುತ್ತೆ, ಇಲ್ಲಿಲ್ಲ. ಆ ಥರದ ನಿಜವಾದ ಸ್ನೇಹದಲ್ಲಿ ಆ ಥರ ಪೈಪೋಟಿ ಆಗಲಿ, ಈರ್ಷೆ ಆಗಲಿ, ಆ ಥರದ ಸ್ಪರ್ಧೆ ಇರಲ್ಲ. ಹಾಗಾಗಿ ಹಂಚ್ಕೊಳ್ಳೋದು ಇತ್ತಲ್ಲ. ಸೊ ಯಾರಲ್ಲೂ ಹಂಚ್ಕೊಳ್ಳೋಕ್ಕಾಗದೆ ಇರೋದು ನಾವು ಸ್ನೇಹಿತರಲ್ಲೇ ಹಂಚ್ಕೊಳ್ಳೋದು ಅಲ್ಲ. ಸೊ ಅದಕ್ಕೆ ಗೆಳೆಯರಿರಲಿ ಈ ಬಾಳಿನಲ್ಲಿ, ಗೆಳೆಯರಿರಲಿ ಕೊನೆ ತನಕ, ಹಗುರ ಹೃದಯ ತಿಳಿ ಮನಸ್ಸಿರಲಿ, ತೊರೆದು ಎಲ್ಲ ತವಕ ಅಂತ ಹೇಳೋದು. ಸೊ ಅದಕ್ಕೆ ನೀವು ಒಂದು ಕಡೆ ದೇವ್ರು ಇದ್ದಾನೋ ಇಲ್ವೋ ಗೊತ್ತಿಲ್ಲ, ಬಟ್ ಇದ್ರೂ ನಾನು ನನ್ನ ಗೆಳೆಯ ಆಗಿ ತಗೋತೀನಿ ಅಂತ ಹೇಳ್ತೀರಿ ಹೊರತು ಬೇರೆ ಯಾವ ಭಾವದಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ನನಗೆ ಯಾರನ್ನು ನನ್ನ ಒಡೆಯ ಅಂತ ಒಪ್ಪಕ್ಕೆ ನನಗೆ ಸಿದ್ಧ ಇಲ್ಲ ನನಗೆ. ಸೊ ಯಾರಿಗೂ ಸಲಾಮ್ ಗಿಲಾಮ್ ಹೊಡೆಯೋಕ್ಕಾಗಲ್ಲ. ಗೆಳೆಯನಾಗಬೇಕಾದ್ರೆ ಹೆಗಲ್ ಬೇಕಾದ್ರೆ ಹಾಕೊಂಡು ಏನಪ್ಪ ಹೇಗಿದೆಯಾ ಅಂತ ಕೇಳ್ತೀನಿ. ನಾನು ಸಾಮಾನ್ಯ ತಮಾಷೆ ಮಾಡ್ತಿರ್ತೀನಿ ಹಾಗೇನೆ. ಸೊ ಇಲ್ಲಿ ಟ್ರಿಪ್ತಿಗೆ ಹೋಗಿದ್ದೆ, ಓ ಚೆನ್ನಾಗಿದ್ದೀನಪ್ಪ ನಮ್ಮ ಫ್ರೆಂಡ್ ವೆಂಕಟರಮಣ ಸ್ವಾಮಿ ಅಂತ ಕೇಳ್ತಿರ್ತೀನಿ. ಹಾಗೆ ಅಂದರೆ ಆ ಗೆಳೆಯ ಅನ್ನೋ ಥರ ಆ ಗೆಳೆಯನ ಆಪ್ತತೆ ಕೂಡ ಇರ್ತಲ್ವ. ಸೊ ಸಖನಾಗಿರೋದು ಅದರ ಅದೇ ಒಂದು ಒಳ್ಳೆಯ ಭಾವ ಎಲ್ಲ ಭಾವಗಳಿಂದ ಅದು ಬೆಸ್ಟ್ ಅಂತ ನಿಮ್ಗೆ ಅನ್ಸುತ್ತೆ. ಪ್ರೀತಿ, ಪ್ರೇಮ, ಮೋಹ
ಯಾರನ್ನೂ ಬಿಟ್ಟಿಲ್ಲ. ನೀವು ನಿಮ್ಮ ಅನೇಕ ಕಥೆಗಳಲ್ಲಿ, ಕವನಗಳಲ್ಲಿ ಅಲ್ಲಲ್ಲಿ ಬರೆದಿದ್ದೀರಿ. ಮೊದಲ ಪ್ರೇಮ ಇರ್ಬೋದು, ಸಫಲಗೊಳ್ಳದೇ ಇರುವ ಪ್ರೇಮ ಇರಬಹುದು. ಕಾವ್ಯ ನಿಮ್ಮ ಈ ಎಲ್ಲ ಒಳಗಡೆಯ ಬೇಗುದಿಗೆ, ಬಿಡುಗಡೆಗೆ ಎಷ್ಟು ಸಹಾಯ ಮಾಡಿದೆ ಸರ್? ಮತ್ತು ನಿಜಕ್ಕೂ ಅದು ಖಾಲಿ ಮಾಡಲಿಕ್ಕೆ ನಿಮಗೆ ಸಹಾಯ ಮಾಡಿದ್ಯಾ? ಒಂದು ಯಾವತ್ತೂ ಕೂಡ ಇವೆಲ್ಲ ಈ ಭಾವನೆಗಳಿರಲಿಲ್ಲ. ಈ ಕವಿತೆ ಆಗ್ಬೋದು, ಕತೆ ಆಗ್ಬೋದು, ಇದು ಒಂದು ರೀತಿಯ ಬಿಡುಗಡೆನೆ. ಅಂದರೆ ಇದನ್ನು ನಾವು ಹೇಳ್ಕೊಂಡಾಗ, ಈಗ ಅದನ್ನೇ ಹೇಳಿದಲ್ಲ, ಇದು ಒಂದು ರೀತಿ ಈಗ ಅದು ಸ್ನೇಹಿತನ ಜೊತೆ ಹೇಳ್ಕೊಂಡಾಗಲೂ ಅದು ಅಲ್ಲಿ ಸಿಗುವ ಬಿಡುಗಡೆಯ ಭಾವನೆ ಇದೆಯಲ್ಲ, ಸಾಹಿತ್ಯ ಆ ರೀತಿಯ ಬಿಡುಗಡೆ ಭಾವನೆಯನ್ನು ಕೊಡುತ್ತೆ ನಮಗೆ. ಮತ್ತು ಕೇವಲ ಹೇಳ್ಕೊಂಬಿಡೋದು ಅಷ್ಟೇ ಅಲ್ಲ, ಅದನ್ನೇ ಹೇಳೋದು, ಆ ಹೇಳ್ಕೊಳ್ಳೋದು ಕಲಾತ್ಮಕವಾಗಿದ್ದಾಗ ಅದು ಒಂದು ಕಲಾಕೃತಿಯಾಗಿ ಉಳೀತದೆ. ಸೊ ಇಲ್ಲಿ ಎಲ್ಲರೂ ಹೇಳ್ಕೊಬೋದು. ಈಗ ಕೆಲವರು ಹೇಳ್ತಾರೆ, ಯಾರೋ ನಾನು ತೋಚಿದ್ದು ಗೀಚಿದ್ದೀನಿ ಅಂತ. ನಾನು ಹೇಳಿ ತೋಚಿದ್ದು ಗೀಚಿದವ್ರು ಎಂದೂ ಕವಿ ಆಗಲ್ಲ ಅಂತ. ಯಾಕಂದ್ರೆ ಅಲ್ಲ, ನಿಮ್ಗದು ಸಾಧನ ಆಯ್ತಾ? ನಿಮ್ಮನ್ನ ಖಾಲಿ ಮಾಡ್ಲಿಕ್ಕೆ ಒಂದು ಸಾಧನ ಆಯ್ತಾ? ಖಂಡಿತ ಹೌದು, ಖಂಡಿತ ಹೌದು. ಬಹುಶಃ ನಮ್ಮ ಒಂದು ಮನಸ್ಸಿನ ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕಾದ್ರೆ, ಆರೋಗ್ಯವನ್ನು ಕಾಪಾಡ್ಲಿಕ್ಕೆ, ಅದನ್ನ ಹೌದು, ಪ್ರಸನ್ನತೆಯನ್ನು ಕಾಪಾಡೋದಕ್ಕೆ ಬಹುಶಃ ಇದು ನನಗೆ ಸಹಾಯ ಮಾಡಿದೆ ಅಂತ ಅನ್ಸುತ್ತೆ. ಇದು ಅಂದ್ರೆ ಕಾವ್ಯ ಸಾಂತ್ವನ ಕೂಡ ನಿಮ್ಗೆ, ಆಮೇಲೆ ನೀವು ಹೇಳಿದ್ರಿ ಪ್ರಸನ್ನತೆಯನ್ನ ಕಾಪಾಡ್ಲಿಕ್ಕೆ ಅಂತ. ಅದ್ರ ಜೊತೆಯಲ್ಲಿ ಕಾವ್ಯ ಅಂತ ಹೇಳೋದು ಬಹಳ ಹಿಂದಿನಿಂದಲೂ ಒಂದು ಪ್ರಶ್ನಿಸುವ ಒಂದು ಮಾದರಿ ಅಲ್ವಾ ಸರ್? ಪಂಪನಿಂದ ಹಿಡಿದು ಅದು ಪ್ರಶ್ನೆ ಮಾಡ್ತಾ ಹೋಗ್ತದೆ ಅಂತ. ನಿಮ್ಗೆ ಅದು ಯಾವ ರೀತಿ ಪ್ರಶ್ನಿಸುವ ಖುಷಿಯನ್ನ ಕೊಡ್ತಾ ಹೋಯ್ತು? ಹೌದು, ಎಲ್ಲ ಪ್ರಶ್ನೆ ಅಂತಂದ್ರೆ ಏನಂದ್ರೆ, ಇದು ಯಾವತ್ತೂ ಕೂಡ ನಾವು ಯಾವಾಗಲೂ ಶೋಧನೆಯಲ್ಲಿ ನಾವು ಪ್ರಶ್ನೆಗಳನ್ನೇ ಕೇಳ್ತಿತ್ತಲ್ವಾ. ಸೊ ನೀವು ಯಾವಾಗ ನಿಮಗೆ ಈ ಒಂದರ ಬಗ್ಗೆ ಅನುಮಾನ ಪ್ರಶ್ನೆ ಮಾಡದೇ ಇದ್ದರೆ ಹೊಸದನ್ನೇನು ಕಂಡುಹಿಡಿಯೋಕ್ಕಾಗೋದೇ ಇಲ್ಲ. ಆಮೇಲೆ ಬಹಳಷ್ಟು ವಿಚಾರಗಳು ನಮಗೆ ಗೊತ್ತಿಲ್ಲ. ಇವಾಗ ಅಡುಗರದ್ದೇ ತಿಳ್ಕೊಳ್ಳಿ. ಅಡುಗರು ಏನು ಹೇಳ್ತಾರೆ ಅಂತಂದ್ರೆ, ಇಡೀ ಇದ್ರ ಬಗ್ಗೆ ನಾವು ಅಗ್ನಾಸ್ಟಿಕ್ ಅಂತೇಳಿ, ಅಂದರೆ ನಮ್ಮಲ್ಲಿ ಗೊತ್ತಿಲ್ಲ ಅನ್ನೋದು ಅಜ್ಞೇಯತಾವಾದ ಅಂತೀವಿ. ಸೊ ಇದೆಯಾ ಇಲ್ವಾ ಗೊತ್ತಿಲ್ಲ ಅನ್ನೋದು. ಇವಾಗ ಅವರ ಅಡುಗರದು ಒಂದು ಪದ್ಯವೇ ಇದೆ. ಸೊ ಗೊತ್ತಿಲ್ಲ ಎನ್ನುವುದೊಂದೇ ಇಂದು ಈ ಭವದ ಅನುಭವದ ಮುಕ್ತ ಮಾತು, ಈ ಅನುಭವದ ಮತಿಥ ಮಾತು ಅಂತಾರೆ. ಮತಿಥ ಮಾತು ಅಂದರೆ ಗೊತ್ತಿಲ್ಲ. ಈ ಗೊತ್ತಿಲ್ಲ ಅನ್ನೋದಿರುವಾಗ ತಿಳ್ಕೊಳ್ಳೋದಕ್ಕಿನ್ನೂ ಓಪನ್ ಆಗಿರುತ್ತೆ ಮೈಂಡ್. ಇಲ್ಲ ಅಂತಲ್ಲ, ಇದೆ ಅಂತಲ್ಲ, ಇದಮಿತ್ತಮ್ ಅಲ್ಲ ನಮ್ಮಲ್ಲಿ ಎಲ್ಲಿಂದ. ಆವಾಗ ನಮಗೆ ಓಪನ್ ಆಗಿದೆ ನಮ್ಮ ಮೈಂಡ್. ನೀವೇನೋ ಒಂದ್ ಕಡೆ ಹೇಳ್ತೀರಿ, ನಾನು ಸಂದೇಹವಾದಿ. ಹೌದು, ಸಂದೇಹವಾದಿ ಅಂದರೆ ಗೊತ್ತಿಲ್ಲ ನನಗೆ ಅಂತ ಅಷ್ಟೇ. ಇದು ಕೂಡ ನನಗೆ ಇದ್ರ. ಆಮೇಲೆ ನೀವು ಅಡಿಗರ ಕವಿತೆಗಳೆಲ್ಲ ತೆಗೆದುಕೊಳ್ಳಲ್ಲ. ಉದಾಹರಣೆ ಕೊಡ್ತೀನಿ ಅಷ್ಟೇ. ಅಡಿಗರ ಕವಿತೆ ಅವ್ರು ಯಾವ ಮೋಹನ ಮುರಳಿ ಕರೀತು ದೂರ ತೀರಿಕೆ, ಎಲ್ಲವೂ ಪ್ರಶ್ನೆಗಳೇ ಅದರಲ್ಲಿ ಇರೋದು. ಇರುವುದೆಲ್ಲವ ಬಿಟ್ಟು ಇರೋದೆಡೆಗೆ ತುಡಿಯುವುದೇ ಜೀವನ ಅಂತ, ಅದು ಪ್ರಶ್ನೆನೇ ಇರೋದು. ಸೊ ಈ ಪ್ರಶ್ನೆ ಅಂದರೆ ಅದು ಇನ್ನೂ ಓಪನ್ ಆಗಿದೆ ಅಂತ ಮೈಂಡ್. ಹಾಗಾಗಿ ಎಲ್ಲೋ ಹುಡುಕಿದೆ, ಇಲ್ಲದೇ ದೇವರು ಅವರು ಹೇಳ್ಕೊಂಡು ಎಲ್ಲೋ. ಸೊ ಅವ್ರು ಹೇಳೋದೇನಂತಾರೆ, ಶಿವರುದ್ರಪ್ಪನವರು ನಮಗೆ ಕಣ್ಣಿಗೆ ಎದುರಿಗಿರೋದನ್ನೇ ನಾವು ಎಲ್ಲಿದೆ ನಂದನ, ಎಲ್ಲಿದೆ ಬಂಧನ, ಎಲ್ಲ ಇದೆ ಈ ನಮ್ಮೊಳಗೆ ಅಲ್ವಾ. ಸೊ ಇದನ್ನು ಬಿಟ್ಬಿಟ್ಟು ಎಲ್ಲೋ ಹುಡುಕೋದಕ್ಕೆ ಯಾಕೆ ಹುಡುಕ್ಬೇಕು ನಾನು ಅಂತ. ಸೊ ಈ ರೀತಿ ಕವಿ ಯಾವತ್ತೂ ಕೂಡ ಕವಿಗೆ ಯಾವತ್ತೂ ಬಹಳ ಮುಖ್ಯವಾಗಿ ಕವಿಗೆ ಇಹವೇ ಮುಖ್ಯ. ಸೊ ಇದು ಪರದ ಬಗ್ಗೆ ನಮ್ಗೆ ಗೊತ್ತಾಗುತ್ತೆ. ಕವಿಗೆ ನಿಜವಾಗ ಕವಿ ಯಾರು ಹೇಳ್ತಾರೆ ಅಂದರೆ, ಇಲ್ಲಿದೆ ನಮ್ಮನೆ ಅದು ಬರೀ ಸುಮ್ಮನೆ. ಸೊ ಅದು ಉಲ್ಟಾ. ಅದು ಅಲ್ಲಿದೆ ನಮ್ಮನೆ ಇದು ಬರೀ ಸುಮ್ಮನೆ ಅಂತಂದರೆ ನೀವು ವೇದಾಂತಿ ಆಗ್ತೀರಿ, ಇಲ್ಲಿದೆ ನಮ್ಮನೆ ಅದು ಬರೀ ಸುಮ್ಮನೆ ಅಂದರೆ ನೀವು ಕವಿ ಆಗ್ತೀರಿ ಅಲ್ವಾ. ಸೊ ಕವಿಗೆ ಎಲ್ಲಿ ತನಕ ನೀವು ಈ ಜೀವನ, ಈ ಬದುಕು, ಇಲ್ಲಿನ ಭಾವನೆಗಳಾಗ್ಬೋದು, ಇಲ್ಲ ಸುಖ ಸಂತೋಷಗಳಾಗ್ಬೋದು, ಇದು ಗೋಚರಿಸಬೇಕು. ಇದು ಅಲ್ಲ, ಇದರಲ್ಲಿ ಬಂದಿದ್ದಾದವನು ಕವಿ. ಇದನ್ನೆಲ್ಲ ಬಿಟ್ಟು ನಾನು ಏನೋ ಹುಡುಕ್ತೀನಿ ಅಂತ ಹೋದರೆ ಅವನು ವೇದಾಂತಿ ಆಗ್ತಾನೆ. ಆದ್ದರಿಂದಲೇ ಬಹುಶಃ ಬೇಂದ್ರೆ ಕೂಡ ಅವರ ಎಲ್ಲಿ ತನಕ ಅವರು ಇಹದ ಕವಿತೆಗಳನ್ನು ಬರೆದ್ರು ಅಲ್ಲಿ ತನಕ ಆದರು. ಆಮೇಲೆ ಅವ್ರು ಯಾವ ವೇದಾಂತಗಳು ಕೊಟ್ಟು ಹೋದ್ರು ಅದು ಎಲ್ರಿಗೂ ಅರ್ಥವಾಗದೇ ಇರುವಂಥ ಕವಿತೆಗಳಾದವು ಕೂಡ ಆಗ್ತದೆ ಅಲ್ವಾ. ಅದೇ ನನಗನ್ಸೋದು ಹಾಗೆ. ಎನಿವೆ ನಾನು ತಿಳ್ಕೊಂಡಿರೋ ಮಟ್ಟಿಗೆ ನಾನು ಇಹದ ಕವಿ.
ನನಗೆ ಇವತ್ತಿಗೂ ಕೂಡ ನರಸಿಂಹಸ್ವಾಮಿಗಳು ಭಾಳ ಇಷ್ಟವಾದ ಕವಿ. ಕೆ ಎಸ್ ನರಸಿಂಹಸ್ವಾಮಿಗಳು ಒಂದು ರೀತಿಯಲ್ಲಿ ನನಗೆ ಅವರೇ ಮಾದರಿ. ಯಾಕಂದರೆ ಅವರು ಬಂದ ಬಾಗಿಲು ಮಣ್ಣು ಬಿಡುವ ಬಾಗಿಲು ಮಣ್ಣು ನಡುವೆ ಕಾಪಾಡುವುದು ತಾಯ ಕಣ್ಣು ಅಂತ ಹೇಳ್ತಾರೆ. ಹಾಗೆ ನಾನು ಕೂಡ ಅಮ್ಮ ನಿನ್ನ ಎದೆಯಾಳದಲ್ಲಿ ತಳಕ್ಕೆ ಸಿಕ್ಕ ಮೀನು ಮಿಡುಕಾಡ್ತಿರುವೆ ನಾನು ಅಂತ. ಅಲ್ಲಿಗೆ ಬರ್ತೀನಿ. ಹಾಗಾದ್ರೆ ಅಮ್ಮ ನಿನ್ನ ನೀವು ಪ್ರಸ್ತಾಪ ಮಾಡಿದ್ರಿ, ಅಲ್ಲೊಂದು ಮಾತು ಬರುತ್ತೆ, ದೂಡು ಹೊರಗೆ ನನ್ನ ಅಂತ. ನನಗೆ ಇದು ಒಂದು ಪೇರೆಂಟಿಂಗ್ ಟಿಪ್ ಇದ್ದ ಹಾಗೆ ಇದೆ, ಬಹಳ ಮುಖ್ಯವಾದ ಇದು. ಅದು ನಮ್ಮ ಒಂದು ಅಭ್ಯಾಸಗಳಿಗೆ ಬಹಳ ಅಗತ್ಯವಾದ ಮಾತು ಕೂಡ. ನೀವು ಅದನ್ನ ಹೇಗೆ ಯಾವ ಯೋಚನೆಯಿಂದ ಬರೆದ್ರಿ ಸರ್ ಅದನ್ನ? ಕರೆಕ್ಟ್. ಯಾಕಂದ್ರೆ ತಾಯಿದಿದೆಯಲ್ಲ ನೋಡಿ, ಅಲ್ಲಿ ಹಿಡಿದಿಟ್ಟುಕೊಳ್ಳುವ ಪ್ರೀತಿ, ಹೌದು, ಪೊಸೆಸಿವ್ ನೇಚರ್, ಆಮೇಲೆ ಪ್ರೊಟೆಕ್ಟಿವ್ ನೇಚರ್. ತಾಯಿಗೆ ಮಗುಗೆ ಎಲ್ಲಿ ಬಿಟ್ಟರೆ ಎಲ್ಲಿ ಬಿದ್ದೋಗ್ಬಿಡುತ್ತೋ, ಎಲ್ಲಿ ಎಡೆ ಬೀಳುತ್ತೋ, ಏನಾಗುತ್ತೋ, ಆ ಪ್ರೊಟೆಕ್ಟಿವ್ ನೇಚರ್ ಇದೆ. ಆ ಪ್ರೊಟೆಕ್ಟಿವ್ ನೇಚರೇ ಒಂದ್ಸಲ ನಮಗೆ ಭಾಳ ಇರಿಸ್ಬಿಡ್ತಾಗ್ತದೆ, ಬಿಟ್ಟರಲ್ವಾ. ಸೊ ಈಗ ಹೆಣ್ಮಕ್ಳಿಗೆ ಆಗ್ಬೋದು, ಬಹಳ ಮುಖ್ಯವಾಗಿ 8 ಗಂಟೆ ಮುಂಚೆ ಮನೆಗೆ ಬಂದ್ಬಿಡು ಅನ್ನೋದು, ಅಥವಾ ಅದು ಮಾಡು, ಅಲ್ಲೋಗ್ಬೇಡ ಇಲ್ಲೋಗ್ಬೇಡ, ಒಬ್ಬಳೇ ಹೋಗಬೇಡ. ಸೊ ಇದೆಲ್ಲ ಏನಂದರೆ ಬಹಳ ತಾಯಿಗೆ ಇರುವ ಪ್ರೀತಿ ಅದು. ಅದು ಆ ಪೊಸೆಸಿವ್ನೆಸ್ ಮತ್ತು ಪ್ರೊಟೆಕ್ಟಿವ್ ನೇಚರ್ ಇದೆಯಲ್ಲ, ಅದು ಪ್ರೀತಿಯ ಗುಣ. ಅದು ಪ್ರೀತಿ ಯಾವತ್ತೂ ಕೂಡ ಹಿಡಿದಿಟ್ಕೊಂಡ್ಬಿಡುತ್ತೆ. ಅದು ಕೂಡ ಅದಂಥ ಕರಡಿ ಪ್ರೀತಿ ಅದು ಅಲ್ವಾ. ಹಾಗೆ ಅದರಿಂದ ಈ ತಾಯಿಯ ಪ್ರೀತಿ ಕೂಡ ಮಗನನ್ನು ಅಥವಾ ಮಗಳನ್ನು ಹಿಡಿದಿಟ್ಕೊಂಡಿರುತ್ತೆ. ಅದಕ್ಕೆ ಬಿಡು, ನಾನು ಹೋಗಬೇಕು, ಹೋಗಿ ನೋಡ್ಕೊಂಡ್ಬರ್ತೀನಿ ಎಷ್ಟಿದೆ, ಅಗಾಧ ಗಗನ, ಹಾಗೆ ಹೋಗ್ತೀನಿ ಎಲ್ಲ. ಆಮೇಲೆ ಇಲ್ಲಿ ನಾನು ಅದಕ್ಕೆ ಹೇಳಿದ್ದು, ಬಹಳ ಮುಖ್ಯವಾಗಿ ಇಲ್ಲಿ ಈ ಕವಿತೆಯಲ್ಲಿ ಹಕ್ಕಿಯ ಇಮೇಜ್ ಅಲ್ಲ, ಇದು ಮಾಡರ್ನ್ ಇಮೇಜ್, ಇದು ಸ್ಪೇಸ್ಶಿಪ್ ಇಮೇಜ್ ಇದು. ಆದರೆ ವೆಂಕಟೇಶ್ಮೂರ್ತಿ ಭಾಳ ಚೆನ್ನಾಗಿ ವಿಶ್ಲೇಷಣೆ ಮಾಡಿದಾನೆ ಪದ್ಯನ, ಹೇಗೆ ಇದು ಮಾಡರ್ನ್ ಪೋಯಮ್ ಅಂತ. ಅಂಬಾನಿಂದ ಎದೆಯಾಳದಲ್ಲಿ ಅನ್ನೋದು ಅದು ಒಟ್ಟು ಇಮೇಜನ್ನೇ ಅದು ಆಧುನಿಕ ಇಮೇಜ್. ಅದು ಅಂದರೆ ನೋಡಿ, ಮೇಲೆ ಹಾರಿ ನಿನ್ನ ಸೆಳೆತ ಮೀರಿ ನಿರ್ಭಾರ ಸ್ಥಿತಿಗೆ ತಲುಪಿ, ಇದೆಲ್ಲ ಸೈಂಟಿಫಿಕ್ ಇಮೇಜಸ್ ಇದು ಅಲ್ವಾ. ಅಂದರೆ ವೆಯ್ಟ್ಲೆಸ್ನೆಸ್, ವೆಲಾಸಿಟಿ, ಕಳ್ಕೊಂಡ ಹಾಗೆ ಅದು ಹಗುರ ಆಗ್ತಾ ಹೋಗುತ್ತೆ. ಹೌದೌದು. ಅದು ಇದು ಕೇವಲ ತಾಯಿ ಬಗ್ಗೆ ಅಲ್ಲ, ನೆಲತಾಯಿಯ ಬಗ್ಗೆನು ಇದೆ. ಈ ಒಂದು ಗ್ರಾವಿಟೇಷನಲ್ ಫೋರ್ಸ್ ಇದೆಯಲ್ಲ, ಸೊ ಈ ಏನು ನಾವು ಭೂಮಿಯ ಸೆಳೆತ ಇದೆಯಲ್ಲ, ಗುರುತ್ವಾಕರ್ಷಣ ಶಕ್ತಿ ಇದೆ. ಸೊ ಗುರುತ್ವಾಕರ್ಷಣ ಶಕ್ತಿ ಮೀರಿ ಹೋಗ್ಬೇಕು ಇದು ಸ್ಪೇಸ್ಶಿಪ್ ಹೋಗ್ಬೇಕಾಗಿದ್ರೆ. ಸೊ ಮೇಲಕ್ಕೆ ಹೋಗ್ಬೇಕಾದ್ರೆ ನೀವು ಬ್ರಹ್ಮಾಂಡವನ್ನು ಬದುಕಬೇಕಾಗಿದ್ರೆ, ಸೊ ಎಲ್ಲವನ್ನು ಬದುಕಿಬಿಟ್ಟು ಮತ್ತೆ ಇಂಧನ ಮುಗಿದೋದ್ರೆ ಇಂಧನ ತೀರಲು ಬಂದೇ ಬರುವೇನು, ಮತ್ತೆ ನಿನ್ನ ತೊಡೆಗೆ ಮೂರ್ತ ಪ್ರೇಮದೆಡೆಗೆ. ಇದು ಬಹಳ ಮೂರ್ತವಾದ ಪ್ರೇಮ ಇದು, ತಾಯಿ ಪ್ರೀತಿ. ಇದು ಬಹಳ ಕಾಂಕ್ರೀಟ್ ಲವ್, ಇದು ಆಬ್ಸ್ಟ್ರಾಕ್ಟ್ ಲವ್ ಅಲ್ಲ. ಸೊ ನಿಮ್ಮ ಇದೆಲ್ಲ ಬೇರೆ, ವೇದಾಂತ ಎಲ್ಲ ಆಬ್ಸ್ಟ್ರಾಕ್ಟ್ ಅದು, ಆದರೆ ಇದು ಬಹಳ ಮೂರ್ತವಾದದ್ದು, ಬಹಳ ಕಾಂಕ್ರೀಟ್ ಆದದ್ದು. ಸೊ ನನಗೆ ಇದು ಬಹಳ ಮುಖ್ಯ ಆಗುತ್ತೆ. ಆದರೆ ಎಲ್ಲ ನೋಡ್ಬೇಕು, ನಾನು ಎಲ್ಲ ಹುಡ್ಕೊಟ್ಟು ಬರ್ತೀನಿ, ನಾನು ಇಲ್ಲಿಗೆ ಬರ್ತೀನಿ ವಾಪಸ್ಸು, ಎಲ್ಲ ಓಡಾಡಿ ಬರ್ತೀನಿ. ಸರ್ ಒಂದೆರಡು ಸಾಲು ಹಾಡಿ. ಅಮ್ಮ ನಿನ್ನ ಎದೆಯಾಳದಲ್ಲಿ ಅಂದರೆ ಸಾಮಾನ್ಯ ಎಲ್ಲ ಹುಡುಗಿಯರು ಹೆಣ್ಮಕ್ಳು ಆಗ್ಬಿಟ್ಟಿದ್ದಾರೆ, ಒಂಥರ ಹೆಣ್ಮಕ್ಳು ಹಾಡಾಗ್ಬಿಟ್ಟಿದೆ ಅದು. ಸೊ ಅದಕ್ಕೆ ನನಗೆ ಭಾಳ ಪ್ರಿಯವಾದ ಇನ್ನೊಂದು ಹಾಡಿದೆ, ಅದನ್ನು ಹಾಡ್ತೀನಿ ನಾನು. ಅದು ಭಾಳ ಜನ ಇಷ್ಟಪಟ್ಟರು. ದೇವರೇ ಅಗಾಧ ನಿನ್ನ ಕರುಣೆಯ ಕೊಡಲು. ಒಂದು ರೀತಿ ಇದು ನನ್ನ ಜೀವನ ದರ್ಶನವೂ ಇರ್ಬೋದು. ಇದು ಈ ಕವಿತೆಯ ಹೆಸರೇ ಆಕ್ಚುಲಾಗಿ ವಿಷಾದ ಅಂತ. ಅಂದರೆ ಒಟ್ಟು ಕವಿಗೆ ಈ ಜೀವನ ನೋಡಿದಾಗ ಒಂದು ರೀತಿಯ ವಿಷಾದ ಮೂಡ್ತದಲ್ಲ, ಆ ವಿಷಾದದ ಕವಿತೆ ಅದು. ನೋಡಿ, ಕವಿತೆ ನೋಡಿದಾಗ ಗೊತ್ತಾಯ್ತು ಯಾಕೆ ವಿಷಾದ ಅಂತ. ಅದಕ್ಕೇನು ಹೆಚ್ಚು ವ್ಯಾಖ್ಯೆ ಬೇಕಾಗಿಲ್ಲ. ಇದು ಭಾಳ ಜನಕ್ಕೆ ಇಷ್ಟವಾದ ಕವಿತೆ ಕೂಡ. ಮತ್ತು ಇದು ನಮ್ಮ TN ಸೀತಾರಾಮಗೆ ಭಾಳ ಇಷ್ಟ. ನನಗೆ ಸಿಕ್ಕ ಅವನು ಹಾಸ್ಟೆಲ್ ಮೇಟ್ಸು. ನಾವು ಈಗ 60 ವರ್ಷದ ಗೆಳೆಯರು ನಾವು. ಸೊ 60 ವರ್ಷದ 1964 ನಾನು ಹಾಸ್ಟೆಲ್ ಇದ್ದಿದ್ದು. 64 ಅಂದರೆ ಇವಾಗ 61 ವರ್ಷ ಆಯ್ತು. ಆ ಕಾಲದಿಂದ ಗೆಳೆಯರು ನಾವು. ಅವ್ರ ಲಕ್ಷಣ ಎಲ್ಲಿ ಸಿಕ್ಕೋ ಅದೊಂದು ಹಾಡು ಹೇಳಮ್ಮ ಅಂತಾನು. ಅವ್ರಿಗೆ ಭಾಳ ಇಷ್ಟ ಈ ಹಾಡು. ಇದು ನಂದು ದೇವರಿಗೆ ನಮಸ್ಕಾರ ಅಂತ ಒಂದು ಪದ್ಯ ಇದೆ ನನ್ನ ಇದರಲ್ಲಿ ಇದೆ. ಅದು ದೊಡ್ಡ ಪದ್ಯ. ಅದು ಆ ದೇವರಿಗೆ ನಮಸ್ಕಾರದ ಒಂದು ರೀತಿ ಅದರ ಸಾರ ಸರ್ವಸ್ವ ಈ ಕವಿತೆಯಲ್ಲಿ ಇದೆ. ಇದು ಹಾಡು. ಅದೇ ಕವಿತೆಯ
ಇನ್ನೊಂದು ಇದು ಗೀತ ರೂಪಕ ಇದು. ದೇವರೇ ಅಗಾಧ ನಿನ್ನ ಕರುಣೆಯ ಕಡಲು, ನನಗೆ ಸಾಧ್ಯವೇ ಅದರ ಆಳವಳೆಯಲು. ದೇವರೇ ಅಗಾಧ ನಿನ್ನ ಕರುಣೆಯ ಕಡಲು, ನನಗೆ ಸಾಧ್ಯವೇ ಅದರ ಆಳವಳೆಯಲು. ತೋಳಕ್ಕೊಂದು ಕುರಿಯ ಕೊಟ್ಟೆ, ಸಿಂಹಕ್ಕೆಂದು ಜಿಂಕೆಗಿಟ್ಟೆ, ನರನಿಗೆ ನರನನ್ನೇ ಬಿಟ್ಟೆ ಬೇಟೆಯಾಡಲು. ನರನಿಗೆ ನರನನ್ನೇ ಬಿಟ್ಟೆ ಬೇಟೆಯಾಡಲು. ತುಳಿತಕ್ಕೆ ನೀ ತಿಮಿರು ಕೊಟ್ಟೆ, ದುಡಿತಕ್ಕೆ ಬರೀ ಬೆಮರು ಕೊಟ್ಟೆ, ಕವಿಗೆ ನುಡಿಯ ಢಮರು ಕೊಟ್ಟೆ ಬಡಿದು ದಣಿಯಲು. ಕವಿಗೆ ನುಡಿಯ ಢಮರು ಕೊಟ್ಟೆ ಬಡಿದು ದಣಿಯಲು. ದೇವರೇ ಅಗಾಧ ನಿನ್ನ ಕರುಣೆಯ ಕಡಲು, ನನಗೆ ಸಾಧ್ಯವೇ ಅದರ ಆಳವಳೆಯಲು. ನರನಿಗೆಂದೆ ನಗೆಯ ಕೊಟ್ಟೆ, ನಗೆಯೊಳು ಹಲ ಬಗೆಯ ನಿಟ್ಟೆ, 100 ನೋವ ಬಿಟ್ಟೆ ಒಂದು ನಗೆಯ ಕಾಡಲು. 100 ನೋವ ಬಿಟ್ಟೆ ಒಂದು ನಗೆಯ ಕಾಡಲು. ಏರಲೊಂದು ಏಣಿ ಕೊಟ್ಟೆ, ಕಚ್ಚಲೆಂದು ಹಾವನಿಟ್ಟೆ, ನೆರಳಿನಂತೆ ಸಾವ ಬಿಟ್ಟೆ ಹೊಂಚಿ ಕೆಡವಲು. ನೆರಳಿನಂತೆ ಸಾವ ಬಿಟ್ಟೆ ಹೊಂಚಿ ಕೆಡವಲು. ದೇವರೇ ಅಗಾಧ ನಿನ್ನ ಕರುಣೆಯ ಕಡಲು, ನನಗೆ ಸಾಧ್ಯವೇ ಅದರ ಆಳವಳೆಯಲು. ತಾಮಸಕ್ಕೆ ಬಲವ ಕೊಟ್ಟೆ, ರಾಜಸಕ್ಕೆ ಫಲವ ಕೊಟ್ಟೆ, ಸತ್ವಕ್ಕೆ ಷಂಡತ್ವ ಕೊಟ್ಟೆ ತತ್ವ ಗೊಣಗಲು. ಸತ್ವಕ್ಕೆ ಷಂಡತ್ವ ಕೊಟ್ಟೆ ತತ್ವ ಗೊಣಗಲು. ಕೈಯ ಕೊಟ್ಟೆ ಕೆಡವಲೆಂದು, ಕಾಲು ಕೊಟ್ಟೆ ಎಡವಲೆಂದು, ಬುದ್ಧಿ ಕೊಟ್ಟೆ ನಿನ್ನನ್ನೇ ಅಲ್ಲಗಳೆಯಲು. ಬುದ್ಧಿ ಕೊಟ್ಟೆ ನಿನ್ನನ್ನೇ ಅಲ್ಲಗಳೆಯಲು. ದೇವರೇ ಅಗಾಧ ನಿನ್ನ ಕರುಣೆಯ ಕಡಲು, ನನಗೆ ಸಾಧ್ಯವೇ ಅದರ ಆಳವಳೆಯಲು. ನನಗೆ ಸಾಧ್ಯವೇ ಅದರ ಆಳವಳೆಯಲು. ದೇವರು ಅಲ್ಲಗಳಿಲಿಕ್ಕೆ ಅಂತ ಹೇಳಿದ್ರಿ, ದೇವರು ಕಾಡ್ತಾನ ಹಾಗಾದ್ರೆ ಆಗಾಗ? ಖಂಡಿತ. ಅದಕ್ಕೆ ನಾಸ್ತಿಕನನ್ನ ಕಾಡಿದಷ್ಟು ಆಸ್ತಿಕನನ್ನ ಕಾಡಲ್ಲ ಅಂತ ಆಸ್ತಿಕ ಒಪ್ಕೊಂಡ್ಬಿಡ್ತಾನೆ. ಆದ್ರೆ ಇವನಿಗೆ ಇಲ್ಲ ಅಂತ ಹೇಳಿದಾಗ ಅದಕ್ಕೆ ನನಗೆ ಬಹಳ ಏನಂದ್ರೆ ಯಾವತ್ತೂ ಕೂಡ ನಾಸ್ತಿಕನಾಗೋದು ಸುಲಭ ಅಲ್ಲ. ಯಾಕೆಂತಂದ್ರೆ ಆವಾಗೆಲ್ಲ ಜವಾಬ್ದಾರಿ ನಾನೇ ತಗೋಬೇಕಾಗುತ್ತೆ. ಈಗೆಲ್ಲ ದೇವ್ರ ಭಾರ ಹಾಕ್ಬಿಡು, ದೇವ್ರ ಮೇಲೆ ಭಾರ ಹಾಕ್ಬಿಡ್ಬೋದು. ಇಲ್ಲಿ ದೇವ್ರ ಮೇಲೆ ಭಾರ ಹಾಕಂಗೆ ಇಲ್ವಾ? ಸೊ ಇಲ್ಲಿ ಬಹಳ ಮುಖ್ಯವಾಗಿ ನನಗೆ ನರಸಿಂಹಸ್ವಾಮಿಗಳು ಅವರ ಮೊಟ್ಟ ಮೊದಲ ಮೈಸೂರ ಮಲ್ಲಿಗೆಯಲ್ಲಿ ಕೊನೆ ಪದ್ಯ ಇದೆ ದೇವರಿಗೆ. ಎಲ್ಲವನ್ನೂ ಕೊಟ್ಟಿರುವೆ ಏನ ಬೇಡಲಿ, ಎಲ್ಲವನ್ನೂ ಕೊಟ್ಟಿರುವೆ ಏನ ಬೇಡಲಿ, ಜಗವ ನನಗೆ ಬಿಟ್ಟಿರುವೆ ಏಕೆ ಕಾಡಲಿ. ಈ ನಿಲುವಿದೆಯಲ್ಲ, ಜಗವ ನನಗೆ ಬಿಟ್ಟಿರುವೆ, ಈ ಜಗತ್ತು ನನಗೆ ಬಿಟ್ಟಿದ್ಯಾ, ನಾನೇ ಕಾಡು. ಸೊ ನನ್ನ ಜವಾಬ್ದಾರಿ ಎಲ್ಲ ಕೊಟ್ಬಿಟ್ಟು ನನ್ನ ಜವಾಬ್ದಾರಿ, ನಾನು ಇದನ್ನ ನೋಡ್ಕೋಬೇಕಾಗಿರೋದು. ಆದ್ದರಿಂದ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋದಿದೆಯಲ್ಲ, ಸೊ ಇದು ಇನ್ನು ಹೆಚ್ಚು. ಅದರಿಂದಲೇ ಬಹುಶಃ ಏನಾದರೂ ಇನ್ನು ಮುಂದುವರಿಬೇಕಾದ್ರೆ ನಾವು, ಅಥವಾ ಈ ಜಗತ್ತು ಅಥವಾ ನಾಗರಿಕತೆ ಸಂಸ್ಕೃತಿ ಮುಂದುವರಿಬೇಕಾಗಿದ್ರೆ ಅದು ಬಹುಶಃ ವಿಚಾರವಂತರಿಂದಲೇ ಸಾಧ್ಯ. ಎಲ್ಲವನ್ನೂ ಸುಮ್ಮನೆ ಒಪ್ಕೊಂಡ್ಬಿಟ್ಟು ಸುಮ್ಮನೆ ಇರ್ತಲ್ಲ ಅವರಲ್ಲ, ಎಲ್ಲ ವಿಚಾರವಂತರು, ವೈಜ್ಞಾನಿಕ ಯೋಚನೆ ಮಾಡೋಂಥವ್ರು, ಅಂಥವರಿಂದ ಮಾತ್ರ ಮುಂದೆ ಹೋಗೋದಕ್ಕೆ, ಪ್ರಗತಿ ಆಗೋದಕ್ಕೆ ಸಾಧ್ಯ ಆಗ್ತಾ ಇದೆ. ನಾಸ್ತಿಕರನ್ನ ಹೆಚ್ಚು ಕಾಡ್ತಾನೆ ಅಂತ ಹೇಳಿದ್ರಿ, ಇಲ್ಲ ಅಂತ ಹೇಳಿದ್ಮೇಲೆ ಕಾಡ್ತಾನ ಅಂತ ನಾನು ಕೇಳೋದು. ಇಲ್ಲ ಅಂತಂದರೆ ಅದನ್ನೇ ಹೇಳಿ ಈಗ ಇನ್ನು ಅದಕ್ಕೆ ಸಂದೇಹವಾದಿ ಅಂತ ನಾನು ಹೇಳಿದ್ವಿ. ಅಗ್ನಾಸ್ಟಿಕ್ ಆದರೆ ಆಗ ಇಲ್ಲ ಅಂತಾರೆ. ಅದಕ್ಕೆ ಹೇಳಿದ್ದು ನಾಸ್ತಿಕ ಅನ್ನೋದು ಕೂಡ ನಾಸ್ತಿ ಅಂದರೆ ಇಲ್ಲ ಅಂತ ಹೇಳ್ಬೇಕಾದ್ರೆ, ಈಗ ದೇವರು ಇಲ್ಲ ಅಂತ ಹೇಳ್ಬೇಕಾದ್ರೆ ಎಗೈನಲ್ಲಿ ದೇವರು ಅಂತ ಎಲ್ಲೋ ಒಂದು ಕಲ್ಪನೆ ಇದ್ದೇ ಇದೆಯಲ್ಲ ಅಲ್ವಾ? ಹಾಗೆ ಅಂದರೆ ಅದರಿಂದ ಅದನ್ನು ಯಾವತ್ತೂ ಕೂಡ ಕಂಡಿಡ್ಕೋಬೇಕಾದ್ರೆ ಆ ರೀತಿಯ ಮನೋಭಾವ ಇದ್ದಾಗ ಮಾತ್ರ ಹೊಸದಾಗಿ ಕಂಡ್ಕೋಬೋದು. ದೇವ್ರನ್ನ ಕಂಡ್ಕೋಬೇಕಾದ್ರೂ ನಾಸ್ತಿಕನೇ. ಆಸ್ತಿಕ ಎಲ್ಲಿ ಕಂಡ್ಕೋಬೇಕಾಯ್ತು, ಅವ್ನಿಗೆ ಅವನು ಒಪ್ಕೊಂಡ್ಬಿಟ್ಟೆ ನನಗೆ ಅಲ್ವಾ? ನಿಂಬೆ ಗಿಡ ಹಾಡಿದ್ರಿ, ಒಂದು ಕಾರ್ಯಕ್ರಮದಲ್ಲಿ ನಿಮ್ಗೆ ಅಶ್ವಥ್ ಅವರು ಭೇಟಿ ಆಗ್ತಾರೆ. ಅದೊಂದು ಹೊಸ ಸುವರ್ಣ ಯುಗ ಆರಂಭ ಆಗ್ತದೆ, ಭಾವಗೀತೆಗಳ ಯುಗ ಆರಂಭ ಆಗುತ್ತೆ. ಕ್ಯಾಸೆಟ್ಗಳ ಒಂದು ಭರಾಟೆ ಬರುತ್ತೆ ಸರ್.
ನಿಮ್ಮ ಓರಗೆ ಅವರೇ ನಿಮ್ಮ ಜೊತೆ ಕಾವ್ಯ ಬರಿತಾ ಇದ್ದವರೇ ಅದನ್ನ ಗೇಲಿ ಮಾಡಿದ್ದು ಇದೆ. ಇದನ್ನೆಲ್ಲ ಹೇಗೆ ಮ್ಯಾನೇಜ್ ಮಾಡ್ಲಿಕ್ಕೆ ಒಂದು ಏನು ಧೈರ್ಯ ಬಂತು, ಏನು ಸ್ಥೈರ್ಯ ಬಂತು? ಯಾಕಂದ್ರೆ ಸಾಹಿತ್ಯ ಲೋಕದಲ್ಲೇ ಅಲ್ಲಿ ವಾಗ್ವಾದಗಳು ನಡೆದ್ವು. ಗಂಭೀರ ಕವಿಗಳು, ಕ್ಯಾಸೆಟ್ ಕವಿಗಳು ಅಂತ ಹೆಸರು ಮಾಡಬಹುದಾ? ಹೀಗೆಲ್ಲ ಇಲ್ಲ, ಅದು ಒಂದೇನಂದ್ರೆ ಈ ನವ್ಯಕಾವ್ಯ ಬಂದ ಕಾಲದಲ್ಲಿ ಈಗ ಅದನ್ನು ಸಮರ್ಥನೆ ಮಾಡೋದ್ರಲ್ಲಿ ಅಡಿಗರು ನವೋದಯದಿಂದಲೇ ಶುರು ಮಾಡಿದವರು. ಅವರು ಆಮೇಲಿಂದ ಅವರು ನಡೆದು ಬಂದ ದಾರಿ ಸಂಕಲನಕ್ಕೆ ನವ್ಯ ಕಥೆ ಹೊರಳ್ತಾ ಇದ್ರು ಅವರು. ಅಲ್ಲಿ ತನಕ ಅವ್ರು ನವೋದಯದಲ್ಲೇ ಬರೆದಂಥವ್ರು. ಅವರು ಅನೇಕ ಗೇಯ ಗೀತೆಗಳನ್ನು ಬರೆದಿದ್ದಾರೆ ಎಲ್ಲನೂ ಕೂಡ. ಆದರೆ ಏನಂದರೆ ಆವಾಗಿನ ಟ್ರೆಂಡ್ ಇದ್ದರೆ ಅದ್ರ ಬಗ್ಗೆ ಹೇಳಿದ್ರು ಅವರು. ಅಂದರೆ ಯಾವಾಗ ಈ ಸಂಗೀತದ ಸಹಚರ್ಯ ಅಂತ ಬರ್ತದೆ, ಅದೇ ಹಾಡಾಗಿ ಬರುತ್ತಲ್ವ. ಸೊ ಸಾಮಾನ್ಯ ಕೇಳುಗನಿಗೆ ಏನಾಗುತ್ತೆ, ಅದು ಸಂಗೀತ ಇದೆಯಲ್ಲ ಅದು ನೇರವಾಗಿ ಅವನ ಹೃದಯ ಮುಟ್ಟುತ್ತೆ. ಸಂಗೀತದ ಮೂಲಕ ಕವಿತೆ ಕೂಡ ಅವನ್ನ ಆಕರ್ಷಿಸುತ್ತೆ. ಆದರೆ ಬಹಳ ಸಾಧಾರಣವಾದ ಕವಿತೆ ಕೂಡ ಏನೋ ಒಂದು ಅವನಲ್ಲಿ ಭ್ರಮೆ, ಇಂಥ ಒಳ್ಳೆ ಪದ್ಯ ಅಂತ. ಆದರೆ ಅಡಿಗರು ಹೇಳಿದ್ದೇನು ಅಂದರೆ ಕವಿತೆಗೆ ಅದರದ್ದೇ ಆದ ಸ್ವಾಯತ್ತತೆ ಬೇಕು, ಅಟಾನಮಿ ಬೇಕು ಅದಕ್ಕೆ ಅಂತ. ಅದು ತನ್ನ ಸತ್ವದಿಂದ ನಿಲ್ಲಬೇಕು. ಅದು ಸಂಗೀತದ ಸಾಹಚರ್ಯದಿಂದ ಅಲ್ಲ. ಸಂಗೀತ ಸಾಹಚರ್ಯ ಬೇಡ ಅಂತೇನು ಹೇಳಿಲ್ಲ ಅವರು. ಅದೇ ಕವಿತೆ ತನ್ನ ಅಂಥ ಸತ್ವದಿಂದ ಮೊದಲು ತನ್ನ ಸಮರ್ಥಿಸ್ಕೋಬೇಕು, ಅದು ಉಳಿಬೇಕು ಅಂತ ಹೇಳಿದ್ದು ಅವ್ರು ಹೇಳಿದ್ದು ಹಾಗೆ. ಆದರೆ ಏನಾಯಿತು ಅಂತಾರೆ ಕೆಲವರು, ಅಂದರೆ ಏನು ನವ್ಯಕಾವ್ಯದ ಮೂಮೆಂಟೇ ಹೇಗಿತ್ತು ಅಂದರೆ ಬಹಳ ಗಹನವಾದ್ದು, ಗಂಭೀರವಾದದ್ದು, ಅಂಥದ್ದು ಬಹಳ ಸಂಕೀರ್ಣವಾದದ್ದು ಇದೆಯಲ್ಲ ಅದೇ ಕಾವ್ಯ ಅಂತ. ಹಾಗಾಗ್ಬಿಟ್ಟು ದಾರಿ ತಪ್ಪಿಬಿಡ್ತದು. ದಾರಿ ತಪ್ಪಿಬಿಟ್ಟು ಎಲ್ಲರೂ ಏನು ಬಹಳ ಗಹನವಾದ, ಗಂಭೀರವಾದ್ದು, ವಿಡಂಬನಾತ್ಮಕವಾದ್ದು ಹಾಗೆ ಅಂದ್ಬಿಟ್ಟು ಎಷ್ಟು ಅದು ಸಂಕೀರ್ಣವಾಗ್ತಾ ಜಟಿಲವಾಗ್ತಾ ಹೋಯಿತು ಅಂದರೆ ಸಾಮಾನ್ಯ ಜನರ ದೂರನೇ ಹೋಗ್ಬಿಡ್ತದೆ. ಸೊ ಅರ್ಥವಾಗದೇ ಇರೋದೇ ಕವಿತೆ ಅನ್ನೋ ಥರದಲ್ಲಿ ಆಗ್ಬಿಟ್ಟಿರ್ತದೆ ಅಲ್ವಾ. ಅಂಥ ಒಂದು ಕಾಲದಲ್ಲಿ, ಆ ಕಾಲದಲ್ಲಿ ಏನಾಯಿತು ಅಂದರೆ ಕವಿತೆ, ನಮ್ಮ ನವೋದಯ ಕಾಲದ ಕವಿತೆ ಆಗ್ಬೋದು, ನಮ್ಮ ಕವಿತೆ ಹೇಗೆ ಅಂದರೆ ವೈವಿಧ್ಯತೆ ಇತ್ತು. ಅದರಲ್ಲಿ ಅನೇಕ ರೀತಿಗಳಿತ್ತು. ವಿಫಲ ರೂಪಧಾರಿಣಿ ಅಂತ ಹೇಳಲ್ಲ, ಹಾಗೆ ವಿಫಲ ರೂಪಧಾರಿಣಿಯಾಗಿತ್ತದು. ಅಂದರೆ ಅದು ನಿಮ್ಮಲ್ಲಿ ಮಹಾಕಾವ್ಯದಿಂದ ಹಿಡಿದು ಏನು ಚುಟುಕದ ತನಕ ಆ ರೀತಿ ಎಲ್ಲ ರೀತಿ ಇತ್ತು. ಚುಟುಕಗಳು ಇತ್ತು, ಅಂದರೆ ಮುಕ್ತಕಗಳು ಅಂತೀವಲ್ಲ ಅದಿತ್ತು, ಮತ್ತು ಎಲ್ಲ ಭಾವಗೀತೆ ಇತ್ತು, ಸುನೀತಾ ಇತ್ತು, ಎಲ್ಲ ಇತ್ತು. ಮಕ್ಕಳ ಕವಿತೆ ಇತ್ತು, ಎಲ್ಲ ಹೋಗ್ಬಿಡ್ತು ನವ್ಯಕಾಲದಲ್ಲಿ. ನವ್ಯಕಾವ್ಯದ ಕಾಲದಲ್ಲಿ ಭಾಳ ಗಂಭೀರವಾದ ಮಾನೋಲಿತ್ ಅಂತೀವಲ್ಲ, ಏಕಶಿಲಾ ರೂಪ ಆಗ್ಬಿಡ್ತದೆ. ಆವಾಗ ಅದಕ್ಕೆ ನಮಗೆ ಗೀತೆ ಹಾಡುಗಳೆಲ್ಲ ಭಾಳ ಇಷ್ಟ ಆಗಿತ್ತು. ನಾನಂತೂ ಮೊದಲು ಹಾಡುಗಾರನೇ ಆಗಿದ್ದವನು. ಸೊ ಮತ್ತು ನಾಡಿನ ಪ್ರತಿಯೊಂದು ಮನೆಗಳಲ್ಲಿ ಕನ್ನಡದ ಕವಿಗಳ ಹೆಸರು ಪರಿಚಯ ಆದದ್ದು ಹಾಗೆ. ಇಲ್ಲಂದ್ರೆ BRL ಅಂದ್ರೆ ಎಲ್ಲಿ ತನಕ ಮುಟ್ಲಿಕ್ಕೆ ಆಗ್ತಾ ಇತ್ತು ಅಂದ್ರೆ ಕಾವ್ಯ ಒಂದು ವರ್ಗವನ್ನ ನೀವು ಹಿಡ್ಕೊಳ್ಬಹುದು ಸರ್. ಆದ್ರೆ ಭಾವಗೀತೆಗಳ ಮೂಲಕ ಕನ್ನಡ ಸಾಹಿತ್ಯ ಕೂಡ ಮನೆಗಳಿಗೆ ಒಂದು ಅರ್ಥದಲ್ಲಿ ತಲುಪಿರೋದು. ಯಾಕಂದ್ರೆ ನಮ್ಮ ಮುಖ್ಯ ಕವಿಗಳಿದಾರಲ್ಲ ಅವರೆಲ್ಲರೂ ಜನಮಾನಸದಲ್ಲಿ ಉಳಿದಿರೋದು ಅವರ ಭಾವಗೀತೆಗಳಿಂದಲೇ. ಆದರೆ ಒಂದು ಮಾತು ನಿಜ ಏನಂದ್ರೆ ಭಾವಗೀತೆ ಸಾಮಾನ್ಯ ಜನರನ್ನ ಮುಟ್ಟಿದೆ, ಆದರೆ ಅಷ್ಟೇ ಅಲ್ಲ ಕವಿ. ಅದಕ್ಕೆ ವೆಂಕಟೇಶ್ ಮೂರ್ತಿ ಭಾಳ ಚೆನ್ನಾಗಿದೆ ಒಂದು ಮಾತು ಹೇಳ್ತಾನೆ. ಅಂದರೆ ಈ ಭಾವಗೀತೆ ಅನ್ನೋದಿದೆಯಲ್ಲ, ಇದು ಒಬ್ಬ ಕವಿಯ ಒಂದು ಭವ್ಯವಾದ ಅರಮನೆಯ ಬಾಗಿಲು, ಹೆಬ್ಬಾಗಿಲು. ಇದು ಆ ಹೆಬ್ಬಾಗಿಲನ್ನ ಭಾಳ ಚೆನ್ನಾಗಿ ಕುಸುರಿ ಕಿಸ ಎಲ್ಲ ಮಾಡಿದಾರ. ನೀನು ನಿಂತ್ಕೊಂಡು ಆಹಾ ಎಷ್ಟು ಚೆನ್ನಾಗಿದೆ ಬಾಗಿಲು ಅಂತ ಅಲ್ಲೇ ನಿಂತ್ಕೊಂಡ್ರೆ ಪ್ರಯೋಜನ ಇಲ್ಲ, ಒಳಗಡೆ ಹೋಗಬೇಕು. ಆವಾಗಲೇ ಅರಮನೆಯ ಒಂದು ವಿಸ್ತಾರ ಆಗ್ಬೋದು, ಅದರ ಚೆಲುವಾಗ್ಬೋದು ಎಲ್ಲ ಗೊತ್ತಾಗಬೇಕಾದ್ರೆ ನಿಮಗೆ ಒಳಗಡೆ ಪ್ರವೇಶ ಮಾಡಬೇಕು ಅಂತ. ಅಂದರೆ ಕೇವಲ ಭಾವಗೀತೆ ಅಂದರೆ ಭಾವಗೀತೆ ಎಲ್ಲರಿಗೂ ತಲುಪಿಸಿದೆ, ಆದರೆ ನಿಜವಾದ ಕಾವ್ಯ ರಸಿಕ ಆದವನು ಅಲ್ಲಿಂದ ಮುಂದೆ ಹೋಗಿ ಕವಿಯನ್ನು ಅರ್ಥ ಮಾಡ್ಬೋದು. ಹಾಗಾದ್ರೆ ಒಬ್ಬ ಕವಿಗೆ, ಈಗ ನೀವು ಎರಡು ಕವನಗಳನ್ನು ಬರೆದಿದ್ದೀರಿ, ಭಾವಗೀತೆಗಳನ್ನು ಬರೆದಿದ್ದೀರಿ, ಆದ್ರೆ ಒಬ್ಬ ಕವಿಗೆ ಬರೆಯುವಾಗ ಆ ಎರಡು ಒಂದೇ ಅಲ್ವಾ ಅಂತ ಕೇಳೋದು? ಖಂಡಿತ ಅಲ್ಲ. ಅಂದರೆ ಬೇರೆ ಲೆವೆಲ್ಸ್ ಆಫ್ ಪೊಯೆಟ್ರಿ ಇದೆ, ಬೇರೆ ಲೆವೆಲ್ಸ್ ಇದೆ. ಹಾಗಿದ್ರೆ ನಿಮ್ಮ ಮಹಾಕಾವ್ಯ ಒಂದೇ ಒಂದು ಚುಟುಕನ ಒಂದೇ ಅನ್ನೋಕ್ಕಾಗುತ್ತೆ? ಅಂದರೆ ಅದರ ಒಂದೊಂದು ರೀಚ್ ಬೇರೆ ಇರ್ತದೆ. ನೀವು ಯಾವುದನ್ನು ವಿಮರ್ಶೆ ಮಾಡುವಾಗಲೂ
ಅದರ ಅದರ ಜಾನರ್ ಅಂತಿರೋ ಅದರ ಸ್ವರೂಪ ಅದನ್ನ ಇಟ್ಕೊಂಡು ಪ್ರಭೇದ ಇಟ್ಕೊಂಡು ಮಾಡಬೇಕು. ಇವಾಗ ನಾವು ಅದನ್ನೇ ಹೇಳೋದು, ಭಾವಗೀತೆಯ ಬಗ್ಗೆ ಮಾತಾಡುವಾಗ ನೀವು ನಮ್ಮ ಕಾಲ ಇವರೆಲ್ಲ ಏನಂದರೆ ಜನಪ್ರಿಯತೆಗೋಸ್ಕರ ಬರೆದ್ರು ಅಂತ. ಸುಳ್ಳದು, ಜನಪ್ರಿಯತೆಗೋಸ್ಕರ ಬರೆದಿದ್ದಲ್ಲ. ನಾವು ಬರೆದಿದ್ದು ಜನಪ್ರಿಯ ಆಯಿತು, ಜನಪ್ರೀತಿ ಸಿಕ್ಕಿದೆ ನಮಗೆ ಅಂತ ಕವಿತೆಗಳ ಮೂಲಕ. ಅಂದರೆ ಇವಾಗ ನೀವು ಒಂದು ಕವಿತೆಯ ಮೂಲಕ ನಾನು ಹೇಳಿ ಕೊಟ್ಟಿರೋದೇ ಬೇರೆ, ಅದು ಭಾವಗೀತೆಯ ಮೂಲಕ ಹೇಳಕ್ಕೆ ಕೊಟ್ಟಿರೋದೇ ಬೇರೆ. ಭಾವಗೀತೆ ತಲುಪುವುದೇ ಬೇರೆ, ಕವಿತೆ ರೀತಿ ತಲುಪುವುದೇ ಬೇರೆ. ಹಾಗಾದ್ರೆ ಇಲ್ಲೇ ನಾನು ಮುಂದಿನ ಪ್ರಶ್ನೆ ಕೇಳ್ಬಿಡ್ತೀನಿ. ನೀವು ಹೇಳಿದ್ರಿ ಅದರ ಹುಟ್ಟಿನ ಒಂದು ಮನಸ್ಥಿತಿ ಬೇರೆ ಬೇರೆ ಅಂತ. ಅಂದ್ರೆ ನಿಮ್ಮ ಕವನಗಳು ಒಂದ್ ಸ್ವಲ್ಪ ಏನ್ ಹೇಳೋದು, ಒಗರು ಅಂತ ಹೇಳ್ಬೋದು. ಅದೇ ಭಾವಗೀತೆಗಳು ತುಂಬಾ ಪರಮಾಪ್ತ ಅಂತ ಅನ್ಸು, ಅದು ನೀನಿಲ್ಲದಿರುವಾಗನೆಲ್ಲ ಇರಬಹುದು. ಈ ಭೇದ ಇದೆ, ಹಾಗಾದ್ರೆ ಪ್ರಜ್ಞಾಪೂರ್ವಕ ಅದು, ಆ ಭೇದ ಬರೋದೇ ಪ್ರಜ್ಞಾಪೂರ್ವಕ ಅಲ್ವಾ? ಯಾವ್ದು ಪ್ರಜ್ಞೆ ಎಲ್ಲ ಪ್ರಜ್ಞಾಪೂರ್ವಕವಾಗಿ ಆಗೋದು. ಅಲ್ಲ, ಆದ್ರೆ ಕವಿತೆ ಅಂತ ಹೇಳೋದು ಅದು ಸಲೀಸಾಗಿ ಹುಟ್ಟೋದು ಅಂತ ಹೇಳ್ತೀರಿ. ಇಲ್ಲ, ಕವಿತೆ ಎಷ್ಟು ನಿಮ್ಮ ಆಳದಿಂದ ಅಂತರಾಳದಿಂದ ಬರುತ್ತೋ ಅಷ್ಟು ಅದರ ವ್ಯಾಪ್ತಿನೂ ಜಾಸ್ತಿ ಆಗುತ್ತೆ. ಅಂದರೆ ಯಾವುದೂ ಕೂಡ ನಾನು ಹೇಳಿದ್ದು ಏನಂದರೆ, ಒಬ್ಬ ಕವಿ ಕೂಡ ಒಬ್ಬ ಮನುಷ್ಯನೇ, ಅವರಲ್ಲಿ ವಿವಿಧ ಭಾವಗಳಿರ್ತವೆ, ವಿವಿಧ ಏನೈತಿ ಭಾವಸ್ಥಿತಿಗಳಿರ್ತವೆ. ಅವನು ಸಂತೋಷವೂ ಇರ್ತಾನೆ, ಒಂದ್ಸಲ ಅವನು ದುಃಖನೂ ಆಗತ್ತೆ, ಒಂದ್ಸಲ ಅವನ ಕೋಪನೂ ಬರುತ್ತೆ, ಒಂದ್ಸಲ ತುಂಬ ಜಿಜ್ಞಾಸೆಗಳು ಬರ್ತವೆ ಅವನಿಗೆ. ಈಗ ಅನೇಕ ರೀತಿಯ ಭಾವನೆಗಳಿರ್ತವೆ. ಆ ಎಲ್ಲ ಭಾವನೆಗಳಿಗೂ ಅವ್ರು ಬೇರೆ ಬೇರೆಯ ರೂಪ ಕೊಡ್ತಾ ಹೋಗ್ತಾರೆ. ಹಾಗಾದಾಗ ಅದರಲ್ಲಿ ಮಕ್ಕಳನ್ನು ನೋಡಿದಾಗ ಸಿಗುವ ಸಂತೋಷದ ಮಕ್ಕಳ ಕವಿತೆಯೂ ಬರ್ಬೋದು, ಒಂದು ಸುನೀತಾನೂ ಬರ್ಬೋದು, ಒಂದು ಭಾವಗೀತೆನೂ ಬರ್ಬೋದು ಅಲ್ವಾ, ಒಂದು ಮಹಾಕಾವ್ಯವೂ ಬರ್ಬೋದು. ಸೊ ನೀವು ಕುವೆಂಪು ಅವರ ಕಾವ್ಯದ ವಿಸ್ತಾರವನ್ನು ನೋಡಿದ್ರೆ ಅದು ಹೀರೆ ಹೂವಿಂದ ಹಿಡಿದು ರಾಮಾಯಣ ದರ್ಶನ ತನಕನೂ ಆಗ್ತದೆ, ಅಲ್ಲ ಮಕ್ಕಳ ಕವಿತೆಗಳ ತನಕನೂ ಆಗುತ್ತೆ. ಅಂದರೆ ಹೀಗೆ ಕಾವ್ಯಕ್ಕೆ ಯಾವುದು ಬೇಕಾದ್ರೂ ವಸ್ತು ಆಗ್ಬೋದು. ಆದರೆ ಹಾಗೆ ಅದರ ವ್ಯಾಪ್ತಿಗಳು ಬೇರೆ ಬೇರೆ ಆಗ್ತಾ ಹೋಗ್ತದೆ. ಹಾಗೆ ಒಬ್ಬ ಕವಿಯನ್ನು ನೀವು ನೋಡಬೇಕು ಯಾವತ್ತೂ ಕೂಡ. ನಿಮ್ಮ ಒಂದು ಭಾವಗೀತೆ ದೇಹವನ್ನ ಹೀಗಳೆಯಬೇಡ ಅಂತ ಒಂದಿದೆ, ನಂಗೆ ತುಂಬಾ ಇಷ್ಟ ಆದದ್ದು ಅದು. ಗೋಪಿ ಮತ್ತು ಗಾಂಧಲಿನ ಬರೆದ BRL ಒಂದು ಕಡೆ, ದೇಹವನ್ನ ಹೀಗೆಳೆಯಬೇಡ ಅಂತ ಹೇಳಿದ BRL ಒಂದು ಕಡೆ. ಈ ಆ ಪಯಣ ಏನಿದೆ ಸರ್, ನಮ್ಮ ದೇಹಕ್ಕೊಂದು ಪ್ರಜ್ಞೆ ಇದೆ, ಒಂದು ಎಚ್ಚರ ಇದೆ. ಆಮೇಲೆ ನಮ್ಮ ಎಲ್ಲ ಚಟುವಟಿಕೆಗಳಿಗೆ, ಅಂದ್ರೆ ನಮ್ಮ ಸಾಧನೆಗಳಿಗೂ ದೇಹ ಒಂದು ಮಾಧ್ಯಮ. ಅಲ್ಲಿ ಸಾಧನ, ಆ BRLಗೂ ಈ BRL ಅವರಿಗೂ ಎಷ್ಟು ದೂರ ಅಂತರ. ಇಲ್ಲಿ ನೀವು ಹೀಗಳೆಯಬೇಡ ಅಂತ ಹೇಳ್ತೀರಿ, ಅಲ್ಲಿ ಒಂದು ಹೆಣ್ಣಿನ ಮಾದಕ ಸೌಂದರ್ಯವನ್ನ ಹೇಳಿದ್ದೀರಿ. ಅದು ಕಾಲದೊಂದಿಗೆ ಮಾಗಿದ BRL ಹೇಗೆ ಅದು? ಕವಿ ಕೂಡ ಅವರು ಕೂಡ ಹಾಗೆ ಒಂದು, ಈಗ ನನಗೆ ಗೋಪಿ ಮತ್ತು ಗಾಂಧಲಿನ ಬರಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಸೊ ಅಂದರೆ ಆಯಾ ಹಂತಗಳಲ್ಲಿ. ಸೊ ನಾವು ನಿಮಗೆ ಅದಕ್ಕೆ ಹೇಳಿದ್ದು, ಯಾವುದೇ ಒಂದು ಕವಿತೆ ನಿಮ್ಮಲ್ಲಿ ಉಳಿಬೇಕಾಗಿದ್ರೆ ಅದು ನೀವು ಎಷ್ಟು ಪ್ರಾಮಾಣಿಕರಾಗಿದ್ದೀರಿ ಅಲ್ಲಿ ಹೇಳುವಾಗ ಅದರ ಮೇಲೆ ಅವಲಂಬಿಸಿರುತ್ತೆ ಅಂತ ಅದು. ಸೊ ಒಂದು ಕವಿತೆ ಅಂತಂದರೆ ಏನು, ನನಗಾದ ಅನುಭವ ನಾನು ಹೇಳ್ತೀನಿ, ಅದು ಇನ್ನೊಬ್ಬಂದಾದಾಗ ಮಾತ್ರವೇ. ನನ್ನ ಅಮ್ಮ ನಿನ್ನ ಎದೆಯಾಳದಲ್ಲಿ ನಿಮ್ಮದು ಆದರೆ ಮಾತ್ರ ಉಳಿಯುತ್ತದೆ ಅಷ್ಟೇ. ಅದು ಇದು ನನ್ನ ಕವಿತೆ ಆಗಿದೆ, ಬರೀ ನನ್ನಲ್ಲೇ ಉಳಿತಿರ್ತಿತ್ತು ಅದು ಅಲ್ವಾ. ಸೊ ವೈಯಕ್ತಿಕವಾಗಿದ್ದು ಸಾರ್ವತ್ರಿಕವಾದಾಗಲೇ ಕವಿತೆ ಆಗುವಂಥದ್ದು. ಹಾಗೆ ಈ ಎಲ್ಲ ಅನುಭವಗಳು ಅಷ್ಟೇ, ನಮ್ಮ ಸ್ತರಗಳು ಬೇರೆ ಆಗ್ತಾ ಹೋಗ್ತಾರೆ. ಅದರಿಂದ ಒಂದೇ ವಸ್ತು ಕಾಲದಿಂದ ಬೇರೆ ಬೇರೆ ಆಗಿ ಯೋಚನೆಗೆ ಸಿಗ್ತದೆ. ಖಂಡಿತವಾಗಿಯೂ ಈಗ ಅದಕ್ಕೇನೆ ನಾವು ಅದ್ರ ಬಗ್ಗೆ ಈ ಅಡಿಗರದ್ದು ನಿಮಗೆ ಎಲ್ಲಿ ಅವರ ಮೊದಲೇ ಕವನ ಸಂಕಲನದಿಂದ ಆಡಿದ್ರೆ, ಸೊ ಅಲ್ಲಿಂದ ಅವರು ಕೊನೆ ತನಕ ಬರೆದು ಒಂದೇ ಪದ್ಯ ಅಂತ ಹೇಳ್ತಾರೆ. ಒಂದೇ ಪದ್ಯನೇ, ಅವ್ರ ಭೂಮಿ ಬಗ್ಗೆನೇ ಬರೆದ್ರು. ಅಲ್ಲಿಂದ ಕೊಡೋದು ಕೊನೆ ತನಕನೂ ಥೀಮ್ ಒಂದೇ ಇತ್ತು ಅವ್ರದ್ದು. ಅದು ಹೇಗೆ ಈ ಥೀಮಿಂದ ಬೆಳೀತಾ 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 ಅದರ ವ್ಯಾಪ್ತಿ, ಅದರ ವಿಸ್ತಾರ, ಅದರ ಆಳ, ಅದು ಆ ಕವಿಯ. ಮೂರ್ತಿರಾಯರು ದೇವರು ಬರೆದದನ್ನ ಅವ್ರು ಹೇಳಿದ್ರು, ನಾನು ಅಷ್ಟು ವರ್ಷಗಳ ನಂತರ ಆದ್ರೆ ಹಾಗೆ ಇರ್ತಿರ್ಲಿಲ್ಲ, ಅದು ಬೇರೆ ಆಗ್ಬಿಡ್ತಾ ಇದ್ರು ದೇವರು ಅದರ ಬಗ್ಗೆ ಬರೆದಾಗ. ಅಂದ್ರೆ ಆಯಾ ಕಾಲದ ಜೊತೆಗೆ ಕವಿ ಕೂಡ ಮಾಗ್ತಾ ಹೋಗಿ ಒಂದೇ ವಿಷಯವನ್ನ ಭಿನ್ನವಾಗಿ ನೋಡ್ತಾ ಹೋಗ್ತಾನೆ ಅಂತ. ಸರ್, ಭಾವಗೀತೆಗಳ ಸಾಮ್ರಾಜ್ಯದಲ್ಲಿ ತಮ್ಮದು ಬಹಳ ದೊಡ್ಡ ಹೆಸರು, ಮಹತ್ವದ ಹೆಸರು. ನೀನಿಲ್ಲದಿರುವಾಗನೆಲ್ಲ ಇರಬಹುದು, ಬಾರೆ ರಾಜಕುಮಾರಿ ಇರ್ಬೋದು, ಇವೆಲ್ಲ ಒಂದು ಭಾವಗೀತೆ ಪ್ರಪಂಚದ ಒಂದು ಇತಿಹಾಸದ ಬಹಳ ದೊಡ್ಡ ಭಾಗ. ಇದು ರಚನೆಯಾಗಿರೋದು ಮತ್ತು ರೆಕಾರ್ಡ್ ಆದ ಅನುಭವಗಳು, ಆ ಸಂದರ್ಭವನ್ನು ನೆನಪಿಸಿ ಸರ್. ಅದು ಭಾಳ ದೊಡ್ಡದು. ಅದೇ ಹೇಳಿದ ನಾವು ಕೂಡ, ನಾನು
ಕಾಲೇಜ್ ಡೇಸಿಂದ ಭಾವಗೀತೆಗಳನ್ನ ಹಾಡ್ಕೊಂಡು ಬಂದವನು. ಆದರೆ ಒಂದು ದಿನಕ್ಕೆ ನನ್ನ ಭಾವಗೀತೆನೂ ಯಾರು ಹಾಡ್ತಾರೆ ಅಂತ ಗೊತ್ತಿಲ್ಲ ನನಗೆ ಆ ಕಾಲಕ್ಕೆ. ಅಂದರೆ ಹಾಡ್ಕೊಂಡು ಬಂದವನು ನಾನು. ಇದು ಅಕಸ್ಮಾತ್ ಆಗಿದ್ರೆ ಇದು ಅಕಸ್ಮಾತು ಏನಲ್ಲ, ಇದು ನಾವು ಆಕಾಶವಾಣಿಗೆ ಹೋದಾಗ ಇದು ನನ್ನ HSB ಮತ್ತು ನಾವಿಬ್ಬರು ಒಂದು ಕವಿಗೋಷ್ಠಿಗೆ ಹೋಗಿದ್ವಿ ಅಲ್ಲಿ. ಆಗ ಅಲ್ಲಿ ಸಂಗೀತ ವಿಭಾಗದವರು ಕರೆದು ಹೇಳಿದ್ರು ನಮಗೆ, ನೀವು ಹೊಸ ಕವಿಗಳು ಎಲ್ಲ ಬರೀತಾ ಇದ್ದೀರಿ, ಆದರೆ ನೀವು ಹಾಡುಗಳನ್ನು ಬರೆದ್ರೆ ನಾವು ಅದನ್ನೆಲ್ಲ ಪ್ರಸಾರ ಮಾಡ್ಬೋದು. ನಾವು ಇಲ್ಲಿನ ನಮ್ಮದೊಂದು ಲಿಸ್ಟೆಡ್ ಪೊಯೆಟ್ ಇರ್ತಾರೆ, ನಾವೊಂದು ಪಟ್ಟಿ ಮಾಡಬೇಕು. ಅದಕ್ಕೆ ಅವ್ರದ್ದು ಭಾವಗೀತೆಗಳ ಸಂಗ್ರಹ ಪ್ರಕಟ ಆಗಿರಬೇಕು. ನೀವು ನಿಮ್ಮ ಭಾವಗೀತೆಗಳ ಸಂಗ್ರಹನ ಪ್ರಕಟ ಮಾಡಿ ಆವಾಗ ನಾವು ನಿಮ್ಮ ಭಾವಗೀತೆಗಳನ್ನು ಹಾಡಿಸ್ಬೋದು ಅಂತ ಹೇಳಿದರು. ಅದಕ್ಕೋಸ್ಕರ ನಾನು ವೆಂಕಟೇಶ್ ಮೂರ್ತಿ ಆಗ 20 ಕವಿತೆ ಹಾಡುಗಳದ್ದು ಒಂದೊಂದು ಸಂಗ್ರಹ ಮಾಡಿದ್ವಿ 1984ರಲ್ಲಿ. ಆ ಒಂದು ಮರೆತ ಸಾಲುಗಳು ಅಂತ ಬಂತು. ನಂದು ಪ್ರೇಮ ಸುಳಿವ ಜಾಡು ಅಂತ 20 ಕವಿತೆಗಳು ನಾವೇ ಪ್ರಿಂಟ್ ಮಾಡಿದ್ದು. ನಾವಿಬ್ಬರು ಚಿಂತಾಮಣಿಲಿ ಬಿಡುಗಡೆ ಆಯ್ತು. ಅದು ಬಿಡುಗಡೆ ಮಾಡಿದವರು BC ರಾಮಚಂದ್ರ ಶರ್ಮಾ, ಅಂದರೆ ಭಾವಗೀತೆಗಳ ನಿಷ್ಠುರವಾದ ವಿರೋಧಿಯವರು. ಅವರೇ ಬಿಡುಗಡೆ ಮಾಡಿ ಅದ್ರ ಬಗ್ಗೆ ಭಾಳ ಮೆಚ್ಚಿ ಮಾತಾಡಿದ್ರು. ಈ ರೀತಿ ಬರೆಯೋದಾದರೆ ಖಂಡಿತ ಬರೀರಿ ಭಾವಗೀತೆ ಅಂತ ಹೇಳಿದ್ರು. ಆದರೆ ಅವ್ರು ಒಂದು ಮಾತು ಹೇಳಿದ್ರಿ, ಅಂದರೆ ಈ ಭಾವಗೀತೆಗಳೆಲ್ಲೂ ಕೂಡ ಮೋಸ ಇಲ್ಲ. ನೀವು ಕವಿತೆಯಲ್ಲಿ ಯಾವ HSV, ಕವಿತೆಯಲ್ಲಿ ಯಾವ ಲಕ್ಷ್ಮಣರಾವೋ ಅವರೇ ಇಲ್ಲೂ ಇದ್ದಾರೆ. ಸೊ ಇಲ್ಲಿ ಅದರ ಸ್ವರೂಪ ಬೇರೆ ಆಗಿರ್ಬೋದು, ಅದು ಪದ್ಯ ಆಗಿರ್ಬೋದು, ಇದು ಭಾವಗೀತೆ ಆಗಿರ್ಬೋದು, ಆದರೆ ಇಲ್ಲಿರೋರು ಕೂಡ ಅವರೇ ಅಂತ. ಆದರೆ ಆ ಒಂದು ಪ್ರಾಮಾಣಿಕತೆ ಇದೆಯಲ್ಲ, ಅದು ನಿಮ್ಮ ಕವಿತೆಗಳ ಗೆಲುವಿಗೆ ಕಾರಣ ಅಂತ ಹೇಳಿದ್ರು ಅವರು. ಸೊ ಅದು ಆಯಿತು. ಆಮೇಲಿಂದ ಅಲ್ಲಿ ನಾವು ಅದನ್ನು ಪಬ್ಲಿಷ್ ಮಾಡಿದ್ವಿ, ಕೊಟ್ಟಿದ ಮೇಲೆ ಆಮೇಲೆ ಆಕಾಶವಾಣಿಯಿಂದ ನಮ್ಮ ಕವಿತೆಗಳು ಕೂಡ ಪ್ರಕಟವಾಗಲಿಕ್ಕೆ ಶುರು ಆದವು. ನನ್ನ ಮೊಟ್ಟ ಮೊದಲ ಭಾವಗೀತೆ ಆಕಾಶವಾಣಿಯಲ್ಲಿ ಬಂದಿದ್ದು ಶ್ರುತಿ ಮೀರಿದ ಹಾಡು ಅಂತ ಒಂದು ಹಾಡು. ಶ್ರುತಿ ಮೀರಿದ ಹಾಡು ಅಂತ ಅದು ನೋಡಿ ಎಷ್ಟು ಯೋಗ ಅಂತೀವಲ್ಲ. ಹೇಗೆಂದರೆ ನನ್ನ ಮೊದಲ ಅದು ಬ್ರಾಡ್ಕಾಸ್ಟ್ ಆಗಿದ್ದು, ಅದಕ್ಕೆ ಸಂಗೀತ ಮಾಡಿ C. ಅಶ್ವಥ್. ಅದು ನಮಗೆ ಗೊತ್ತೇ ಇಲ್ಲ, ಅಂದರೆ ಪರಿಚಯನೇ ಇರಲಿಲ್ಲ ನಮಗೆ. ಸೊ ಮೊದಲನೇದು ಅವರೇ ಮಾಡಿದ್ದು. ಅದು ಭಾಳ ಜನಪ್ರಿಯ ಆಯಿತು. ಅದು ತಿಂಗಳ ಹೊಸ ಹಾಡು ಅಂತ ಪ್ರತಿ ಭಾನುವಾರ ಬರೋದು. ಅದು ಒಂದು 5 ಭಾನುವಾರ ಬಂದಿತ್ತು. ಅದನ್ನು ಮೈಸೂರಲ್ಲಿ ಪೂತಿ ನರಸಿಂಹಾಚಾರ್ಯರು ಆ ಹಾಡು ಕೇಳಿ ಅವ್ರಿಗೆ ಬಹಳ ಇಷ್ಟ ಆಗಿ ಆಕಾಶವಾಣಿಗೆ ಹೋಗಿ ಯಾರು ಬರೆದಿರೋದು ಅಂತೇಳಿ ಅಡ್ರೆಸ್ ತೊಗೊಂಡು ನನಗೊಂದು ಪತ್ರ ಬರೆದಿದ್ರು. ಎಲ್ಲಿನ ಪೂತಿ ನರಸಿಂಹಾಚಾರ್ಯರು, ಎಲ್ಲಿನ ಲಕ್ಷ್ಮಣರಾವ್, ಮೈಸೂರಿಂದ ಚಿಂತಾಮಣಿಗೆ ಒಂದು ಇಂಡಿಯನ್ ಲೆಟರ್ ಇವತ್ತಿಗೂ ಇದೆ ನನ್ನ ಹತ್ರ. ಅದು ತುಂಬ ಹಾಡು ಬಹಳ ಚೆನ್ನಾಗಿದೆ. ಯಾವುದೋ ಗಂಧರ್ವ ಲೋಕಕ್ಕೆ ನಮ್ಮಂತ ಓಡೋಗ್ತದೆ. ಏನೋ ವಿಶಿಷ್ಟವಾದ ಅನುಭವ ಆಯಿತು. ಸಂಗೀತವು ಭಾಳ ಚೆನ್ನಾಗಿದೆ. ನನಗೆ ಭಾಳ ಸಂತೋಷ ಆಗಿದ್ದರಿಂದ ನಿಮ್ಮ ವಿಳಾಸವನ್ನು ತೊಗೊಂಡು ಬರೀತಾ ಇದ್ದೀನಿ ಪತ್ರ ಅಂತ. ನಾವು ಎಂಥ ಪುಣ್ಯವಂತರು ಅಂತಾನೆ. ಈ ರೀತಿ ಹಿರಿಯರು ನಮ್ಮನ್ನೆಲ್ಲ ಬೆಳೆಸಿದ್ರು ಆ ಕಾಲದಲ್ಲಿ ಅಂತ. ಅದಾದಮೇಲಿಂದ ಅಫ್ಕೋರ್ಸ್ ಆಮೇಲಿಂದ ಅಶ್ವಥ್ ಅವ್ರಿಗೆ ಪರಿಚಯ ಆಗಿದ್ದ. ಆಮೇಲೆ ನನಗೆ ಅವರು ಪರಿಚಯ ಆದ್ಮೇಲೆ ಅವರೇ ಒಂದು ಹೊಸ ಒಂದು ಕ್ಯಾಸೆಟ್ ಮಾಡಬೇಕು ಅಂತ ಹೊರಟಿದ್ರು. ಹೊಸ ಕವಿಗಳದ್ದು ಮಾಡಬೇಕು ಅಂತ. ಯಾಕಂದರೆ ಅದುವರೆಗೂ ಬರೀ ನವೋದಯದವ್ರದ್ದೇ ಬರ್ತಾಯಿತ್ತು ಅಂಥೇಳಿ ವೆಂಕಟೇಶ್ ಮೂರ್ತಿದು, ವ್ಯಾಸರಾವ್, ನಾನು ಮತ್ತು ದೊಡ್ಡರಂಗೇಗೌಡರು, ಜಯಸುದರ್ಶನ್, ನಮ್ಮಿಬ್ಬರದು 5 ಜನದ್ದು ಸೇರಿಸಿ ಒಂದು ಕೆಂಗುಲಾಬಿ ಅಂತ ಮಾಡಿದ್ರು. ಅದು ಸೂಪರ್ ಹಿಟ್ ಕ್ಯಾಸೆಟ್ ಆಯಿತು. ಕೆಂಪು ಕೆಂಪು ಕೆಂಗುಲಾಬಿ ನನ್ನ ಪ್ರೇಯಸಿ, ಕೆಂಪು ಕೆಂಪು ಕೆಂಗುಲಾಬಿ ನನ್ನ ಪ್ರೇಯಸಿ. ಸೊ ಅಲ್ಲಿಂದಾಚೆಗೆ ನಾವು ಸುಗಮ ಸಂಗೀತ ಕ್ಷೇತ್ರಕ್ಕೆ ಬಂದುಬಿಟ್ವಿ. ಆಮೇಲೆ ನನ್ನದೇ ಒಂದು ಸುಬ್ಬಾ ಭಟ್ರ ಮಗಳೇ ಅಂತ ಒಂದು ಕ್ಯಾಸೆಟ್ ಬಂತು. ಅದಂತೂ ಲಹರಿ ಸಂಸ್ಥೆಯಿಂದ ಬಂದಿದ್ದು. ಅದು ಒಂದು ತಿಂಗಳಲ್ಲಿ 1 ಲಕ್ಷ ಕ್ಯಾಸೆಟ್ಸ್ ಮಾರಾಟ ಆಗಿತ್ತು. ಮತ್ತು ಅದು ಅತ್ಯಂತ ಜನಪ್ರಿಯ. ಆಗಿನ ಕಾಲದ ತರುಣಿಯರಿಗೆಲ್ಲ ಅದೊಂದು ಥರದ ಅವರ ಭಾವನೆಗಳಿಗೆ ಮಾತು ಕೊಟ್ಟಂಥ ಕ್ಯಾಸೆಟ್. ಅದು ಭಾಳ ವಿಭಿನ್ನವಾದ ವಸ್ತು ವಿಷಯಗಳೆಲ್ಲ ಇದ್ದವು ಅದರಲ್ಲೇ ಜಾಲಿಬಾರಿನಲ್ಲಿ ಕೂತ ಪೋಲಿಗಳಿರುವಿತ್ತು, ಬಿಡಲಾರನ ಸಿಗರೇಟು ಅನ್ನೋದಿತ್ತು, ಈ ಥರದ ಕವಿತೆಗಳೆಲ್ಲ ಇದ್ದವು. ಸೊ ಹೀಗಾಗಿ ಭಾಳ ಜನಪ್ರಿಯ ಆಯಿತು. ಆಮೇಲೆ ಈ ಕ್ಷೇತ್ರಕ್ಕೆ ಬಂದದ್ದು. ಜಾಲಿಬಾರಿನಲ್ಲಿ ಕೂತು ಪೋಲಿ ಗೆಳೆಯರು ಗೋಪಿಯನ್ನು ಪಾಪಗಿಯಲ್ಲಿ ಮಾಡುತ್ತಿದ್ದರು. ನಾನು ಸಾಮಾನ್ಯವಾಗಿ ನನ್ನನ್ನು ಲಕ್ಕಿ ಲಕ್ಷ್ಮಣ ಅಂತ ಕರೀತಾರೆ. ಸೊ ಎಲ್ಲ ಆ ಕಾಲದಿಂದ ನಮ್ಮನ್ನೆಲ್ಲ ಲಕ್ಕಿ ಅಂತಲೇ ಕರಿತಾಯಿದ್ರು. ಲಕ್ಷ್ಮಣ ಅನ್ನೋಕ್ಕೆ ಲಕ್ಕಿ ಅಂತ ಥರದಲ್ಲಿ ಆಗ್ತದಲ್ಲ, ಹಾಗಾಗಿ ಲಕ್ಕಿ ಅಂತ. ನಮಗೆ ದೇಶ್ ಕುಲಕರ್ಣಿ ಅಂತ ಒಬ್ಬರು ಇದ್ದರು, ವಿಮರ್ಶಕರು ಕೂಡ. ಅವ್ರು ನನ್ನ ಲಕ್ಕಿ ಅಂತಲೇ ಕರಿತಾ ಇದ್ದಿದ್ದು.
ಅದಕ್ಕೆ ಲಕ್ಕಿ, ಹೂ ಈಸ್ ಲಕ್ಕಿ ಅಂತಂದರೆ ಒನ್ ಹೂ ಈಸ್ ವಿತ್ ದ ರೈಟ್ ಪೀಪಲ್ ಅಟ್ ದ ರೈಟ್ ಪ್ಲೇಸ್ ಅಟ್ ದ ರೈಟ್ ಟೈಮ್ ಅಂತ. ಸೊ ಅದು ಲಕ್ಕಿ, ಯಾಕಂದರೆ ನನ್ನ ಜೀವನದುದ್ದಕ್ಕೂ ನಾನು ಐ ವಾಸ್ ವಿತ್ ದ ರೈಟ್ ಪೀಪಲ್ ಅಟ್ ದ ರೈಟ್ ಟೈಮ್ ಅಟ್ ದ ರೈಟ್ ಪ್ಲೇಸ್. ಸೊ ಸಾಹಿತ್ಯ ವಿಚಾರದಲ್ಲೂ ಅಷ್ಟೇ, ಈ ಸುಗಮ ಸಂಗೀತ ವಿಚಾರದಲ್ಲೂ ಅಷ್ಟೇ. ಸುಗಮ ಸಂಗೀತ ವಿಚಾರಕ್ಕೆ ಆವಾಗ ಅಶ್ವತ್ಗೆ ಬೇಕಾಗಿತ್ತು, ಅಂದರೆ ಅವ್ರಿಗೆ ಹೊಸ ಕವಿಗಳು ಬೇಕಾಗಿತ್ತು. ಅವರು ಅನಂತ ಸ್ವಾಮಿಯವ್ರ ಜೊತೆ ಪೈಪೋಟಿ ಮಾಡಬೇಕಾಗಿತ್ತು. ಅನಂತ ಸ್ವಾಮಿಯವ್ರ ನವೋದಯಕಗಳೆಲ್ಲ ಹಾಕೊಂಡು ಇವರು ಒಂದು ಹೊಸ ಪ್ರಯೋಗ ಮಾಡ್ತೀನಿ ಅಂತ, ಹೊಸ ಕವಿಗಳನ್ನ ತೊಗೊಂಬರ್ತೀನಿ ಅಂತ ಬಂದರು. ಆಗ ನಾವು ಸಿಕ್ಕಿದ್ವಿ. ನಾವು ಹೊಸ ಕವಿತೆಗಳನ್ನು ಕೊಟ್ವಿ, ನಾವು ಬೇಕಾಗಿತ್ತು ಅವ್ರಿಗೆ. ಸೊ ಒಂದು ರೀತಿ ನಮ್ಮದೊಂದು ಟೀಮ್ ಆಯ್ತಾಗ. ಆವಾಗ HSV, ವ್ಯಾಸರಾವ್ ಮತ್ತು ನಾನು, ನಮ್ಮ 3 ಜನದ್ದೇ ಎಷ್ಟೊಂದು ಕ್ಯಾಸೆಟ್ಗಳು ಮಾಡಿದ್ರು. ಅಶ್ವತ್, ವಾಸಂತಿ ಅಂತ ಬಂತು, ಪ್ರೇಯಸಿ ಅಂತ ಬಂತು, ಇವೆಲ್ಲ ಬಂತಲ್ಲ, ಭಾಳ ಜನಪ್ರಿಯ ಕ್ಯಾಸೆಟ್ಗಳಾಗಿದ್ವು ಅವೆಲ್ಲ. ಹೇಳಿ ಹೋಗು ಕಾರಣ ಹೋಗುವ ಮೊದಲು. ಆಮೇಲೆ HSVದು ನಮ್ಮದಂತೂ ಒಟ್ಟೊಟ್ಟಿಗೆ ಬೇಕಾದಷ್ಟು ಕ್ಯಾಸೆಟ್ಸು ಬಂತು ಇವೆಲ್ಲ. ಸರ್, ಜನಪ್ರಿಯ ಕ್ಯಾಸೆಟ್ಗಳ ಜನಪ್ರಿಯ ಕವಿ ಆಯಿತು. ಕವಿಗೆ ಜನಪ್ರಿಯತೆ ಕೊಟ್ಟ ಸುಖ, ಅನಾಮಿಕತೆ ಕೊಡುವ ಸುಖ ಒಂದು. ಅನಾಮಿಕತೆಯಲ್ಲಿ ಅವನ ಪ್ರತಿಭೆ ಅರಳುವ ರೀತಿ ಮತ್ತು ಜನಪ್ರಿಯತೆಯಲ್ಲಿ ಅರಳುವ ರೀತಿಗೆ ಏನು ವ್ಯತ್ಯಾಸ ಸರ್? ಅನಾಮಿಕತೆ ಏನು ಮಾಡುತ್ತೆ? ಅನಾಮಿಕತೆ ಅಂತಲ್ಲ, ನೀವು ಬಹುಶಃ ಅದನ್ನು ಏಕಾಂತತೆ ಅಂತ ಹೇಳ್ಬೋದು. ಯಾಕಂದರೆ ಇದು ಒಂದು ರೀತಿ ನಮಗೆ ಲೋಕಾಂತತೆ, ಯಾವುದು ಜನಪ್ರಿಯತೆ ಅನ್ನೋದು ಲೋಕಾಂತತೆ. ಆದರೆ ಕವಿತೆ ಬರೀಬೇಕಾದ್ರೆ ಅವ್ರಿಗೆ ಏಕಾಂತತೆ ಬೇಕಾಗುತ್ತೆ. ಆದರೆ ಏಕಾಂತ ಅನ್ನೋದನ್ನು ಕೂಡ ನಮಗೆ ಎಲ್ಲೋ ಜನ ಇಲ್ಲದೇ ಇರೋ ಸ್ಥಿತಿ ಅಲ್ಲ, ಅದು ನೀವು ಒಳಗಡೆ ಸೃಷ್ಟಿ ಮಾಡ್ಕೊಂಡ್ಬಿಡ್ಕ ಏಕಾಂತ. ಸೊ ಅದಕ್ಕೆ ನಾನು ಸಂತೆಯಲ್ಲೂ ಬೇಂದ್ರೆ ಅಂತಂದ್ರಲ್ಲಿ ಬರುತ್ತೆ. ಬಚ್ಚಲಲ್ಲಿ ಬಾಳ ಮುರಳಿ, ಸಂತೆಯಲ್ಲಿ ಬೇಂದ್ರೆ ಅಂತ ನನ್ನ ಕವಿತೆಯಲ್ಲೇ ಬರುತ್ತೆ. ಅಂದರೆ ಸೊ ಒಬ್ಬ ಬಾತ್ರೂಮ್ ಸಿಂಗರ್ ಇರ್ತಾನೆ, ಅವರಲ್ಲಿ ಬಾಲಮುರಳಿ ಕೃಷ್ಣ ಇದ್ದಾರೆ. ಹಾಗೆ ಸಂತೆಯಲ್ಲೂ ಕೂಡ ಏಕಾಂತವನ್ನು, ಸಂತೆಯಲ್ಲಿ ಸಂತ ಅಂತೀವಲ್ಲ ಹಾಗೆ ಅಲ್ಲಿ ಕೂಡ. ಅಂದರೆ ಈ ಏಕಾಂತತೆ ಅಥವಾ ಈ ಸೃಜನಶೀಲತೆ ಅನ್ನೋದಿದೆಯಲ್ಲ, ಇದಕ್ಕೆ ಎಲ್ಲೋ ನೀವು ಎಲ್ಲ ಬಿಟ್ಟು ಎಲ್ಲೋ ಕಾಡಲ್ಲಿ ತಪಸ್ ಮಾಡಬೇಕಾಗಿಲ್ಲ, ಅದು ಇದ್ದ ಕಡೆಯೂ ಸಿಗತ್ತೆ, ಅದನ್ನು ಸಾಧಿಸ್ಕೋಬೇಕಷ್ಟೇ. ಸೊ ಈ ಏಕಾಂತತೆ ಬೇಕಾಗಿರೋದು, ಸೃಜನಶೀಲತೆಗೆ ಬೇಕಾಗಿರೋದು. ಮತ್ತು ನಮ್ಮ ಅನುಭವಗಳು ತುಂಬ ಸಂಕೀರ್ಣವಾಗಿದ್ದಾಗ ಸಂಕೀರ್ಣ ಕವಿತೆಯರು ಬರ್ತದೆ, ಅದು ಭಾವಪೂರ್ಣವಾಗಿದ್ದಾಗ ಭಾವಗೀತೆಯರು ಬರ್ತದೆ, ಲಘುವಾಗಿದ್ದಾಗ ವಿನೋದ ಕವಿತೆಗಳು ಬರ್ಬೋದು, ಹನಿ ಕವಿತೆಗಳು ಬರ್ಬೋದು. ಸರ್, ಮತ್ತೆ ನಾನು ಸಂದೇಹವಾದಿಗೆ ಹೋಗ್ತೀನಿ. ನನಗೆ ಸ್ವಲ್ಪ ಅಲ್ಲಿ ಸ್ಟಕ್ ಆಗ್ತೀನಿ ನಾನು. ತರ್ಕ, ಸಂದೇಹವಾದಿ ಅಂದರೆ ಒಂದು ತರ್ಕ ಬರುತ್ತೆ. ಕವಿಗೆ ತರ್ಕ ಇದ್ದಾಗ ಅಲ್ಲಿ ಕಾವ್ಯ ಸೊರಗಲ್ವಾ? ಯಾಕಂದ್ರೆ ಕವಿ ಭಾವುಕ ಆದಾಗ ಕಾವ್ಯ ಹುಟ್ಟೋದು. ಸೊ ಈ ಎರಡನ್ನ ಹೇಗೆ ನೀಡಿದ್ರಿ ನೀವು? ಕವಿಗೆ ತರ್ಕ ಇರಲೇಬಾರದು. ಸೊ ತರ್ಕ ಇದನ್ನು ತಾರ್ಕಿಕ ಆಗ್ತಾನೆ ಅಷ್ಟೇ. ಕವಿಗೆ ಆ ಥರದ್ದು, ಕವಿಗೆ ಬಹಳ ಓಪನ್ ಮೈಂಡ್ ಇರಬೇಕು, ಬಹಳ ಮುಕ್ತ ಮನಸ್ಸು ಇಲ್ಲದೇ ಇದ್ರೆ ಅವನು ಒಬ್ಬ ಕಲಾವಿದನಾಗ್ಲಿಕ್ಕೆ, ಕವಿ ಆಗ್ಲಿಕ್ಕೆ ಸಾಧ್ಯವೇ? ನನ್ನ ಪ್ರಕಾರ ಸಾಧ್ಯ. ಆದ್ರೆ ನೀವು ಸಂದೇಹವಾದಿ ಅಂತ ಹೇಳಿದ್ರೆ ಅದಕ್ಕೆ ಸಂದೇಹ ಅನ್ನೋದು ಮುಕ್ತ ಮನಸ್ಸು ಅಂತ ಹೇಳೋದು. ಈಗ ಇನ್ನು ಅಲ್ಲಿ ಏನು ನಿರ್ಧಾರ ಆಗಲಿ, ಮುಕ್ತ, ನಾನು ಐ ಆಮ್ ಓಪನ್. ಇವತ್ತು ತೋರಿಸ್ಬಿಡಿ, ನನಗೆ ಖಂಡಿತ ದೇವ್ರನ್ನ ಒಪ್ಕೊಂಡ್ಬಿಡ್ತೀನಿ ನಾನು ಅಂತ ನಾನು ಹೇಳ್ತೀನಿ ಅಂತ. ನನಗೆ ಸಿಕ್ಕಿಲ್ಲ ಅಂದಮೇಲೆ ಇಲ್ಲ ಅಂತಲ್ಲ, ನನಗೆ ಸಿಕ್ಕಿಲ್ಲ, ನಾನು ಅವನು ಹುಡುಕಾಟದಲ್ಲಿ ಇದ್ದೀನಿ ಅಂತ ಹೇಳ್ತಿರೋದು ಅಷ್ಟೇ. ಇದನ್ನು ನಾನು ಓಪನ್ ಮೈಂಡೆಡ್ ಅಂತ ಹೇಳೋದು. ಸೊ ಇಟ್ಸ್ ನಾಟ್ ಸೇಯಿಂಗ್ ನೋ, ಇಲ್ಲ, ನನಗೆ ಐ ಆಮ್ ಓಪನ್ ಅಷ್ಟೇ. ಹಾಗೆ ಆ ದೃಷ್ಟಿಯಿಂದ ನಾನು ಹೇಳ್ತಾ ಇರೋದು. ಕೊನೆಯದಾಗಿ ನಾನು ಕೇಳೋದು, BRL ಕನ್ನಡದ ಹಿರಿಯ ಮಹತ್ವದ ಕವಿಗಳಲ್ಲಿ ಒಬ್ರು, ನಿಮ್ಗೆ ಕವನ ಏನು, ಕಾವ್ಯ ಅಂದ್ರೆ ಏನು? ಯಾಕಂದ್ರೆ ಕುವೆಂಪು ಅವ್ರದ್ದೊಂದು ಮಾತಿದೆ, ಬುದ್ಧಿಭಾವಗಳ ವಿದ್ಯುದಾಲಿಂಗನ ಇದು ಅಂತ. ಕಾವ್ಯ ನಿಮ್ಗೆ ಯಾವ ರೀತಿಯ ಆಲಿಂಗನ? ಹಾಗಾದ್ರೆ ಅದಕ್ಕೆ ಉದಾಹರಣೆಗೆ ನಂದೇ ಒಂದು ಪದ್ಯ ಓದ್ಬಿಡ್ತೀನಿ ನಾನು. ಆ ಕವಿತೆಯೊಂದಿಗೆ ನಮ್ಮ ಈ ಸಂವಾದವನ್ನು ಮುಗಿಸೋಣ. ಏಕೆಂದರೆ ಕವಿತೆಗೆ ನಾನು ಮೊದಲಿಂದ ನಿಮ್ಗೆ ಹೇಳ್ಬೋದು, ಇದು ವಿಸ್ಮಯ ಅಂತ ಹೇಳಿದ್ದೀರಿ. ಸೊ ನನ್ನ ಕವಿತೆ ಅಂದ್ರೇನು, ನನ್ನ ಏನು ಕಾವ್ಯ ಮೀಮಾಂಸೆ ಏನು, ನನ್ನ ಜೀವನ ಮೀಮಾಂಸೆ ಏನು, ಎಲ್ಲವನ್ನೂ ಸೇರಿಸಿ ನನ್ನೊಂದು ಪದ್ಯ ಇದೆ. ಇವಳು ನದಿ ಅಲ್ಲ ಅಂತ. ಇವಳು ನದಿ ಅಲ್ಲ ಆ ಕವಿತೆ ನಾನು ಓದ್ತೀನಿ. ಓದಿದ ಮೇಲೆ ಅದ್ರ ಬಗ್ಗೆ ಮಾತಾಡ್ತೀನಿ. ಇದು ಒಂದು ಭಾವಗೀತೆಯಾಗೂ ಕೂಡ ಬಂದಿದೆ. ಅಶ್ವಥ್ ಇದನ್ನು ಹಾಡಿದ್ದಾರೆ ಕೂಡ.
ಅದು ಗೀತೆಯಾಗಿ ಬಂದಿದೆ, ಇದನ್ನು ಕವಿತೆಯಾಗಿ ಹೇಳ್ತಾ ಇದ್ದೀನಿ ನಾನು. ಇಲ್ಲಿ ಇದನ್ನು ನೀವು ಕೇಳಿಸ್ಕೊಳ್ಳುವಾಗಲೇ ನಾನು ಹೇಳ್ತಾ ಇದ್ದಿಲ್ಲ, ಇವಳು ಅಂತಂದರೆ ಇವಳು ನನ್ನ ಜೀವನ ಸಂಗಾತಿಯೂ ಹೌದು, ನನ್ನ ಭಾವನಾ ಸಂಗಾತಿಯೂ ಹೌದು. ಸೊ ನನ್ನ ಕವಿತೆಯೂ ಹೌದು, ನನ್ನ ಜೀವನ ಸಂಗಾತಿಯಾದ ನನ್ನ ಧರ್ಮಪತ್ನಿಯೂ ಹೌದು. ಸೊ ಎರಡರ ಸ್ವಭಾವವೂ ಒಂದೇ. ಸೊ ಎರಡು ರೀತಿಯಲ್ಲೂ ನೀವು ಇದನ್ನು ತಿಳ್ಕೊಳ್ತಾ ಹೋಗಬೇಕು, ತಗೊಳ್ಬೇಕು ಕೂಡ. ಇವಳು ನದಿ ಅಲ್ಲ, ಕಣ್ಣೆದುರೇ ಪ್ರತಿ ಕ್ಷಣ ಹೊಸ ನೀರು, ಹೊಸ ವೇಷ, ಹೊಸ ಪಾತ್ರ, ಹೊಸ ತುಳುಕು ಬಳುಕುಗಳ ಭಿನ್ನಾಣಗಿತ್ತಿ ಇವಳಲ್ಲ. ಇವಳು ನದಿ ಅಲ್ಲ. ಕಣ್ಣೆದುರೇ ಪ್ರತಿ ಕ್ಷಣ ಹೊಸ ನೀರು, ಹೊಸ ವೇಷ, ಹೊಸ ಪಾತ್ರ, ಹೊಸ ತುಳುಕು ಬಳುಕುಗಳ ಭಿನ್ನಾಣಗಿತ್ತಿ ಇವಳಲ್ಲ. ಇವಳು ನದಿ ಅಲ್ಲ. ಬರ ಸೆಳೆದು ಬಿಗಿದಪ್ಪಿ ತಿರುವಿ ಗಿರ ತಳ ಕೆಳೆದು ಮುಳುಗಿಸುವ ಒಳಸುಳಿಗಳಿಲ್ಲ. ಇವಳು ನದಿ ಅಲ್ಲ. ನನ್ನ ಕವಿತೆಯೂ ಇದೆಲ್ಲ ಅಲ್ಲ. ಬರ ಸೆಳೆದು ಬಿಗಿದಪ್ಪಿ ತಿರುವಿ ಗಿರ ತಳ ಕೆಳೆದು ಮುಳುಗಿಸುವ ಒಳಸುಳಿಗಳಿಲ್ಲ. ಇವಳು ನದಿ ಅಲ್ಲ. ಮಾತು ಮುರಿದರೆ ನನ್ನ ತೊರೆದು ಸಂಬಂಧ ಹರಿದು ಸರಿದು ಹೋಗುವ ಸರಿತೆ ಇವಳಲ್ಲ. ಇವಳು ನದಿಯಲ್ಲ. ನಾನು ಮಾತು ಮುರಿತೀನಿ, ಇಲ್ಲಿ ನನ್ನ ಕವಿತೆಯ ಮಾತು ಮುರಿತೀನಿ. ನಾನು ಮಾತು ಮುರಿದರೆ ನನ್ನ ತೊರೆದು ಸಂಬಂಧ ಹರಿದು ಸರಿದು ಹೋಗುವ ಸರಿತೆ ಇವಳಲ್ಲ. ಇವಳು ನದಿಯಲ್ಲ. ಕಾಣದ ಕಡಲಿನ ಕಡೆಗೆ ಚನ್ನ ಮಲ್ಲಿಕಾರ್ಜುನನ ಎಡೆಗೆ ತುಡಿಯುವ ತೊರೆವ ತೊರೆ ಇವಳಲ್ಲ. ಇವಳು ನದಿಯಲ್ಲ. ಅಂತ ಅನುಭವ ಕವಿತೆಯೂ ಅಲ್ಲ ನಂದು. ಕಾಣದ ಕಡಲಿನ ಕಡೆಗೆ ಚನ್ನಮಲ್ಲಿಕಾರ್ಜುನನ ಎಡೆಗೆ ತುಡಿಯುವ ತೊರೆವ ತೊರೆ ಇವಳಲ್ಲ. ಇವಳು ನದಿಯಲ್ಲ. ಇವಳೊಂದು ಪುಟ್ಟ ಕೊಳ. ಇವಳೊಂದು ಪುಟ್ಟ ಕೊಳ. ತನ್ನ ಹರವಿಗೆ ದಕ್ಕಿದಷ್ಟು ಸುತ್ತಲಿನ ಗಿಡ ಮರ ಬೆಟ್ಟ ಆಕಾಶ ಹಗಲು ರವಿ ಮುಗಿಲು ಇರುಳಲ್ಲಿ ಚಿಕ್ಕ ಚಂದ್ರಾಮರನು ಮುಕ್ಕಾಗದಂತೆ ಪ್ರತಿಬಿಂಬಿಸುವ ಕನ್ನಡಿ ಇವಳೊಂದು ಪುಟ್ಟ ಕೊಳ. ತನ್ನ ಹರವಿಗೆ ದಕ್ಕಿದಷ್ಟು ಸುತ್ತಲಿನ ಗಿಡ ಮರ ಬೆಟ್ಟ ಆಕಾಶ ಹಗಲು ರವಿ ಮುಗಿಲು ಇರುಳಲ್ಲಿ ಚಿಕ್ಕ ಚಂದ್ರಾಮರನು ಮುಕ್ಕಾಗದಂತೆ ಪ್ರತಿಬಿಂಬಿಸುವ ಕನ್ನಡಿ ಇವಳೊಂದು ಪುಟ್ಟ ಕೊಳ. ಗೋಜಲು ಬಳ್ಳಿ ನಾಳಗಳು ಒಡಲಲ್ಲಿ, ಗಾಯಗೊಳಿಸಿದ ಚೂಪು ಕಲ್ಲುಗಳು ತಳದಲ್ಲಿ, ನರುಗಂಪು ಸೂಸುತ್ತ ಅರಳಿದ ಕೆಂದಾವರೆ ನೀರ ಮೇಲ್ಪದರದಲ್ಲಿ. ಗಹನ ಕಾಣಲು ಸರಳ ಇವಳೊಂದು ಪುಟ್ಟ ಕೊಳ. ನಿರಾತಂಕದಿಂದ ನಾ ಈಜಾಡಲು, ಮಕ್ಕಳು ಮರಿ ದೋಣಿಯಲ್ಲಿ ವಿಹಾರ ಮಾಡಲು, ನಮ್ಮ ಹೂಹಣ್ಣು ತೋಟಕ್ಕೆ ನೀರು ಊಡಲು ಸದಾ ಸಿದ್ಧ ಸಮೃದ್ಧ ಜೀವಜಲ ಇವಳೊಂದು ಪುಟ್ಟ ಕೊಳ. ಬ್ಯೂಟಿಫುಲ್ ಬ್ಯೂಟಿಫುಲ್. ಅಂದರೆ ಪುಟ್ಟ ಕೊಳದಲ್ಲಿ ಆಕಾಶದ ಅಷ್ಟು ಅನಂತವನ್ನ ಹಿಡ್ಕೊಂಡ ಒಂದು ಪುಟ್ಟ ಕೊಳ ನಿಮ್ಮ ಕಾವ್ಯ ಕೂಡ, ನಿಮ್ಮ ಸಹಧರ್ಮಿಣಿ ಕೂಡ ಅಂತ. ನಿಮ್ಮ ಕಾವ್ಯಯಾನದ 100 ನೋಟಗಳನ್ನ ತುಂಬಾ ಚೆನ್ನಾಗಿ, ತುಂಬಾ ಚೇತೋಹಾರಿಯಾಗಿ ನಮ್ಮ ಜೊತೆ ಹಂಚಿಕೊಂಡ್ರಿ ಸರ್. ಥ್ಯಾಂಕ್ ಯು. ನಮಸ್ತೆ. ನನಗೂ ಕೂಡ ಒಂದು ರೀತಿ ಆತ್ಮ ಸಂವಾದ ಅಂತೇಳಿ ಹಾಗೆ ಹೇಳ್ಕೊಳ್ಳಿಕ್ಕೆ ಸಾಧ್ಯ ಆಯ್ತಲ್ಲ, ಅದಕ್ಕಾಗಿ ನಾನು ಕೂಡ ನಿಮಗೆ ನನ್ನ ಧನ್ಯವಾದವನ್ನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಇದು BRL ಎಂದು ನಮ್ಮೆಲ್ಲರಿಂದ ಚುಟುಕಾಗಿ ಕರೆಸಿಕೊಂಡ ಹಿರಿಯ ಕವಿ BR ಲಕ್ಷ್ಮಣರಾವ್ ಅವರ ಕಾವ್ಯಯಾನದ 100 ನೋಟಗಳು. ಮತ್ತೊಬ್ಬ ವಿಶೇಷ ವ್ಯಕ್ತಿಯೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.